ಹೌದು. ಈ ಅಯೋಧ್ಯಾಧಿಪತಿಯಾದ ನಿನಗೆ ಹ್ಮ್. ಮಂತ್ರಿಮಂಡಲದಲ್ಲಿ ಬಹಳಷ್ಟು ಜನರಿದ್ದಾರೆ. ಹೌದು. ಅಥವಾ ನಿನ್ನ ಸಚಿವರು ಆಪ್ತರು. ಬಹಳಷ್ಟು ಜನ ಇದ್ದಾರೆ. ಹೌದು. ಈ ಸಂಧಾನ ಕಾರ್ಯಕ್ಕೆ ನಾನೇ ಯಾಕೆ ಆಗಬೇಕು ನಿನಗೆ? ನೋಡು, ನೀನು ಅಧಿಕಾರದಿಂದ ಮಾವ, ಹಾ, ಅವ ಅಳಿಯ. ಇವರು ಯಾರು ಮಾವ ಅಲ್ಲ. ಇವರನ್ನು ಕಳುಹಿ ಕೊಟ್ಟರೆ ಅವನ ಅಳಿಯೂ ಆಗುವುದಿಲ್ಲ. ಈ ಸಂಧಾನಕಾರಕರಾಗಿ ಇಬ್ಬರಲ್ಲಿ ಮಾವ ಅಳಿಯ ಇಬ್ಬರಲ್ಲಿ ಹೋದರೆ ಪರಿಣಾಮ ಆಗ್ತದೆ ಅಂತ. ಹೌದು. ನೀನೇ ಮಾವನಾಗಿ ಹೋಗಿ ಬುದ್ಧಿ ಹೇಳ್ಬಹುದಲ್ಲ, ನಿನ್ನ ಮಾತನ್ನು ಆತ ಕೇಳಬಹುದಲ್ಲ. ಯಾಕೆಂದ್ರೆ ವಾಲಿ ನಿನ್ನನ್ನು ಬಡಿದು ಅಟ್ಟುವಾಗಲೂ ನಿನ್ನೊಟ್ಟಿಗಿದ್ದವ ಹನುಮಂತ ಅಲ್ವ? ನಿನ್ನ ಮಾತನ್ನು ಕೇಳಿಯೇ ಕೇಳ್ತಾನೆ. ಆದರೆ ನೀನು ಹೇಳುವಾಗ ಹೇಳಬೇಕು, ಅಷ್ಟು ಚಂದ ಹೇಳಬೇಕು. ಚಂದ ಹೇಳ್ತೇನೋ ಇಲ್ಲ, ಅದು ನೀನು ನನ್ನನ್ನು ನಂಬಿದ್ದೀಯಲ್ಲ. ನೀನು ಚಂದ ಹೇಳ್ತೀಯ ಎಂಬ ಕಾರಣಕ್ಕಾಗಿಯೇ ನಂಬಿದ್ದೆ ರಾಮಚಂದ್ರ. ಆದರೂ ನೀನು ಈ ಕಾರ್ಯಕ್ಕಾಗಿ ನನ್ನನ್ನೇ ಆರಿಸಿಕೊಂಡಿದ್ದೀಯಲ್ಲ. ಹೌದು. ಬಹಳ ಸಂತೋಷ ಆಯಿತು. ಎಲ್ಲರಿಗಿಂತಲೂ ಮೊದಲು ನಾನಿದ್ದೇನೆ ಸುಗ್ರೀವ ಎಂಬ ಹೆಮ್ಮೆ ನನಗಿದೆ. ಹೌದು. ಎಲ್ಲ ಉಳಿದ ಕಾರ್ಯಕ್ಕಲ್ಲ, ಈ ಕಾರ್ಯಕ್ಕೂ ಹೌದು. ಇರಲಿ, ಯಾವುದಾದ್ರೂ ಕಾರ್ಯಕ್ಕೆ ರಾಮನೊಟ್ಟಿಗೆ ನಾನಿದ್ದೇನಲ್ಲ, ಅದು ನನಗೆ ಸಂತೋಷ. ಮತ್ತೆ ಜಾತಿಯವರು ಮಾತಾಡಿದ್ರೆ ಪರಿಣಾಮ ಹೆಚ್ಚಾಗ್ತದೆ. ಓ ಹಾಗೆ, ನೀವಿಬ್ರು ಒಂದೇ ಜಾತಿ ಅಲ್ವಾ? ಹಾಗಾಗಿಯೇ ನನ್ನನ್ನು ಕಳಿಸ್ತಾ ಇರುವುದು. ಹೌದೌದು. ರಾಮಚಂದ್ರ, ನೀನು ಹೇಳಿದ್ದೀಯ ಅಂತ ಆದ್ರೆ ನಿನ್ನ ಮಾತನ್ನ ತೆಗೆದು ಹಾಕುವವರು ನಾವಲ್ಲ, ಖಂಡಿತ ಅಲ್ಲ. ಹಾಗಾಗಿ ಹನುಮನಲ್ಲಿ ಹೋಗಿ ನಾನೊಂದು ಪ್ರಯತ್ನವನ್ನಂತೂ ಮಾಡ್ತೇನೆ. ಪ್ರಾಮಾಣಿಕ ಪ್ರಯತ್ನವನ್ನು ನೀನು ಮಾಡ್ತೇನೆ ನನಗೂ ಗೊತ್ತು. ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ, ಅನುಮಾನವೇ ಬೇಡ. ಅದು ಫಲಕಾರಿ ಆಗೇ ಆಗ್ತದೆ, ಅನುಮಾನವೇ ಇಲ್ಲ. ಆಗಲಿ, ನೋಡೋಣ, ಹೋಗಿ ಬರ್ತೇನೆ. ಸರಿ ಸರಿ. ಜಯ ಜಯ ರಾಮ, ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಹನುಮಂತ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಹನುಮ. ಯಾರು? ಓ ರಾಮ ಮಾವಯ್ಯ. ಏನಯ್ಯ? ರಾಮ ಧ್ಯಾನದಲ್ಲಿ ನಿರತನಾಗಿದ್ದೀಯ. ನಾನು ಬಂದದ್ದನ್ನು ಗುರುತಿಸಲಿಲ್ವಲ್ಲ ನೀನು? ಯಾವಾಗಲೂ ನನಗೆ ರಾಮ ಧ್ಯಾನವೇ. ಈಗಂತೂ ಅದನ್ನು ಬಿಟ್ಟು ಮತ್ತೊಂದಿಲ್ಲ. ಮಾವಯ್ಯ, ವಿಶೇಷವಾದ ಆಗಮನ. ಮೊನ್ನೆಯಷ್ಟೇ ನಾನೇ ನಿನ್ನಲ್ಲಿಗೆ ಬಂದಿದ್ದೆ. ಹೌದು. ಏನಾದರೂ ಅಲ್ಪ ಸ್ವಲ್ಪ ವಿಷಯ ಇದ್ರೆ ಅವತ್ತೇ ಎಲ್ಲ ಮಾತಾಡಿ ಆಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ನೀನು ಬಂದೆ ಅಂತಂದ್ರೆ ಅಲ್ಲಿಂದನೇ ಬಂದ್ಯೋ? ಕಿಷ್ಕಿಂದೆಯಿಂದ? ಕಾರಣ ಉಂಟು, ಅಲ್ಲ, ಉದ್ದೇಶ ಉಂಟು. ಕಿಷ್ಕಿಂದೆಯಿಂದಲೇ ಬಂದ್ಯೋ ಅಥವಾ ಅಲ್ಲ ಅಲ್ಲ, ಅಯೋಧ್ಯೆಯಿಂದ ಬಂದವನು. ಓಯ್, ಅಯೋಧ್ಯೆಯಿಂದ? ಹೌದು, ಅಯೋಧ್ಯೆಯಿಂದ. ಅಯೋಧ್ಯೆಯಿಂದಲೇ ಬಂದವನು ನಾನು, ನಿನ್ನನ್ನು ಕಾಣುವುದು. ಹಾಗಾದ್ರೆ ನನಗೊಂದು ಕೆಲಸ ಆಗಬೇಕು. ಅಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ಪ್ರಭು ಶ್ರೀರಾಮಚಂದ್ರ, ಸೀತಾಮಾತೆ, ರಾಮಚಂದ್ರನ ಸಹೋದರರು, ಸೂರ್ಯವಂಶದವರು, ಪ್ರಜಾಪರಿವಾರ ಎಲ್ಲರೂ ಕ್ಷೇಮವಾಗಿದ್ದಾರೆಯೇ? ಎಲ್ಲರೂ ಕ್ಷೇಮವಾಗಿದ್ದಾರೆ. ಪವನ ನಾವೆಲ್ಲ ಕ್ಷೇಮಿಗಳು. ಪವನ ನಾವೆಲ್ಲ ಕ್ಷೇಮಿಗಳು, ನಾವೆಲ್ಲ ಕ್ಷೇಮಿಗಳು. ವಿವರಿಪೆನ ಬಂದು ಜುಗವ ಸಾಂಗಗಳು. ವಿವರಿಪೆನ ಬಂದು ಜಗವ ಸಾಂಗಗಳು. ಪವನ ಜಗೆಯೋ ನಾವೆಲ್ಲ ಕ್ಷೇಮಿಗಳು. ಹನುಮ, ಮಾವಯ್ಯ, ನಾನು ಅಯೋಧ್ಯೆಯಿಂದ ಬಂದವನು. ಅಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ. ಈ ಹಾರುವುದು ಕಲಿತ್ರೆ ಅದೊಂದು ಬಹಳ ಸುಲಭ. ಕಿಷ್ಕಿಂದೆಯಿಂದ ಅಯೋಧ್ಯೆಗೆ ಎಷ್ಟು ದೂರ ಅಲ್ಲವೇ? ಅಯೋಧ್ಯೆಯಿಂದ ಬಂದವರು. ಹೌದು ಹೌದು, ಅಯೋಧ್ಯೆಯಿಂದ ಬಂದವನು ನಾನು. ಅಲ್ಲಿ ಎಲ್ಲರೂ ಕ್ಷೇಮವಾಗಿದ್ದಾರೆ ಹಾಗಂತ ನಾನು ಹೇಳ್ತಾ ಇದ್ದೇನೆ. ಆದರೆ ಅಲ್ಲ, ಕಿಷ್ಕಿಂದೆಯಲ್ಲಿ ಎಲ್ಲರೂ ಕ್ಷೇಮ,
ಅಯೋಧ್ಯೆಯಲ್ಲಿಯೂ ಎಲ್ಲರೂ ಕ್ಷೇಮ. ಎಲ್ಲರೂ ಕ್ಷೇಮವಾಗಿದ್ದಾರೆ. ಮತ್ತೆ ಈಗ ಅವಸರದಲ್ಲಿ ಬರಲಿಕ್ಕೆ ಕಾರಣ ಕಾರಣ ಇಲ್ಲದೆ ಬಂದವನಲ್ಲ. ಮಾವನ ಮನೆಗೆ ಅಳಿಯ ಬಂದ್ರೆ, ಅಳಿಯನ ಮನೆಗೆ ಮಾವನ ಬಂದ್ರೆ ವಿಶೇಷ ಅಲ್ಲ. ಆದ್ರೆ ನಾನಾಗಿಯೇ ಬಂದವನು ಅಲ್ಲ. ಓಹೋ, ನನ್ನನ್ನ ನಿನ್ನಲ್ಲಿಗೆ ನಿನ್ನ ಪ್ರಭು ಶ್ರೀರಾಮನೇ ಕಳುಹಿಕೊಟ್ಟಿದ್ದಾನೆ. ಅವನ ಉದ್ದೇಶವನ್ನ ಹೊತ್ತೇ ಬಂದವನು ನಾನು. ಏನು ಹನುಮ, ನೀನು ಅರಿಯದೇ ಇರುವುದೇನಾದ್ರೂ ಇದೆಯೇನ? ಅರಿತವನೇ ಅಲ್ಲವೇನ? ಆದರೂ ನಿಮ್ಮ ಬಾಯಿಂದ ಬಂದರೆ ಪ್ರಭುವಿನ ಸಂದೇಶ ಅಲ್ವೇ? ಹಾಗಾಗಿ ನನ್ನನ್ನೇ ಮತ್ತೆ ಕೇಳ್ತಾ ಇದ್ದೀಯ. ನೀನು ಮಾಡಿದ ಕಾರ್ಯವಾದರೂ ಏನು ಹೇಳು? ಏನು ಮಾಡಿದೆ? ನಿನ್ನ ಹಿಂದೆ ನಿಂತಿದ್ದಾನಲ್ಲ, ಯಾರವನು? ಈಗ ಸದ್ಯ ಅವನು ಹೇಳು. ಸದ್ಯಕ್ಕೆ ಅವ ನನ್ನವ. ಅದೇ ಯಾರವನು? ಯಾಕಾಗ ಅವನನ್ನ ಇಲ್ಲಿ ನಿಲ್ಲಿಸಿಕೊಂಡಿದ್ದೀಯಾ? ಅವ ಶಕುಂತ. ಹಾ, ಶಕುಂತ ಯಾಕೆ ಅವನಿಲ್ಲಿದ್ದಾನೆ? ಅದು ಅವನಿಗೆ ಪ್ರಾಣಭೀತಿ ಇತ್ತಂತೆ. ನಮ್ಮಮ್ಮ ಅಭಯದಾನ ಮಾಡಿದ್ದಾಳೆ. ಯಾರಿಂದ ಪ್ರಾಣಭೀತಿ? ಎಲ್ಲ ಗೊತ್ತಿದ್ದು ನನ್ನ ಬಾಯಿಂದ ಹೇಳಿಸುವುದು ಯಾಕೆ ಮಾವಯ್ಯ? ಇದೆಲ್ಲ ಬೇಕು ನಮ್ಮ ಜಾತಿ ಮಕ್ಕಳಲ್ಲಿ. ಪ್ರಭು ಶ್ರೀರಾಮನಿಂದಲೇ ಅವನ ಜೀವಕ್ಕೆ ಅಪಾಯ ಉಂಟು. ಅಲ್ಲ, ಶ್ರೀರಾಮನಿಂದಲೇ ಜೀವಕ್ಕೆ ಅಪಾಯ ಉಂಟು ಎಂಬುದನ್ನು ಅರಿತು ನೀನು ಅವನನ್ನು ನಿನ್ನಿಂದ ನಿಲ್ಲಿಸಿಕೊಂಡಿದ್ದೀಯಾ ಅಂತ ಆದರೆ ಏನು ಹೇಳಲಿ ಹನುಮ ನಿನಗೆ? ಮಾವಯ್ಯ, ಎಂತ ಮಾಡುವುದಿಲ್ಲ, ಅದೆಲ್ಲ ಆಮೇಲೆ ಗೊತ್ತಾದ್ದು. ಮೊದಲು ಅಭಯದಾನವನ್ನು ಅವನಿಗೆ ಕೊಟ್ಟ ಆದ ಮೇಲೆ ಯಾರಿಂದ ಅವನಿಗೆ ಮರಣ ಭೀತಿ ಅಂತ ಗೊತ್ತು. ಆಮೇಲೆ ಎಂತ ಮಾಡಲಿಕ್ಕಾಗುವುದಿಲ್ಲ. ಆದರೂ ನಾನು ನಿನ್ನಿಂದ ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ನಿರೀಕ್ಷೆ ಇಲ್ಲ. ಗೊತ್ತಾದ ಮೇಲಾದರೂ ಇಲ್ಲ, ನನ್ನ ಪ್ರಭು ರಾಮನ ಎದುರು ನಾನು ನಿಲ್ಲುವವನಲ್ಲ ಅಂತ ಹೇಳುವ ಭಕ್ತ ನೀನು ಅಲ್ವಾ? ಗೊತ್ತಾದ ಮೇಲಾದರೂ ಅದು ಹಾಗೆ ಮಾಡಲಿಲ್ಲ. ಆದರೆ ಶ್ರೀರಾಮ ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ತನ್ನ ಗುರುಗಳಿಗೆ ಮಾತನ್ನ ಕೊಟ್ಟಿದ್ದಾನೆ. 8 ದಿನದೊಳಗಾಗಿ ಅವನ ತಲೆಯನ್ನು ತೆಗಿತೇನೆ ಎಂಬುದಾಗಿ. ಹಾಗಾದ್ರೆ ನಿನ್ನ ದೇವನ ಮಾತು ಏನಾಗಬೇಕು ಯೋಚನೆ ಮಾಡಿದ್ದೀಯ ನೀನು? ಅದಕ್ಕೆ ಶಕುಂತನನ್ನು ನನ್ನೊಡನೆ ಕಳುಹಿಕೊಡು. ರಾಮ ಹೇಳಿದ್ದಾನೆ, ಕರೆದುಕೊಂಡು ಬಾ ನನ್ನಲ್ಲಿಗೆ ಎಂಬುದಾಗಿ. ಇದು ರಾಮನ ಸಂಧಾನಕಾರನಾಗಿ ಹೇಳುವುದೋ ಅಥವಾ ಸೋದರ ಮಾವನಾಗಿ ಹಿತೈಷಿಯಾಗಿ ಹೇಳುವುದೋ? ಎರಡೂ. ನಿನ್ನ ಮಾವನಾಗಿ, ನಿನ್ನ ಹಿತೈಷಿಯಾಗಿ, ರಾಮನ ಭಕ್ತನಾಗಿ. ನಾನೂ ಭಕ್ತನೇ, ಹಾಗಾಗಿ ನಿನ್ನಲ್ಲಿ ಹೇಳ್ತಾ ಇದ್ದೇನೆ. ಶಕುಂತನನ್ನ ಮಾವಯ್ಯ, ಇದು ಯಾರ್ಯಾರಿಗೆಲ್ಲ ಇದರ ಹಿನ್ನೆಲೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಏನು? ಈಗ ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ಬಿಟ್ಟಿದ್ದಾರೆ. ಆಂಜನೇಯ ಯಾರು? ರಾಮಭಕ್ತ. ಈ ಹೊತ್ತಿಗೆ ಏನು ಮಾಡ್ತಾ ಇದ್ದಾನೆ? ರಾಮ ವಿರೋಧಿಗೆ ಆಶ್ರಯವನ್ನು ಕೊಟ್ಟುಕೊಂಡಿದ್ದಾನೆ. ಸತ್ಯವೇ ಮಾತಲ್ವ? ಮೊದಲು ಅವನಿಗೆ ಯಾರಿಂದ ಭೀತಿ ಅಂತ ಗೊತ್ತಾಗದೇ ಇದ್ದ ಕಾಲದಲ್ಲಿಯೇ ಅಭಯದಾನವನ್ನು ಮಾಡಿ ಆಮೇಲೆ ನಾವು ಸಂಗ್ರಹಿಸಿದಂಥ ವಿಷಯ. ಈಗ ಮೊದಲೇ ಮಾತು ಕೊಟ್ಟಾಗಿದೆ. ಕೊಟ್ಟದ್ದು ಯಾರು? ಮಾತೆ. ಕೊಟ್ಟದ್ದೇನು? ಮಾತೆ. ಆ ಮಾತೆಯ ಮಾತನ್ನು ಉಳಿಸುವುದಕ್ಕಾಗಿ ನಾನು ಕಂಕಣಬದ್ಧನಾಗಿ ಅವನನ್ನು ಇಟ್ಟುಕೊಂಡಿದ್ದೇನೆ. ಬಿಟ್ಟರೆ ರಾಮ ವಿರೋಧಿ ಆಗುವ ಪ್ರಯತ್ನವಂತೂ ಅಲ್ಲವೇ ಅಲ್ಲ. ಈಗ ಮಾವಯ್ಯ, ಅಂಜನೆ ಯಾರು? ನನಗೆ ತಾಯಿ, ನಿಮಗೆ ಯಾರು? ತಂಗಿ. ಹೌದಾ? ಸ್ವಲ್ಪ ಈ ಕಡೆಯಿಂದಲೂ ನೋಡಬೇಕು ನೀವು. ಈಗ ಅಂಜನೆಯ ಮಾತನ್ನು ಉಳಿಸುವುದಕ್ಕಾಗಿ ಅವಳ ಮಗ ಸಿದ್ಧನಾಗ್ತಾನೆ. ಆದರೆ ಅಂಜನೆಯ ಮಾತನ್ನು ಉಳಿಸುವುದಕ್ಕೆ ಅವಳ ಅಣ್ಣ ಸಿದ್ಧನಾಗಬೇಡುವೆ? ಈಗ ನಾನು ಆಮೇಲೆ ಬಂದವನು, ನೀವು ಮೊದಲೇ ಇದ್ದವರು. ಆದ್ದರಿಂದ ಹೆಚ್ಚಿನ ಕಾಳಜಿ ನಿಮಗೂ ಇರಬೇಕಾಗಿತ್ತು. ಅದರ ಜೊತೆಗೆ ಈಗ ನೀವು ಪ್ರಭುವಿನ ಸಂದೇಶ ಅಂತ ಬಂದು ಒಪ್ಪಿಸ್ತಾ ಇದ್ದೀರಿ. ಈಗ ಆಯಿತು, 8 ದಿವಸಗಳ ಒಳಗೆ ನಾನು ಅವನಿಗೆ ಕೊಡದೇ ಇದ್ದರೆ ಏನಾಗ್ತದೆ? ಕೊಡದೇ ಇದ್ರೆ ಏನಾಗ್ತದೆ ಎನ್ನುವುದು ನಿನಗೆ ಅಷ್ಟು ಅರಿವಾಗುವುದಿಲ್ವಾ? ರಾಮ ನಿನ್ನನ್ನ ಕೊಂದು ಶಕುಂತನ ತಲೆಯನ್ನು ಕೊಲ್ತಾನ? ಹೌದು, ಕೊಲಲಿ ಅಂತೆ. ಕೊಂದರೆ ಕೊಲ್ಲಲಾರಾಮ, ಕಾಯ್ದರೆ ಕಾಯಲಿಯೇ. ಕೊಂದರೆ ಕೊಲ್ಲಲಾರಾಮ, ಕಾಯ್ದರೆ ಕಾಯಲಿ. ಕೊಂದರೆ ಕೊಲ್ಲಲಾರಾಮ, ಕಾಯ್ದರೆ ಕಾಯಲಿ. ಇಂದ ನಾನು ಬಿಟ್ಟು
ಒಂಬತ್ತನೆಯ ದಿನದೊಳು ಎಂದು ಬೇಳೆ ನುಡಿದ ಕೈ ಮುಗಿದು ಕೇಳೆಯ ಸುಗ್ರೀವ ಎನ್ನೊಡೆಯಲಿಗೆ ಬೇಳೆನು ತರನು ಈ ಬಗೆಗೆ. ಮಾವಯ್ಯ, ನೀವು ಬಂದದ್ದು ಲೇಸಾಯಿತು. ಹಾ ನನಗೂ ಪ್ರಭು ರಾಮಚಂದ್ರನಿಗೂ ಈಗೊಂದು ಏನೋ ಒಂದು ಸಂವಹನ ಆಗಬೇಕಾಗಿತ್ತು. ಹಾ ಈ ಹೊತ್ತಿಗೆ ನಾವೇ ಮುಖಾಮುಖಿಯಾಗಿ ಅದನ್ನು ಮಾಡಿಕೊಳ್ಳುವ ಹಾಗಿಲ್ಲ. ಹಾ ನಾನು ಯಾಕೆ ಹೀಗೆ ಮಾಡಿದೆ ಎನ್ನುವುದನ್ನು ಪ್ರಭುವಿಗೆ ಹೇಳಲಿಕ್ಕೆ ಯಾರಾದರೂ ಬೇಕಾಗಿತ್ತು. ಪ್ರಭುವಿಗೂ ಹನುಮಂತ ಯಾಕೆ ಹೀಗೆ ಮಾಡಿದ ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಒಬ್ಬರು ಬೇಕಾಗಿತ್ತು. ಹೌದು, ರಾಮ ನಿನ್ನ ಭಕ್ತನೇ ಸ್ವಾಮಿ ದ್ರೋಹ ಮಾಡ್ತಾ ಇದ್ದಾನೆ ಎಂಬುದನ್ನು ನಾನು ಹೋಗಿ ಹೇಳಬೇಕು. ಗೊತ್ತಿದೆ ನನಗೆ. ಹಾ ಹಾ ನನ್ನ ಪ್ರಭು ಶ್ರೀರಾಮಚಂದ್ರ ಕಲ್ಪನೆಯಲ್ಲಿಯೂ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾ ಪ್ರಪಂಚದಲ್ಲಿ ಯಾರಾದರೂ ಮಾಡಬಹುದು, ಹನುಮಂತ ಹೀಗೆ ಮಾಡ್ತಾನೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾ ಆದರೆ ಮಾಡಿದ್ದು ಹೌದು. ಹಾ ಯಾಕಾಗಿ ಹೀಗೆ ಮಾಡಿದೆ ಎನ್ನುವುದನ್ನು ಹೇಳಿದ್ದೇನೆ. ಹಾ ಆಮೇಲೆ ಈ ಶಕುಂತನಿಂದ ನನಗೇನು ಆಗಬೇಕಾಗಿಲ್ಲ. ಇವನೇನು ನನಗೆ ಸ್ನೇಹಿತ ಅಲ್ಲ, ಬಂಧು ಅಲ್ಲ, ಸೋದರ ಮಾವನೂ ಅಲ್ಲ, ಎಂಥದ್ದು ಅಲ್ಲ. ಹಾಗಾದ್ರೆ ಕಳು ಇವನನ್ನು ಎಂದಿಗೂ ನಾನು ಸಂರಕ್ಷಿಸ್ತೇನೆ ಎನ್ನುವಂತಹ ಆಕಾಂಕ್ಷೆಯನ್ನು ಇಟ್ಟುಕೊಂಡವನು ಅಲ್ಲ. ಹಾ ತಾಯಿ ಕೊಟ್ಟ ಮಾತಿನ ಆವರಣ ಅಷ್ಟೆ. ಅಮ್ಮ ಹೇಳಿದ್ದೇನು, 8 ದಿವಸಗಳ ತನಕ ಇವನ ಪ್ರಾಣವನ್ನು ಸಂರಕ್ಷಿಸಬೇಕಾದ್ದು ನಮ್ಮ ಹೊಣೆ ಮಗನೇ. ಹಾಗಾಗಿ 8 ದಿವಸಗಳ ತನಕ ನಾನು ಅವನ ಪ್ರಾಣವನ್ನು ಸಂರಕ್ಷಣೆ ಮಾಡ್ತೇನೆ. ಇನ್ನು 9ನೇ ದಿವಸಕ್ಕೆ ನಾನೇ ಅವನ ತಲೆ ಹಾರಿಸ್ತೇನೆ. ಬೇಡ, ರಾಮದೇವರಿಗೆ ಒಪ್ಪಿಸ್ತೇನೆ. ಅದು ಯಾಕೆ ನಮಗೆ ಮಾವಯ್ಯ, 9ನೇ ದಿನ ಮಾವಯ್ಯ, ನೀ ಕೊಡುವುದಾದ್ರೆ ಹಿಂದೆ ನನ್ನೊಡನೆ ಕಳುವಿ ಕೊಡು. ಈಗ 9ನೇ ದಿನ ಏನು ಈಗ ಏನಾಗ್ತದೆ, 8 ದಿವಸಗಳ ಒಳಗೆ ಕೊಡದಿದ್ದರೆ ರಾಮನಿಗೆ ಸಿಟ್ಟು ಬರ್ತದೆ. ಆಗ ಏನು, ಮೊದಲು ಶಕುಂತನ ಮೇಲೆ ಇದ್ದಂಥ ಸಿಟ್ಟು ಹನುಮಂತನನ್ನು ಹೊಂದಿಕೊಂಡು ಬರ್ತದೆ. ಹನುಮಂತನನ್ನು ಕೊಂದಾದರೂ ಶಕುಂತನನ್ನು ಪಡೀತೇನೆ ಅಂತ ರಾಮ ಬರಬಹುದು. ನೋಡು, ಈ ಊಟಕ್ಕಿಲ್ಲದ ಉಪ್ಪಿನಕಾಯಿ ಮಾತೆಲ್ಲ ಬೇಡ. ಹಾ, ಕೊಡುವುದಾದ್ರೆ ಈಗಲೇ ಕೊಡು. ನಮಗೆ 9ನೇ ದಿನ ಆ ಶಕುಂತ ಬೇಡ. ನೀನೇ ಅವನನ್ನ ಅನಂತರ ಜೀವನ ಪರ್ಯಂತ ಇಟ್ಟುಕೋ. ನನಗೇನು, ಅವನು ನನ್ನ ಸೋದರ ಅವನು ಅಲ್ಲ, ಎಂಥದ್ದು ಅಲ್ಲ ಹೇಳಿ ಆಯ್ತು. ಅಲ್ಲ, ನನಗೀಗ ನಿನ್ನೊಡನೆ ಇರ್ತಾನೆ ಅವನು. ಅವನನ್ನು ಶಾಶ್ವತವಾಗಿ ಇಟ್ಟುಕೊಳ್ಳೋ ಬಯಕೆ ಅಲ್ಲ. ಹಾ. 9ನೇ ದಿವಸ ಬೆಳಿಗ್ಗೆ ನಾನೇ ಅಯೋಧ್ಯೆಗೆ ಬಂದು ಒಪ್ಪಿಸ್ತೇನೆ. ಇನ್ನು 8 ದಿವಸಗಳ ಒಳಗೆ ಕೊಡದಿದ್ದರೆ ರಾಮ ಕೊಲ್ತಾನ? 8 ದಿನ ಕೊಡದೇ ಇದ್ರು 9ನೇ ದಿನ ಅವು ಬೇಡ ನನಗೆ. ಅಲ್ಲ, ರಾಮ ಕೊಡುವ ಮಾತೇ ಇಲ್ಲ. ಕೊಡದಿದ್ರೆ ನಿನ್ನನ್ನು ಕೊಲ್ಲುವುದು ಹೌದು, ಶಕುಂತನನ್ನು ಕೊಲ್ಲುವುದು ಹೌದು. ಯಾರು ಬೇಡ ಹೇಳಿದರು? ಕೊಲ್ತಾನೆ ಆಗಿದ್ರೆ. ಈಗ ಆದ್ರೆ ಅವನೆದುರು ನಾನು ಎಂಥವನು? ಆದ್ರೆ ಅವನು ದೊಡ್ಡವನು ಅಂತ ಯಾವತ್ತೂ ಒಪ್ಪಿಕೊಂಡಾಗಿದೆ. ಈಗ ದೊಡ್ಡವರು ನಾನು ಬಂದದ್ದು ಯಾಕೆ? ಅಲ್ಲ, ನಿನ್ನಂತಹ ಭಕ್ತನನ್ನ ಕಳೆದುಕೊಳ್ಳುವುದಕ್ಕೆ ರಾಮನಿಗೂ ಇಷ್ಟವಿಲ್ಲ, ನಮಗೂ ನಿನ್ನನ್ನ ಕಳೆದುಕೊಳ್ಳುವ ಅಲ್ಲ. ಮನಸ್ಸಿಲ್ಲ. ರಾಮನ- ಹಾಗಾಗಿಯೇ ನಾನು ಇಲ್ಲಿ ಅಲ್ಲ. ಬಂದಿದ್ದೇನೆ. ರಾಮನಿಗೆ ನನ್ನನ್ನು ಕಳೆದುಕೊಳ್ಳುವ ಇಷ್ಟ ಇಲ್ಲದಿದ್ದರೆ ನನ್ನನ್ನು ಉಳಿಸ್ಲಿ. ಅದು ಹೇಗೆ? ಕೊಟ್ಟ ಮಾತನ್ನು ಮೀರಿದ್ದು ಉಂಟಾ ರಾಮಾಯಣದ? ಹಾಗಾದರೆ ಆ ಮಾತಿಗಾಗಿ ಹನುಮಂತನನ್ನು ವೆಚ್ಚ ಮಾಡಬಹುದು ಅಂತ ರಾಮ ಯೋಚನೆ ಮಾಡಿದರೆ ವೆಚ್ಚ ಮಾಡಲಿ. ಈಗ ಕೊಂದರೆ ಕೊಲಲ ರಾಮ, ಕಾಯುವ ಕೊಲ್ಲುವ ಶಕ್ತಿ ನಾವಲ್ಲ ಮಾವಯ್ಯ. ನಾವೆಲ್ಲ ನೆಪ ಮಾತ್ರ, ನಾವೆಲ್ಲ ಸಾಧನಗಳು. ನಿಜವಾಗಿಯೂ ಕಾಯುವ ಕೊಲ್ಲುವ ಶಕ್ತಿ ಆ ಪ್ರಭು. ಇದೆಲ್ಲ ಈ ದೇವರಾಟ, ದೇವರಿಗೆ ಬಿಟ್ಟದ್ದು. ನಾವೆಲ್ಲ ಅವನಾಡಿಸುವಂಥ ಗೊಂಬೆಗಳಾಗಿ ಇಲ್ಲಿ ನಮ್ಮ ಪಾತ್ರ ನಿರ್ವಹಣೆ ಮಾಡೋದು. ಆದ್ದರಿಂದ ಪ್ರಭುವಿನ ಚಿತ್ತ ಹೇಗೋ ಹಾಗಾಗುತ್ತದೆ. ಏನೇ ಆದರೂ ನೀನು ಶಕುಂತನನ್ನ ಬಿಟ್ಟು ಕೊಟ್ಟು ಸ್ವಾಮಿ ನಿಷ್ಠೆ ಮೆರೆಯುವುದೇ ಸರಿ ಅಂತ ನನ್ನ ಭಾವನೆ. ಮಾವಯ್ಯ, ಹಾ ಈಗ ನಿಮಗಿಂತ ಸ್ವಲ್ಪ ಹೆಚ್ಚು ನಾನು ಕಲಿತುಬಿಟ್ಟಿದ್ದೇನೆ. ನೀವು ಕಿಷ್ಕಿಂಧೆಯ ಆಡಳಿತ, ಇಲ್ಲಿಯ ಭೋಗಭಾಗ್ಯಗಳನ್ನೆಲ್ಲ ನೀವು ಅನುಭವಿಸುವುದರಲ್ಲಿ ಇದ್ದಿರಿ. ಹಾ ನನಗೆ ಸಿಕ್ಕಿದ ಅವಕಾಶದಲ್ಲಿ ನಾನು ಸುರೇಂದ್ರ ವ್ಯಾಕರಣವನ್ನು ಕಲಿತು ಬಂದೆ, ದೇವ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಬಂದೆ. ಆದ್ದರಿಂದ ತಾಯಿಯ ಮಾತನ್ನು ಉಳಿಸುವುದೇ ನನ್ನ ಕರ್ತವ್ಯ. ಎಂಥ ಸಂದರ್ಭದಲ್ಲಿಯೂ ಮಕ್ಕಳಾಗಿ ಹುಟ್ಟಿದಂಥ ನಾವು ಅದನ್ನು ಬಿಟ್ಟು ಇನ್ನೊಂದಕ್ಕೆ ಮುಂದುವರಿಯಬಾರದು ಎನ್ನುವ ಕಾರಣಕ್ಕಾಗಿ ಈ ವಿಷಯ ಸ್ಪಷ್ಟ ತೀರ್ಮಾನ. 8 ದಿವಸಗಳ ಒಳಗೆ ಕೊಡುವ ಮಾತೇ ಇಲ್ಲ. ಇನ್ನು ರಾಮನಿಗೆ ಸಿಟ್ಟು ಬಂದು ಕೊಲ್ತಾನೆ ಅಂತಾದರೆ ಕೊಲ್ಲಲಿ, ಅಥವಾ ಬದುಕಿಸ್ತಾನೆ ಅಂತಾದರೆ ಬದುಕಿಸಲಿ. ಅದಕ್ಕೆ ನಾನು
ಹಿಂಜರಿಯುವವನೇ ಅಲ್ಲ. ಈಗ ನಿಮ್ಮ ಹತ್ರ ಕೇಳೋದು, ಈಗ ನಿಮ್ಮದು ವೈಯಕ್ತಿಕವಾಗಿ ಏನೂ ಇಲ್ವೇ ಒಳಗೆ? ಈಗ ರಾಮನ ಮುಖವಾಣಿಯಾಗಿ ಬಂದದ್ದಾಯಿತು. ನನ್ನ ಮಾವ ಯಾವತ್ತೂ ಅಳಿಯನ ಹಿತವನ್ನು ಶುಭವನ್ನು ಹಾರೈಸಬೇಕು, ಹೌದಾ? ಪೂರ್ಣ ರಾಮನ ಕಡೆಯವರಾಗಿ ಮಾತಾಡಬೇಡಿ, ಸ್ವಲ್ಪ ನಮ್ಮ ಸಂಬಂಧದ ಮುಖದ ಮೇಲೆ ಮಾತಾಡಿ. ಹಾಂ, ನೀನೀಗ ನನ್ನನ್ನು ಇಬ್ಬಂದಿಯಲ್ಲಿ ತಂದಿಟ್ಟದ್ದಂತೂ ಹೌದು. ಓ, ಇದು ಹೌದು. ಹಾ. ಆದ್ರೆ ಒಂದಂತೂ ಸತ್ಯವಾದ ಮಾತು. ಏನು? ಈಗ ನೀನು ರಾಮನು ಮುಖಾಮುಖಿ ಆದರೆ ಅಂತ ಆದರೆ ನಿಮಗೆ ಕಷ್ಟ ಆಗುವುದು. ಇದು ಅರ್ಥ ಆಯ್ತು ನನಗೆ. ಆ ಕಡೆಯಲ್ಲಿ ರಾಮನನ್ನೂ ಬಿಡುವ ಹಾಗಿಲ್ಲ, ಈ ಕಡೆಯಲ್ಲಿ ನನ್ನನ್ನೂ ಬಿಡುವ ಹಾಗಿಲ್ಲ. ಆದ್ರೆ ಮನಸ್ಸಿನ ನಿರ್ಣಯ ಅಂತ ಇದೆ ಅಲ್ಲ. ಈಗ ಸ್ವಾಮಿ ಕಾರ್ಯದ ಜೊತೆಗೆ ಒಂದು ಸ್ವಕಾರ್ಯ. ನಿಮ್ಮ ನೆಲೆ ಏನು, ನಿಮ್ಮದ್ದಾದಂಥ ಮುಂದಿನ ನಿಲುವೇನು ಅಂತ ತೆಗೆದುಕೊಳ್ಬೇಕಲ್ಲ. ನೋಡು ಹನುಮ, ನೀನು ರಾಮನನ್ನಷ್ಟೇ ಅಲ್ಲ, ಇಡೀ ವಾನರ ಸೇನೆಯನ್ನು ಕಳೆದುಕೊಳ್ತೀಯ. ನಮ್ಮವರು ಯಾರು ನಿನ್ನೊಟ್ಟಿಗೆ ಬರುವುದಿಲ್ಲ. ರಾಮನಿಗೆ ವಿರೋಧಿಯಾಗಿ ನಿಂತಿದ್ದೀಯಾ ಅಂತ ಆದ್ರೆ ನಾವೆಲ್ಲ ನಿನ್ನೊಡನೆ ಬರುವುದಕ್ಕೆ ಸಾಧ್ಯವಾ? ಯೋಚಿಸಿದ್ದೀಯಾ ನೀನು? ಇದು ಒಂದು ಉಂಟು. ಯಾಕೆಂದ್ರೆ ವಾನರರಿಗೆಲ್ಲ ಸುಗ್ರೀವ ನಾಯಕ. ಸುಗ್ರೀವನ ಬೆಂಬಲ ಆಚೆಗೆ ಅಂತ ಆದ್ರೆ ಮತ್ತೆ ಇಲ್ಲಿ ಯಾರು ಇಲ್ಲ. ಹೌದು. ಅಂದರೆ ನಾನು ಒಂಟಿಯಾಗಿ ಬಿಡುತ್ತೇನೆ, ಅಪಾಯ ಒಂದು ಉಂಟು ಅಲ್ವಾ? ಮಾವಯ್ಯ, ಧೈರ್ಯ ಇದ್ದವರು, ಮನೋಬಲ ಇದ್ದವರು ಒಂಟಿಯಾಗಿದ್ದು ಕಾರ್ಯ ಸಾಧನೆ ಮಾಡ್ತಾರೆ. ಮಾವಯ್ಯ, ನಿಮಗೆ ಹೇಗೆ ತೋಚ್ತದೋ ಹಾಗೆ ಮಾಡಿ. ಮುಂದೆ ಒಂದು ವೇಳೆ ಯುದ್ಧವಾಗುವುದಾದರೆ ನನ್ನ ಪಕ್ಷಕ್ಕೆ ಬನ್ನಿ ಅಂತ ನಾನು ಕರೆಯುವುದಿಲ್ಲ. ಬರುವುದು ಇಲ್ಲ ಹೆಚ್ಚಾಗಿ. ನಿಮಗೆ ಬಿಟ್ಟದ್ದು. ಎಲ್ಲಿಯಾದರೂ ಹನುಮನಿಗೆ ಸಿಟ್ಟು ಬಂದರೆ ಅಂತ ಯೋಚನೆ ಮಾಡಬೇಡಿ. ಆ ಕಡೆಗೆ ಹೋಗಿ, ಆ ಪಕ್ಷಕ್ಕೆ ಹೋಗಿ, ನನಗೇನು ಬೇಸರ ಇಲ್ಲ. ಎಂತಹ ಸ್ಥಿತಿಯನ್ನಾದರೂ ಒಬ್ಬನೇ ಇದ್ದಾದರೂ ಅನುಭವಿಸಬೇಕು, ಎದುರಿಸಬೇಕು ಅಂತ ನಾನು ಸಿದ್ಧನಾಗಿ ಬಿಟ್ಟಿದ್ದೇನೆ. ಆದ್ದರಿಂದ 8 ದಿವಸಗಳ ಒಳಗೆ ಕೊಡುವುದಿಲ್ಲ. ಯುದ್ಧವಾದರೆ ನೀವು ರಾಮನ ಕಡೆಯಿಂದ ಬಂದು ಯುದ್ಧ ಮಾಡಲಿಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ನೋಡು, ಹೇಳುವುದೆಲ್ಲ ಹೇಳಿದ್ದೇನೆ. ಕೊನೆಯಲ್ಲಿ ಮಾವ ನನ್ನ ವಿರೋಧವಾಗಿ ನಿಂತ ಇಂಥ ಮಾತುಗಳೆಲ್ಲ ಬೇಡ. ಹಾಗಾಗಿಯೇ ಮೊದಲೇ ನಿನಗೆಲ್ಲವನ್ನ ಹೇಳಿದ್ದೇನೆ. ಮತ್ತೆ ನೀನು ಹೇಳಿದ ವಿಷಯವನ್ನ ಮತ್ತೆ ಅವತ್ತು ನನ್ನ ಬಗ್ಗೆಯೂ ನೀವು ತಪ್ಪು ತಿಳಿಬಾರದು. ದಂಡಿನಲ್ಲಿ ಸೋದರ ಮಾವನೇ ಅಂತ ಮಾತೇ ಉಂಟು. ನೀನು ಮಾತೆಗೆ ಕೊಟ್ಟ ಮಾತಿಗಾಗಿ ಸ್ವಾಮಿ ದ್ರೋಹಕ್ಕೆ ಮುಂದಾಗಿದ್ದೀಯಾ ಅಂತ ನೀನೇ ಹೇಳ್ತಾ ಇದ್ದೀಯಾ. ಇದಕ್ಕೆ ನಾವೇನು ಮಾಡ್ಲಿಕ್ಕೆ ನನಗೆ 2ರಲ್ಲಿ ಒಂದನ್ನು ಇಟ್ಕೊಳ್ಳೇಬೇಕು. ಮಾತೃದ್ರೋಹ, ಸ್ವಾಮಿ ದ್ರೋಹ. ತಾಯಿ ಪ್ರಭು, ನಿಮಗೆ ಆ ಕಷ್ಟ ಇಲ್ಲ. ತಂಗಿಯನ್ನು ಬಿಟ್ಟರು ಕಳೀತದೆ, ಹೋಗಿ ಅಡ್ಡಿಲ್ಲ, ಬಿಡಿ, ಅಡ್ಡಿಲ್ಲ. ಪ್ರಭುವಿನ ಪಕ್ಷಕ್ಕೆ ಹೋಗಿ ಬನ್ನಿ. ಪ್ರಭುವನ್ನ ಹಾಗಾಗಿ ನಾವು ಅವನ ಪರ ರಾಮನಿಗೆ ಹೇಳಿ ಒಂದು ಅನಿವಾರ್ಯವಾದ ಸ್ಥಿತಿಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾನೆ. ಕೊಡುವ ಮಾತೇ ಇಲ್ವಂತೆ. ಕೊಡುವುದಾದರೆ 9ನೇ ದಿವಸ ತಂದು ಒಪ್ಪಿಸ್ತಾನೆ ಅಂತ ಹೇಳಿ ರಾಮನಿಗೆ. ಇದಿಷ್ಟನ್ನು ನಾನು ಹೋಗಿ ಹೇಳಿ ರಾಮನಿಗೆ ಮಾತನ್ನು ಒಪ್ಪಿಸ್ತೇನೆ. ಓ ಸುಗ್ರೀವ, ಹೋಗಿ ಬಂದಿಯಾ? ಶಕುಂತಲನ್ನ ಕರೆತಂದಿಯಾ? ಶಕುಂತನನ್ನ ಕರೆ ತರುವುದಾ? ಅವನೆಲ್ಲಿ ಬರ್ತಾನೆ? ಅವನು ಬರ್ಲಿಕ್ಕಿಲ್ಲ, ನೀನು ಕರ್ಕೊಂಡು ಬರ್ಬೋದಲ್ಲ. ಕರ್ಕೊಂಡು ಬರುವುದಕ್ಕಲ್ಲಿ ನಿಂತವರು ಯಾರು? ನಿನ್ನ ಭಕ್ತ ಹನುಮ. ಏನಂದ? ಅವನ ಬಗ್ಗೆ ನಿನಗೆ ಗೊತ್ತಿಲ್ವಾ? ಏನು ಹೇಳ್ದ? ತಾಯಿಗೆ ಮಾತನ್ನ ಕೊಟ್ಟಿದ್ದೇನೆ, ಮಾತು ತಪ್ಪುವ ಮಾತೇ ಇಲ್ಲ. ನಾನು ಶಕುಂತನ ಬಿಡುವವನಲ್ಲ. 9ನೇ ದಿನ ಕಳುಹಿ ಕೊಡ್ತೇನೆ ಬೇಕಾದ್ರೆ. ನಾನು ಆ ಮಾತನ್ನು ಆಡಿದ? ಹೌದೌದು. ಜಾಣತನದ ಮಾತನ್ನೇ ನಿನ್ನಲ್ಲಿ ಆಡಿದ್ದಾನೆ.
ದಿವಸ ಪರ್ಯಂತ ಕೊಡುವುದಿಲ್ಲ. ಹಾ ತಂದೊಪ್ಪಿಸುವೆ 9ನೆಯ ದಿವಸದಿ. ಹಾ ಎಂಥ ಜಾಣದ ನುಡಿ. 9ನೇ ದಿವಸ ನಮಗೆ ಅವ ಬೇಕು. ಹೇಳಿದೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಯಾಕೆ ನಮಗೆ ಅಂತ. ಅಲ್ವಾ? ಹಾ. ಒಂದೊಂದು ಗಾದೆ ಮಾತು ಅಂತದ್ದು ಹೇಳಬೇಕು. ಹೌದು, ಆದರೂ ಪ್ರಯೋಜನ ಆಗ್ಲಿಲ್ಲ. ಕೊಡುವುದಿಲ್ಲ. ಹಾ, ಹಾ. ಕೊಡುವುದಾದ್ರೂ 9ನೇ ದಿವಸ. ಎಂಥ ಬುದ್ಧಿವಂತ ಅವ. ಚೋಣಿ 3ರಲ್ಲಿಯೇ ತನಗೆ ಸರಿಸಾಟಿಯಾದವರು ಮತ್ತೊಬ್ಬರು ಇಲ್ಲ. ಶಾಸ್ತ್ರ ಪ್ರವೀಣ, ವೇದಾಂತಗಳನ್ನೆಲ್ಲ ತಾನು ಕರಗತ ಮಾಡಿಕೊಂಡವ. ಹಾ ಇತ್ಯಾದಿಯಾಗಿ ತಾನು ಅಹಂಕಾರ ಭರಿತನಾಗಿ ವರ್ತಿಸುತ್ತಾ ಇದ್ದಾನೆ. ಒಂದೊಂದು ಮಾತು ಇದಕ್ಕೆ ದೃಷ್ಟಾಂತವನ್ನು ಕೊಡ್ತಾ ಇದೆ, ಪುಷ್ಟಿಯನ್ನು ಕೊಡ್ತಾ ಇದೆ. ಒಂದು ಸಂದರ್ಭದಲ್ಲಿ ಶತಯೋಜನ ವಿಸ್ತೀರ್ಣವಾಗಿರುವಂಥ ಶರದಿಯನ್ನು ಮುಟ್ಟದೆ ಥಟ್ಟನೆ ಹಾರಿ ಹಾ ಲಂಕೆಯನ್ನು ಸೇರಿ ರಕ್ಕಸರ ನೆಲೆಯನ್ನರಿತು, ಸೀತೆಯ ಗುಟ್ಟನ್ನರಿತು, ತಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದಿರುವಂಥ ರಕ್ಕಸರನ್ನ ವಜ್ರಮುಷ್ಟಿಯಿಂದ ಕುಟ್ಟಿ 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 ಕಳೆದು 10,000 ರಕ್ಕಸ ವೀರರನ್ನು, ಅಕ್ಷಯ ಕುಮಾರನೇ ಮೊದಲಾದವರನ್ನು ಏಕಕಾಲದಲ್ಲಿ ಕೊಂದು ಮುಗಿಸಿ ಲಂಕೆಯನ್ನೇ ಸುಟ್ಟು ಬಂದಂಥ ಜಗಜ್ಜಟ್ಟಿ ತಾನು ಎನ್ನುವಂಥ ಅಹಂಕಾರ ಅವನ ನೆತ್ತಿಗೆ ಅಡರಿದೆ. ಬುದ್ಧಿ ಕಲಿಸ್ತೇನೆ. ನಾನು ಹೇಳಿದ್ದೇನೆ ಅವನಿಗೆ, ರಾಮ ನಿನ್ನನ್ನು ಕೊಲ್ತಾನೆ, ಶಕುಂತನನ್ನು ಕೊಲ್ಲುತ್ತಾನೆ ಎಂಬುದಾಗಿ. ಖಂಡಿತ. ನೀನು ನಾಳೆ ಬೆಳಗ್ಗೆ ಸರಿಯಾಗಿ ನಾವು ಅಯೋಧ್ಯೆಯಿಂದ ಹೊರಡಬೇಕು. ಅಷ್ಟೊತ್ತಿನೊಳಗೆ ನಿಮ್ಮ ವಾನರ ಸೇನೆಯನ್ನೆಲ್ಲ ಕೂಡಿಕೊಂಡು ಅಯೋಧ್ಯೆಗೆ ಬರಬೇಕು. ಈಗಲೇ ಹೋಗು, ಈಗಲೇ ಹೋಗು. ಆಪಜಾತನು ಪಶ್ಚಿಮಾಮುದಿಯ ಬಗಲು, ಆಪಜಾತನು ಪಶ್ಚಿಮಾಮುದಿಯ ಬಗಲು ಸಂಧ್ಯಾ ವಿರಚಿಸಿ ಸುಗ್ರೀವನನ್ನ ಕಳುಹಿಕೊಟ್ಟೆ. ಸೂರ್ಯಾಸ್ತ ಆಗುತ್ತಾ ಬಂತು. ಸಂಧ್ಯಾಕರ್ಮವನ್ನು ಮುಗಿಸಿದ್ದಾಯಿತು. ಸಾಕಷ್ಟು ವಿಚಾರ ಮಾಡಿಯೇ ನಾಳೆ ಕಾರ್ಯತತ್ಪರನಾಗಬೇಕು. ಹಾಗಾಗಿ ಏಕಾಂತವನ್ನು ಸೇರಿ ಯೋಚನೆ ಮಾಡ್ತೇನೆ. ಅಂತಃಪುರವನ್ನು ಸೇರ್ತೇನೆ. ಆಪವನ ಜನಮರಾರಮಗೆ ವಿಸ್ಮಯ ಪಡುತ್ತಾ ಭೂಪುತ್ರಿಯರ ಸಚಾಯವನೊಳಬಗು ಕೋಪದಾಪದಿ ಹಲವನೆಣಿಸುತ್ತಿರಲು, ಕೋಪದಾಪದಿ ಹಲವನೆಣಿಸುತ್ತಿರಲನ ಕಂಡು ಕಾಂತಜಾನಕಿ ಸ್ವಾಮಿ, ಇದೇನಿದು ಮಂಗ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ? ಯಾರಿಗೆ? ಇಲ್ಲಿದ್ದವರು ನಾವಿಬ್ರೆ, ಹೇಳಿದವರು ನೀವು ಆದರೆ ಹೇಳಿಸಿಕೊಂಡು ನಾನೇ ಮತ್ತಿನ್ನೇರು. ನಿನಗೆ ಮಂಗ ಹೇಳಿಬಿಟ್ನಾ? ಅಲ್ಲ, ನೀವು ನನಗೆ ಮಂಗ ಹೇಳಿದ್ದರಿಂದ ನನಗೇನು ನಷ್ಟ ಆಗುವುದಿಲ್ಲ. ಆದರೆ ಹೇಳಿದ್ರೆ ನನಗೆ ಕಷ್ಟ ಆಗ್ತದೆ. ಯಾಕೆ ಹೇಳಿ? ಯಾಕೆ ನನ್ನ ಪತಿ ಅಲ್ವಾ ನೀವು? ಅದು ಹೆಂಡತಿಗೆ ಮಂಗ ಇಷ್ಟು ದಿವಸ ನಾನು ಮಂಗ ಅಂತ ಬೈದದ್ದಿಲ್ಲ. ಹಾ ಈಗ ನನಗೆ ಗೊತ್ತಿಲ್ಲ. ಹಾ ನೀನು ಹೇಳಿದ ಮೇಲೆ ನಾನು ಮಂಗ ಅಂತ ಬೈದದ್ದು ಅಂತ. ನಿನಗೆ ಮಂಗ ಅಂತ ಬೈದರೆ ನಾನೇನಾಗ್ತೇನೆ? ಮಂಗನ ಗಂಡ ಆಗ್ತೀರಿ. ಒಂದು ಗಂಡು ಮಂಗ, ಒಂದು ಹೆಣ್ಣು ಮಂಗ. ಅಲ್ಲ, ನನಗೆ ಬೇಸರ ಇಲ್ಲ ನೀವು ಮಂಗ ಅಂತ ಕರೆದ್ರೆ. ಹಾಂ, ಯಾಕೆಂದ್ರೆ ನಂಗೆ ಮಂಗ ಪ್ರೀತಿ ಪಾತ್ರವನಾದ. ಹೌದಪ್ಪ. ಅಲ್ಲಿ ನೀನು ಮಲಗಲಿಲ್ವಾ? ಸ್ವಾಮಿ, ಹಾಂ ಯಾವಾಗಲಾದರೂ ನೀವು ಮಲಗದೆ ಹಾಂ ನಾನು ಮಲಗಿದ್ದುಂಟ? ಹಾಂ, ಇಲ್ಲ ಇಲ್ಲ ಇಲ್ಲ. ಪತಿ ಮಲಗಿದ ನಂತರ ಅಲ್ವೇ ಸತಿ ಮಲಗುವುದು, ಅದು ಸತಿ ಧರ್ಮ. ಹೌದು. ಹಾಗೆಯೇ ಹಾಂ, ಪತಿಯ ಊಟವಾದ ನಂತರ ಹೌದು. ಸತಿಯ ಊಟ. ಗಂಡ ಎದ್ದ ಮೇಲೆ ಸತಿ. ಹಾ, ಅದಲ್ಲ ಅದಲ್ಲ ಹಾಂ, ಅದಲ್ಲ, ಸತಿ ಪತಿಗಿಂತ ಮೊದಲೇ ಹೇಳುವುದು. ಇದೆರಡು ಮೊದಲು. ಇದೆರಡು ಮೊದಲು. ಹಾ. ಅದರಲ್ಲಿ ಮೊದಲೇ ಸತಿ ಹೇಳುವುದು ಮೊದಲೇ. ಸರಿ ಸರಿ. ಅಲ್ಲ, ನಾನು ನೋಡ್ತಾ ಇದ್ದೇನೆ ಆಗಿನಿಂದ. ಹಾಂ, ನೀವು ಬಹುಶಃ ಎಂದಿನಂತಿಲ್ಲ ಇವತ್ತು. ಯಾರೂ ಇರುವುದಿಲ್ಲ ಪ್ರಪಂಚದಲ್ಲಿ. ಅಲ್ಲ, ಅದು ಇರಬೇಕು ಅಂತಲೂ ಅಲ್ಲ. ಅಲ್ವಾ?
ಆದರೆ ಇವತ್ತು ನಿಮ್ಮಲ್ಲಿ ವಿಶೇಷವಾದ ಬದಲಾವಣೆಯನ್ನು ನಾನು ಕಾಣ್ತಾ ಇದ್ದೇನೆ. ಹೌದಾ? ಹಾ ಹಾ ನೋಡಿ, ನೀವು ನಿಮ್ಮ ಮುಖದಲ್ಲಿ ಹಾ ಏನೋ ಒಂದು ಅಸಹನೆ ತೋರ್ತಾ ಉಂಟು. ಓಹೋ ಹಾಗೆ ಹಾ ಕಣ್ಣುಗಳು ಕೆಂಪಡ್ರಿದಾವೆ ನಿಮ್ಮದು. ಹಾ ಹಾ ನಾನು ಇಷ್ಟೊತ್ತಾದರೂ ನಿದ್ರೆ ಮಾಡಲಿಲ್ವಲ್ಲ? ಇದ್ರೂ ಇರಬಹುದು. ಹೌದು. ಹೌದು ಸ್ವಾಮಿ, ನೀವು ಯಾಕೆ ನಿದ್ದೆ ಮಾಡಲಿಲ್ಲ? ತಲೆ ಬಿಸಿ ತಲೆ ಬಿಸಿ. ಇವತ್ತಿನವರೆಗೆ ಹಾ ನಿಮ್ಮ ಯಾವುದೇ ತಲೆ ಬಿಸಿ, ಬಹುಶಃ ರಾಜಕಾರಣದ್ದೇ ಇದ್ದರೂ ಸಹ ಹಾ ಅದನ್ನು ಅಂತಃಪುರದವರೆಗೆ ತಂದವರು ನೀವಲ್ಲ. ಹಾ ಖಂಡಿತ ಇಲ್ಲ. ಅಂತಃಪುರದ ವಿಷಯವನ್ನ ಸಭೆಗೆ ತೆಗೆದುಕೊಂಡು ಹೋದವರು ನೀವಲ್ಲ. ಹಾ ಹಾ ಅಲ್ಲಿಗೆ ಇಲ್ಲಿಗೆ. ಹೌದು, ಅದು ಬೇರೆ. ಅದು ಬೇರೆ ಅಲ್ವಾ? ಆದ್ರೆ ಇಂದು ನೀವು ಯಾಕೆ ತಲೆ ಬಿಸಿ ಅಂತ ಹೇಳ್ತಾ ಇದ್ದೀರಿ, ಸಿಟ್ಟು ಮಾಡ್ತಾ ಇದ್ದೀರಿ? ನಾಳಿನ ತಲೆ ಬಿಸಿ ಸ್ವಾಮಿ, ಹಾ. ನಾಳಿನ ತಲೆ ಬಿಸಿಯ? ಹೌದು. ನೀವೇನು ಸಾಮಾನ್ಯ ಮನುಷ್ಯರು? ನಾಳೆ ಊಟಕ್ಕೆ ಏನು ಮಾಡುವುದು ಎನ್ನುವುದಕ್ಕೆ? ಛೇ, ಒಬ್ಬ ಸಾಮಾನ್ಯ ಆಳು ಕಾಳು ಸಹಿತ ಹಾ. ನಾಳೆ ಏನು ಅಂತ ಯೋಚನೆ ಮಾಡುವುದಿಲ್ಲ ಅಲ್ವಾ? ದಿವಸಕ್ಕೆ ಮುಗಿಸ್ತಾನೆ ಅವ. ಅಷ್ಟೇ, ಭವಿಷ್ಯದ ನಾಳೆ ಬಗ್ಗೆ ಚಿಂತೆ ಇಲ್ಲ. ಆದ್ರೆ ನೀವು ಒಬ್ಬ ಅರಸನಾಗಿ ಹಾ ನಾಳಿನ ಚಿಂತೆ ಅಂದ್ರೆ ಅದಲ್ಲ. ಮತ್ತೆ ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಅಂದ್ರೂ ತಪ್ಪಲ್ಲ. ಒಂದು ತಲೆ ಬಿಸಿ ಹಾ ಇತ್ತೀಚೆಗೆ ಕಾಡ್ತಾ ಇದೆ. ಸ್ವಾಮಿ, ಅದು ಹೇಳಲಿಕ್ಕಿಲ್ಲ, ಬಿಡ್ಲಿಕ್ಕಿಲ್ಲ. ಸ್ವಾಮಿ, ನೀವು ನಿದ್ದೆ ಮಾಡಿದ್ರೆ ಎಲ್ಲ ತಲೆ ಬಿಸಿ ಕಡಿಮೆ ಆಗ್ತದೆ. ನಿದ್ರೆ ಮಹತ್ವವೇ ಆಗ. ಹಾ ನಿದ್ರೆ ಬಂತು ಅಂತಾದ್ರೆ ಹಾ ಎಲ್ಲ ಸಮಸ್ಯೆಯು ದೂರ ಆಗ್ತದೆ. ಹೌದು. ನಿದ್ರೆ ಬರಲಿಲ್ಲ ಅಂತಾದ್ರೆ ಎಲ್ಲ ಸಮಸ್ಯೆಯು ನೆನಪಿಗೆ ಬರ್ತದೆ. ಎಲ್ಲ ಸಮಸ್ಯೆಗೂ ಪರಿಹಾರ ನಿದ್ರೆ. ಸಮಸ್ಯೆಯೂ ನಿದ್ರೆ. ಹೌದು, ನಿದ್ರೆದೇ ಸಮಸ್ಯೆ. ಸ್ವಾಮಿ, ಆದರೂ ನೀವು ಬಹಳ ಸಿಟ್ಟು ಮಾಡ್ತಾ ಇದ್ದೀರಿ ಇವತ್ತು. ಸ್ವಾಮಿ, ಮಹಾರಾಜ ಏನೇನು ಗುಟ್ಟು, ಮಹಾರಾಜ ಏನೇನು ಸಿಟ್ಟು. ಸ್ವಾಮಿ, ಇಂದು ನೀವು ಬಹಳ ಸಿಟ್ಟು ಮಾಡ್ತಾ ಇದ್ದಾರೆ ತೋರುವುದು ನನಗೆ. ಯಾರು? ನಾನು? ಹೌದು. ನಾನು ಸಿಟ್ಟು ಮಾಡುವುದು ಉಂಟು. ಹೌದು. ಜಿತಕ್ರೋಧ. ಹಾ ಸಿಟ್ಟು ಮಾಡ್ಲಿಕ್ಕೆ ಉಂಟೇನೆ. ಅಲ್ಲ, ಜಿತಕ್ರೋಧ ಅಂದ್ರೆ ಸಿಟ್ಟು ಬರುವುದಿಲ್ಲ ಅಂತಲ್ವಲ್ಲ? ಸಿಟ್ಟನ್ನು ಗೆದ್ದವನಲ್ವ? ಹೌದು, ಗೆದ್ದವನು ಸಿಟ್ಟು ಮಾಡ್ತಾನೆ. ಇವತ್ತು ನೀವು ಜಿತಕ್ರೋಧ ಅಲ್ಲ, ಜಾತಕ್ರೋಧ ಆದ್ರೆ ನೀವು. ಅಂದ್ರೆ ಸಿಟ್ಟು ಹುಡ್ತಾ ಇದೆಯಾ? ಹಾ, ಅಂತ ನನಗನ್ನಿಸ್ತಾ ಇರುವುದು ನಿಮ್ಮನ್ನು ನೋಡುವಾಗ. ಅದೇ, ಸಿಟ್ಟು ಹುಟ್ಟಿದ್ರು ಹಾ ಅದನ್ನು ನಾನು ಗೆದ್ದವನು, ಮೆಟ್ಟಿ ನಿಲ್ಲುವವನು, ಹೊರಗಡೆ ತೋರಿಸುವುದಿಲ್ಲ. ಹಾ. ಆದ್ರೆ ಇಂದು ನನಗೆ ಕಾಣಿಸ್ತಾ ಇದೆ ಸ್ವಾಮಿ, ನಿಮ್ಮ ಮುಖದಲ್ಲಿ ಹಾ ಹಲ್ಲನ್ನ ಕಡಿತಾ ಇದ್ದೀರಿ, ಹಾ ಕೈಯನ್ನ ಎತ್ತಿದ್ದೀರಿ, ಹಾ ಬಾರಿಸಿ ಬಿಡ್ತೇನೆ ಮುಸುಡಿ ಮೇಲೆ ಅಂತ ಹೇಳ್ತಾ ಇದ್ದೀರಿ. ಹಾ ನನಗೆ ಹೆದರಿಕೆ ಆಗೋದು ಸ್ವಾಮಿ. ಹಾ ನೀವೆಲ್ಲಾದರೂ ಬಾರಿಸ್ತೇನೆ ಅಂತ ಮಂಚವನ್ನು ಪುಡಿ ಪುಡಿ ಮಾಡಿದರೆ? ಹಾ, ಅಂದ್ರೆ ಬೇರೆ ಮಂಚಕ್ಕೆ ಗತಿ ಇಲ್ಲ ನಮಗೆ ಅಂತ. ಹಾ, ಅದು ಒಂದು ಅಲ್ಲ ಸ್ವಾಮಿ, ಹಾಗಲ್ಲ. ಈ ಮಂಚ ಮಾಡಿದ್ದು ಯಾವುದರಿಂದ? ಮರದಿಂದ. ಮರದ ಮೇಲೆ ಹಾರುವವ ನನಗೆ ಪ್ರೀತಿಯವ. ಆದ್ದರಿಂದ ನೀವು ಮಂಚ ಮುರಿದ್ರೆ ಅದ್ರ ಮೇಲೆ ನನಗೆ ಪ್ರೀತಿ ಉಂಟು ಸ್ವಾಮಿ. ಅಲ್ಲ, ನನಗೂ ಪ್ರೀತಿಯವನೇ ಅಲ್ವಾ? ಹೌದು. ಹಾಗಾಗಿ ಈ ಸಿಟ್ಟು ಏನು ಸ್ವಾಮಿ, ಸಿಟ್ಟು ಇದು. ಜೊತೆಗೆ ಹಾ ಏನೇನೋ ಬಡಬಡಿಸ್ತಾ ಇದ್ದೀರಿ. ಹಾ ಮತ್ತೆ ನನಗೆ ಸರಿ ಕೇಳಿಸ್ಲಿಲ್ಲ. ಹಾ ಅದು ಏನು ಅಂತ ಗೊತ್ತಾಯ್ತು ನನಗೆ. ಗುಟ್ಟು.
ಗುಟ್ಟು ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತಾಯ್ತು ನನಗೆ. ನಮ್ಮ ಜೀವಮಾನದಲ್ಲೇ ಅದಿಲ್ಲ. ಹಾ ನಿನ್ನನ್ನು ಅರಸುವುದಕ್ಕೆ ಹೊರಟಾಗ ಹಾ ಹನುಮಂತನ ಕರೆದು ನಿನ್ನ ದೇಹದ ಯಾವ ಭಾಗದಲ್ಲಿ ಯಾವ ಕುರುಹುಗಳು ಉಂಟು ಎನ್ನುವುದನ್ನು ಹಾ ಹನುಮಂತನಿಗೆ ಕಿವಿಯಲ್ಲಿ ಅರುಹಿದವು ನಾನು. ಹಾ ಹಾಗಾಗಿ ಹೆಂಡತಿಯ ಗುಟ್ಟನ್ನೇ ಮತ್ತೊಬ್ಬರಲ್ಲಿ ಬಿಟ್ಟು ಹೇಳಿದವನು. ಹಾ ಎಂದಾದ್ರೂ ಗುಟ್ಟು ಮಾಡುವುದಕ್ಕೆ ಕೂಡ ಅದು ಹೆಂಡತಿಯಲ್ಲಿ. ಅದೇ ನನಗೆ ವಿಶೇಷ ಕಾಣ್ತಾ ಇದೆ. ಹೆಂಡತಿಯಲ್ಲಿ ಗುಟ್ಟು ಮಾಡಿದ್ರೆ ಮುಗ್ದೇ ಹೋಯ್ತು ಅಲ್ವಾ? ಅಲ್ಲ, ಮತ್ತೆ ನೀವು ಗುಟ್ಟು ಮಾಡಿದ್ರು ಅದು ನಮಗೆ ಗೊತ್ತಾಗ್ತದೆ. ಹೌದೌದು. ನೀವು ಹೆಂಡತಿಗೊಂದು ಗೊತ್ತಾಗಬಾರದು ಅಂತ ಗುಟ್ಟು ಮಾಡಿದ್ರೂ ಸಹ ಹಾ, ಅದು ನಮಗೆ ಗೊತ್ತಾಗೇ ಆಗ್ತದೆ. ಖಂಡಿತ ಗೊತ್ತಾಗ್ತದೆ. ಹಾಗಾಗಿ ಈಗ ಅದೇ ನನಗೆ ವಿಶೇಷ ಅಂತ ಕಾಣಿಸುವುದು. ಈ ಗುಟ್ಟು ಇಲ್ಲ ಸಿಟ್ಟು ಇಲ್ಲ, ಸುಮ್ಮನಿರು ನೀನು. ಸ್ವಾಮಿ, ನೀವು ಹೇಳ್ತೀರಿ ಗುಟ್ಟಿಲ್ಲ ಸಿಟ್ಟಿಲ್ಲ ಎಂಬುದಾಗಿ. ಸಿಟ್ಟು ನಿಮ್ಮ ಮುಖದಲ್ಲಿ ಕಾಣ್ತಾ ಉಂಟು, ಮತ್ತೆ ಗುಟ್ಟು ನನಗೆ ಗೊತ್ತು ಸ್ವಾಮಿ. ಓ, ನನ್ನ ಸಿಟ್ಟು ನನ್ನ ಗುಟ್ಟು ನೀನು ಬಲ್ಲೆಯ? ಹೌದು ಸ್ವಾಮಿ. ಬಲ್ಲೆ ನಾನಾಳಿ ಆಜಿಯಾದು ದಿದ್ದಾಗಿಡದ ಬಲ್ಲೆ 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 ಗುಟಿ ಸಿಟ್ಟು
ಅಲ್ಲಣಿಸದೆ ಸ್ವಾಂತ ಸಲ್ಲದಿಸಿ ಸ್ವಾಂತ ಏನೇನು ಸಿಟ್ಟು ಗುಟ್ಟು ಸ್ವಾಮಿ ನನಗದೇ ವಿಶೇಷ ಆದದ್ದು ಈ ದಿವಸ. ಇವತ್ತಿನವರೆಗೆ ಗುಟ್ಟು ಮಾಡಿದವರಲ್ಲ ನೀವು. ಆಹಾ. ನಿಮಗೆ ಕೋಪ ಬಂದರೂ ಸಹ ಸೀತಾ ನನಗೆ ಈಗ ಕೋಪ ಬರುತ್ತದೆ ಅಂತ ಹೇಳುವವರು ನೀವು. ಹಾಗಿದ್ದವರು ನೀವು ಗುಟ್ಟು ಮಾಡಿದ್ದು ನನಗೆ ಈಗ ಗೊತ್ತಾಯ್ತು ಸ್ವಾಮಿ. ನಾನೆಲ್ಲ ಬಲ್ಲೆ. ಹಾ. ನಿಮ್ಮ ಗುಟ್ಟೆಲ್ಲ ರಟ್ಟಾಗಿ ಹೋಯ್ತು ಈಗ. ಹಾಗಾಗಿ ಸ್ವಾಮಿ ನನಗೆಲ್ಲ ಗೊತ್ತಾಗಿದೆ ಸ್ವಾಮಿ ನಿಮ್ಮ ಗುಟ್ಟೆಲ್ಲ. ಅಲ್ಲ ಏನು ಗೊತ್ತಾಯ್ತು 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 ಅಂತ ಹೇಳುವುದು ಮಾತ್ರ ಇದೆಲ್ಲ ಬುದ್ಧಿವಂತಿಕೆ. ನನ್ನ ಬಾಯಿ ಬಿಡಿಸಬೇಕು ಅಂತ ಗೊತ್ತಾಯ್ತು ಗೊತ್ತಾಯ್ತು ಅಂತ ಹೇಳುವುದು ಅಥವಾ ನಿಜವಾಗಿಯೂ ಗೊತ್ತಾಗಿದೆಯಾ? ಸ್ವಾಮಿ ನಾಳಿನ ಬಗ್ಗೆ ಚಿಂತೆ ಅಂತ ನೀವು ಹೇಳಿದ್ರಿ, ಆದ್ರೆ ಏನು ಚಿಂತೆ ಅಂತ ಹೇಳಲಿಲ್ಲ. ಅದೇ ಹೇಳಿ. ನಾಳೆ ಯುದ್ಧ ಅಲ್ವಾ ಸ್ವಾಮಿ? ಯುದ್ಧ? ಹಾ, ಯುದ್ಧ ಆದ್ರೆ ನಮಗೆ ಏನ್ ಚಿಂತೆ ಸ್ವಾಮಿ? ಸೈನ್ಯ ಉಂಟು, ಸೈನ್ಯ ಎಲ್ಲ ಸಿದ್ಧ ಆಗಿದೆ. ಮತ್ತೆ ಈ ಯುದ್ಧ ಮತ್ತೆ ನಮಗೆ ಹೊಸತೂ ಅಲ್ಲ, ವಿಶೇಷವೂ ಅಲ್ಲ. ಬಹಳಷ್ಟು ಯುದ್ಧಗಳು ಹಿಂದೆಯೂ ಆಗಿದೆ, ಮುಂದೆಯೂ ಆಗುವುದಕ್ಕಿದೆ. ಆದರೆ ಯುದ್ಧ ಮಾಡುವುದು ಯಾರಲ್ಲಿ, ಅದು ಮುಖ್ಯ ಅಲ್ವಾ ಸ್ವಾಮಿ? ಈಗ ನೀವು ನಾಳೆ ಹೊರಟಿರುವುದು ಯುದ್ಧಕ್ಕೆ ಯಾರೊಟ್ಟಿಗೆ? ನೀವು ಈಗ ಸ್ವಲ್ಪ ಕಾಲದ ಮುಂಚೆ ಹೇಳಿದಿರಲ್ಲ ಮಂಗ ಮಂಗ ಎಂಬುದಾಗಿ. ಹೌದೌದು, ಅವನೊಟ್ಟಿಗಲ್ವ ಸ್ವಾಮಿ ಯುದ್ಧ? ಓ ನಿನಗೆ ಗೊತ್ತಾಗೋಯ್ತಾ? ಸ್ವಾಮಿ ಮತ್ತೆ ನನಗೆ ಗೊತ್ತಾಗದೆ ಇರ್ತದ ಸ್ವಾಮಿ? ಹೌದೌದು, ಹನುಮಂತನೊಟ್ಟಿಗೆ ನಿಮ್ಮ ಯುದ್ಧ ಅಲ್ವಾ ಸ್ವಾಮಿ? ನಾಳೆ ಯುದ್ಧ ಹೌದೇ, ಮೋಜಿನ ಯುದ್ಧ ಅಲ್ವಾ ಸ್ವಾಮಿ? ಇದು ಮೋಜಿನ ಯುದ್ಧ ಅಂದ್ರೆ ಇಲ್ಲಿವರೆಗೆ ಇದೊಂದು ಪ್ರಯೋಗ ನಾನು ಕೇಳಲೇ ಇಲ್ಲ. ಯಾಕೆ? ಯುದ್ಧದಲ್ಲಿ ಮೋಜಿಲ್ಲ, ಹಾ, ಗಂಡ ಹೆಂಡತಿಯಲ್ಲಿ ಮೋಜು. ಹಾ, ಅಲ್ಲ ಯುದ್ಧದಲ್ಲಿ ಮೋಜು ಯಾರೊಟ್ಟಿಗೆ? ನಮ್ಮ ಶತ್ರುಗಳೊಟ್ಟಿಗೆ ಮಾಡುವಾಗ ಇಲ್ಲ ಅಂತ ಒಪ್ಪಿಕೊಳ್ಳೋಣ. ಯುದ್ಧ ಮಾಡ್ತಾ ಇರುವುದು ಯಾರಲ್ಲಿ ಸ್ವಾಮಿ? ಹನುಮಂತನಲ್ಲಿ. ನಮ್ಮ ಮಗ ಅಲ್ವಾ ಸ್ವಾಮಿ? ಮಗನೊಟ್ಟಿಗೂ ಯುದ್ಧ ಮಾಡುವಾಗ ಮೋಜಿನಿಂದ ಯುದ್ಧ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ನನಗೆ ಹಾಗನ್ನಿಸುವುದು ಅಲ್ಲ. ಯುದ್ಧ ಮಾಡು ನಿನಗೆ ಗೊತ್ತಾಯ್ತಲ್ಲ. ಯುದ್ಧ ಮಾಡುವವರಿಗೆ ಮೋಜಿದ್ದಲ್ಲದೆ ಇರಬಹುದು, ನೋಡುವವರಿಗೆ ನೋಡುವವರಿಗೆ ಅದೊಂದು ಆಗಬಹುದಲ್ವಾ? ಹೌದೌದು ಸ್ವಾಮಿ. ಆದ್ರೆ ನೀನು ಹೇಳಿದ್ದ ಹೌದು, ಹನುಮಂತನೊಟ್ಟಿಗೆ ಯುದ್ಧ ಹೌದು. ಇನ್ನು ಗೊತ್ತಿಲ್ಲ ಇನ್ನು. ಯಾಕಂದ್ರೆ ಬಯಲಲ್ಲಿ ಅಡಗುವ ಪ್ರಯತ್ನವನ್ನ ಮಾಡಿದ್ರೆ ಹೆಟ್ಟ ಅಂತ ಹೇಳ್ಬೇಕಾಗ್ತದೆ, ಆಗುವುದು ಇಲ್ಲ. ನಿನಗೆ ಗೊತ್ತಾಯ್ತು ಅಂತ ಆದ್ಮೇಲೆ ಇನ್ನು ಗುಟ್ಟೇನುಂಟು? ಹನುಮನಲ್ಲಿ ನಾಳೆ ಯುದ್ಧ. ಯುದ್ಧ 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 ಸ್ವಾಮಿ, ನಾನೊಂದು ಮಾತು ಹೇಳ. ಹೇಳು. ಯಾರಲ್ಲಿ ಸ್ವಾಮಿ ಯುದ್ಧ? ನಮ್ಮ ದೂತನು ನಿಮ್ಮ ದೂತನು ಗಾಢ ಶೌರ್ಯದಿ ನಿಂತು ಮಾಡುವೆ ರಣವನಿಂತು, ಗಾಢ ಶೌರ್ಯದಿ ನಿಂತು ಮಾಡುವೆ ಯುದ್ಧವೆಂದು ಮಾಡುವೆ ಯುದ್ಧವೆಂದು ಒಂದು ಜೀವನ ಆರೋರೊಂದು ಜೀವನ ಕೊಂದು ಪಾಲಗೊಂದು ಪಾವನ ಕೀರುತಿ ಜಗದೊಳೆಲ್ಲ ಯಾರ ಪಡೆದೆಲ್ಲ ಕೀರುತಿ ಜಗದೊಳೆಲ್ಲ ಯಾರಿಂದ ಪಡೆದೆ ನಲ್ಲ ಏ
ಪಡೆದ ಕೀರುತಿಯನ್ನು ಯಾರಿಂದ ಸ್ವಾಮಿ, ಈಗ ಯುದ್ಧ ಮಾಡುವುದೇಯಾ? ಹೌದು, ನಾಳೆ ದಿವಸ ಹನುಮನೊಟ್ಟಿಗೆ ನಿಮ್ಮದು ಕಾಡಾಕಾಡಿ ಹೋರಾಟ. ಖಂಡಿತ ಶಕುಂತನಿಗಾಗಿ ಹೋರಾಟ. ಸ್ವಾಮಿ, ಈಗ ಶಕುಂತನಿಗೆ ಆಗಲಿ, ಹಾ, ಆದರೂ ಯುದ್ಧ ಮಾಡುವುದು ಶಕುಂತನೊಟ್ಟಿಗೆ ಅಲ್ವಲ್ಲ? ಖಂಡಿತ ಅಲ್ಲ. ಯುದ್ಧ ಮಾಡುವುದು ಅವ ಯುದ್ಧಕ್ಕೆ ಬರುವುದೂ ಇಲ್ಲ, ಅಲ್ಲ, ಬರುವುದಾಗಿದ್ದರೆ ಅವ ಅಡಗುವ ಪ್ರಶ್ನೆಯೇ ಇರ್ತಿರ್ಲಿಲ್ಲ. ಹೌದು. ಈಗ ಯುದ್ಧ ಮಾಡುವುದು ನಮ್ಮ ಮಗ ಅಲ್ವಾ ಸ್ವಾಮಿ? ಹೌದು. ನಮ್ಮ ಮಗನೊಟ್ಟಿಗೆ ಯುದ್ಧಕ್ಕೆ ಹೋಗುವುದ ಸ್ವಾಮಿ? ಹ್ಮ್. ಮತ್ತೆ ಅವ ಮಾಡಿದ ಉಪಕಾರವನ್ನೆಲ್ಲ ಮರೆತ್ರ ಸ್ವಾಮಿ ನೀವು? ಉಪಕಾರ? ಹಾ, ಎಷ್ಟು ಉಪಕಾರ ಮಾಡಿದ್ದಾನೆ ಸ್ವಾಮಿ ನಿಮಗೆ, ನೋಡುವ. ನಮಗೆ ನಿನಗೆ ನೆನಪುಂಟ? ಹಾ, ಹೇಳು. ಸಮುದ್ರೋಲ್ಲಂಘನದಿಂದ ಹಿಡಿದು ಹಾ, ನಿಮ್ಮ ಮುದ್ರೆಯುಂಗುರವನ್ನ ನನ್ನ ಕೈಗಿತ್ತು, ಹೌದು. ನಾನು ಕೊಟ್ಟಂತಹ ಚೂಡಾಮಣಿಯನ್ನ ನಿಮಗೆ ಇಯುವವರೆಗೆ ಹೌದು. ಈಗ ನೀವು ರಾವಣ ಕುಂಭಕರ್ಣಾದಿ ರಕ್ಕಸರನ್ನೆಲ್ಲ ಮರ್ದಿಸಿದ್ದೀರಿ. ಹೌದು. ಅದು ನೀವೇ ಮರ್ದಿಸಿದ್ದ ಸ್ವಾಮಿ ಅಲ್ವಾ? ಈಗ ನೀವೊಬ್ಬರಿಂದಲೇ ಮರ್ದಿಸುವುದಕ್ಕಾಗ್ತದ ಸ್ವಾಮಿ? ಅಲ್ಲ, ರಾವಣನನ್ನು ಕೊಂದವನ? ಹಾ, ಕೊಂದಿದ್ದು ನೀವು, ಹೌದು. ಆದರೆ ಕೊಲ್ಲುವುದಕ್ಕೆ ಹಾ, ಸಹಾಯಕರಾಗಿ ಬಂದವರು ಹಾ, ಅನೇಕ ಕಪಿಗಳು, ಕೋಟಿ ಕೋಟಿ ಕಪಿ, ಕೋಟಿ ಲಕ್ಷಗಟ್ಟಲೆ, ಹೌದು. ಲಕ್ಷ ಕೋಟಿಗಟ್ಟಲೆ ಕಪಿಗಳು, ಹೌದಪ್ಪ, ಅಲ್ವಾ ಸ್ವಾಮಿ? ಆಹಾ. ಅದರಲ್ಲಿ ಮುಖ್ಯ ಪಾತ್ರ ವಹಿಸಿದವ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ಹೌದು. ನಮ್ಮ ಹನುಮ, ಹೌದು. ಅಲ್ವಾ ಸ್ವಾಮಿ? ಮತ್ತೆ ಈಗ ಮರಳಿ ನೀವು ನನ್ನನ್ನ ಪಡೆಯುವುದಕ್ಕೂ ಸಹ ಅವನೇ ಕಾರಣ. ಹೌದು. ಮೊದಲಾದದ್ದು ಸೀತಾನ್ವೇಷಣೆ ಅಲ್ವಾ? ಹೌದು. ನಂತರದಲ್ಲಿ ಸೀತಾ ಪ್ರಾಪ್ತಿ. ಹೌದು. ಸೀತಾ ಅನ್ವೇಷಣೆಯನ್ನೇ ಮಾಡದೇ ಇದ್ರೆ ಪ್ರಾಪ್ತಿಗೆ ಅವಕಾಶ ಇಲ್ಲ. ಹೌದು. ಜೊತೆಗೆ ಯೋಜನಗಟ್ಟಲೆ ಸೇತುವನ್ನ ಕಟ್ಟುವುದಕ್ಕೆ ಅವ ಮಾಡಿದಂತಹ ಸಾಹಸ ಎಷ್ಟು ಸ್ವಾಮಿ! ಹ್ಮ್. ಅಂತಹ ಉಪಕಾರವನ್ನ ಮಾಡಿದವ ನಮಗೆ ಅವ, ಹಾ. ಅಲ್ವಾ? ಮತ್ತೆ ಈ ರಾಜರಿಗೆಲ್ಲ ಕೀರ್ತಿ ಬರುವುದು ಯಾವುದರಿಂದ ಸ್ವಾಮಿ? ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ್ದೇನೆ, ಅರಮನೆ ಹೊಂದಿದ್ದೇನೆ ಎನ್ನುವುದರಿಂದ ಅಲ್ಲವಲ್ಲ? ಮತ್ತೆ ನಮ್ಮ ಸುತ್ತ ಇರುವಂತಹ ನಿಷ್ಠಾವಂತ ಪ್ರಜೆಗಳಿಂದ, ಹಾ. ನಮ್ಮ ಅವರ ಬೆಂಬಲದಿಂದ ಅಲ್ವಾ ಸ್ವಾಮಿ? ಹೌದು ಸ್ವಾಮಿ, ಒಂದೆರಡು ದೃಷ್ಟಾಂತವನ್ನು ಹೇಳ. ಖಂಡಿತ. ಮತ್ತೆ ನಿಮ್ಮಲ್ಲಿ ಹೇಳುವುದು, ನೀವಿದ್ರೆ ಸರಿ ಮಾಡ್ತಿರಲ್ಲ, ಅದನ್ನ ತಪ್ಪು ಹೇಳಿದ್ರೆ ಅಂದ್ರೆ ತಪ್ಪು ಹೇಳ್ತೇನೆ ಎನ್ನುವ ಅನುಮಾನ ನಿನಗೆ ಮೊದಲೇ ಮೂಡಿದೆ. ಅಲ್ಲ, ತಪ್ಪಿದರೂ ತಪ್ಪಬಹುದು ಅಂತ. ಆ ತಪ್ಪದೇ ಇದ್ದವರು ಯಾರಿದ್ದಾರೆ? ಹಾ, ತಪ್ಪದೇ ಇದ್ದವರು ಯಾರಿದ್ದಾರೆ? ಹಾ, ಯಾರು ಇಲ್ವಲ್ಲ ಸ್ವಾಮಿ. ಹೌದು. ಹಾಗಾಗಿ ಮತ್ತೆ ನೀವು ಸರಿ ಮಾಡ್ತೀರಿ ಅನ್ನುವಂತ ಭರವಸೆಯಿಂದ ಹೇಳುವುದು ಸ್ವಾಮಿ. ಸರಿ ಮಾಡುವುದಕ್ಕೆ ಹೋಗಿ ಅದೇ ಒಮ್ಮೊಮ್ಮೆ ತಪ್ಪಾಗುವುದು ಉಂಟು. ಹೇಳು ಹೇಳು ಸ್ವಾಮಿ. ಹಾ. ಈಗ ಅವ ನಮ್ಮ ಮಗ, ಹಾ. ಮಕ್ಕಳು ತಪ್ಪು ಮಾಡದೆ ಮತ್ತೆ ಯಾರು ಮಾಡ್ತಾರೆ ಸ್ವಾಮಿ? ಹೌದು. ಮಕ್ಕಳು ತಪ್ಪು ಮಾಡಿದಾಗ ಬೈದು ತಿದ್ದಿ ಬುದ್ಧಿ ಹೇಳುವುದು, ಹೊಡೆಯುವುದು, ಬಡಿಯುವುದು, ಹಾ, ಅದೆಲ್ಲ ಇದ್ದದ್ದೇ. ಅದನ್ನ ಬಿಟ್ಟು ನೇರವಾಗಿ ಮಕ್ಕಳನ್ನೇ ಕೊಲ್ಲುವುದಕ್ಕಾಗ್ತದೆ ಸ್ವಾಮಿ? ಅದಾಗುದು. ಮತ್ತೆ ಈಗ ಒಂದು ಮರದಲ್ಲಿ ಹಣ್ಣು ಬಿಡ್ತದೆ ಅಂತಾದ್ರೆ ಮರವನ್ನ ಹೊಗಳ್ತಾರೆ, ಹಾ, ಅಥವಾ ಹಣ್ಣನ್ನ ಹೊಗಳ್ತಾರೆ. ಹೌದು. ಆದರೆ ಅದಕ್ಕೆ ಹಣ್ಣಿಗೆ ನೀರೆರೆದಂತಹ ಬೇರನ್ನ ಯಾರು ನೋಡುವುದಿಲ್ಲ ಸ್ವಾಮಿ. ಯಾಕಂದ್ರೆ ಬೇರೆ ಕಾಣುವುದಿಲ್ಲ. ಹಾಗಂತ ಬೇರನ್ನ ಕಿತ್ತು ಒಗಿಲಿಕ್ಕಾಗ್ತದೆ ಸ್ವಾಮಿ? ಅದು ಮರವೇ ಇರುವುದಿಲ್ಲ. ಮರವೇ ಇರುವುದಿಲ್ಲ ಅಲ್ವಾ ಸ್ವಾಮಿ? ಈಗ ರಾಮನೆಂಬಂತ ಹಣ್ಣು ಬಿಡಬೇಕು ಅಂತಾದರೆ ಅದಕ್ಕೆ ಹನುಮನೆಂಬ ದೂತ ನೀರೆರೆಯಬೇಕಲ್ವ ಸ್ವಾಮಿ? ಮತ್ತೆ ದೂತ ಅಂದ್ರೆ ನಿಮ್ಮ ಆಜ್ಞೆಯನ್ನು ಹೊತ್ತು ಪಾಲಿಸುವವ ಅಲ್ವಾ? ಈಗ ಹನುಮಂತ ಕೇವಲ ನಿಮ್ಮ ಆಜ್ಞೆಯನ್ನಷ್ಟೇ ಹೊತ್ತವನಲ್ಲ ಸ್ವಾಮಿ, ನಿಮ್ಮ ನಾಮದ ಘನತೆಯನ್ನ, ರಾಮನ ಘನತೆಯನ್ನೇ ಹೊತ್ತವ ಹನುಮ. ಆದ್ದರಿಂದ ಮತ್ತೆ ಇನ್ನೂ ಒಂದು ದೃಷ್ಟಾಂತ ಹೇಳ್ತೇನೆ ಸ್ವಾಮಿ. ಈಗ ದೀಪ ಬೆಳಗ್ತದೆ ಅಂತ ಕೇವಲ ಬೆಳಕನ್ನ ನಂಬಿಕೊಂಡ್ರೆ ಆಗ್ತದ ಸ್ವಾಮಿ? ಅದಕ್ಕೆ ಪೂರಕವಾದಂತಹ ಎಣ್ಣೆಯನ್ನು ಬತ್ತಿಯನ್ನೂ ಸಹ ನಾವು ಮಾರಿಸಬೇಕು, ಹೌದಾ ಅಲ್ವ ಸ್ವಾಮಿ? ನೀನು ಪಾತ್ರವನ್ನೇ ಮರ್ತು ಬಿಟ್ಟೆ ಸ್ವಾಮಿ. ಹೇಳ್ತೇನೆ, ಬರ್ತೇನೆ, ಅಲ್ಲಿಗೆ ಬರ್ತೇನೆ. ಇದೆಲ್ಲ ಪೀಠಿಕೆ ಸ್ವಾಮಿ. ಮತ್ತೆ ಅದ್ ಮೊದಲೇ ಹೇಳಿದ್ದೇನೆ, ನಿಮ್ಮಲ್ಲಿ ಮಾತಾಡುವಾಗ ಹೀಗೆಲ್ಲ ಮಾತಾಡುವುದು ಸರಿ ಸ್ವಾಮಿ. ಈಗ ಅಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಹನುಮ ಅಲ್ವಾ? ಈಗ ಬಿಡುವಂತ ಹಣ್ಣು ರಾಮನ ಆದರೆ ಬೇರು ಹನುಮ, ಎಣ್ಣೆ ಮತ್ತು ಬತ್ತಿ ಹನುಮ. ಹೀಗೆ ಹಿಂದಿನಿಂದ ಉಪಕಾರ ಮಾಡಿದಂತ ಹನುಮನಿಗೆ ನಾವೇನು ಮಾಡಿದ್ದೇವೆ ಸ್ವಾಮಿ? ಏನನ್ನಾದರೂ ಕೊಟ್ಟಿದ್ದೀರಾ ಸ್ವಾಮಿ ನೀವು? ಓಹೋ, ಅಷ್ಟು ಕೃತಜ್ಞನಾಗಿ ಬಿಟ್ಟಿದ್ದೇನೆ ಅಂತ. ಹಾ, ನಾನು ಕೊಡದೇ ಇದ್ರೆ ಕೃತಜ್ಞ ಆಗುವುದು. ಹಾ,
ಕೊಟ್ಟರೆ ಕೃತಜ್ಞ ಆಗುವುದಂತ ಉಂಟು. ಇಲ್ಲ, ಇಲ್ಲ. ಕೊಟ್ಟಿದ್ದೇನಲ್ಲ. ಸರಸಿಜಾಂಬವತಿ ಮಾತಲಾಲಿಸು. ಸರಸಿಜಾಂಬಕಿ ಮಾತಲಾಲಿಸು. ಮರುರಜಾತನ ಘನ ಸಹಾಯದ. ಮರುರಜಾತನ ಘನ ಸಹಾಯದ. ಕುರಿತು ಮುಂದಿನ ಬ್ರಹ್ಮ ಪಟ್ಟವ. ಕುರಿತು ಮುಂದಿನ ಬ್ರಹ್ಮ ಪಟ್ಟವ. ಕರುಣಿಸಿರುವೆನು ಶೇಷವೆಲ್ಲವೂ. ಕುರಿತು ಮುಂದಿನ ಬ್ರಹ್ಮ ಪಟ್ಟವ. ಕರುಣಿಸಿರುವೆನು ಶೇಷವೆಲ್ಲವೂ. ನೀನು ಹೇಳಿದ್ದ ಹೌದು. ಹಾ, ಮರುತ ಜಾತ ಘನ ಸಹಾಯವನ್ನು ಮಾಡಿದ್ದ ಹೌದೇ ಹೌದು. ಹಾ, ಉಳಿದವರು ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ಹಾ, ಕೋಟಿ ಕೋಟಿ ಕಪಿಗಳು ಹಾ, ಮರವನ್ನು, ಹಾ, ಕಲ್ಲು ಬಂಡೆಯನ್ನು, ಗುಡ್ಡ ಬೆಟ್ಟವನ್ನು ತಂದು ಅವಿರತವಾಗಿ ಚೆಲ್ಲಿ ಸೇತು ಬಂಧನವನ್ನು ಮಾಡಿದ್ದಾರೆ. ಏನೂ ಕೊಡಲಿಲ್ಲ. ಅಲ್ಲ, ಒಂದು ಒಳಿಲೂ ಸಹ ಸೇವೆಯನ್ನ ಮಾಡಿದೆ ಅಲ್ಲಿ. ಹೌದು, ಅಳಿಲು ಸೇವೆ ಎನ್ನುವುದೇ ವಿಶೇಷವಾದದ್ದು. ಹಾ, ಕಪಿಗಳು ಹಾಗೆ. ಹಾ, ಕಪಿಗಳು ಮಾಡಿದ್ದು ಅಳಿಲ ಸೇವೆ. ಏನೂ ಕೊಡಲಿಲ್ಲ. ಯಾಕೆ? ಯಾಕೆ? ಈ ಒಂದು ಸಂಬಳಕ್ಕೆ ಕೆಲಸಗಾರರು ಬರ್ತಾರೆ, ಕೆಲಸ ಮಾಡ್ತಾರೆ, ಸಂಜೆ ಸಂಬಳವನ್ನು ತೆಗೆದುಕೊಂಡು ಹೋಗ್ತಾರೆ. ಅದು ದಿನಗೂಲಿ ಕೆಲಸ, ಅದಕ್ಕೆ ಕೊಡುವುದು ಸಂಬಳ. ಸೇವಾ ರೂಪದಲ್ಲಿ ರಾಮನ ಸೇವೆ ಅಂತ ಭಕ್ತಿ ಭಾವದಿಂದ ಮಾಡಿದಂಥ ಸೇವೆ ಯಾರಾದರೂ ಸಂಬಳವನ್ನು ಕೊಡ್ತಾರ? ಸಂಬಳ ಕೊಟ್ಟರೆ ಅದು ಸೇವೆ ಅಂತ ಆಗ್ತದ? ಸೇವಾ ಭಾವದಿಂದ ಮಾಡಿದವರು, ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದವರು ಅವರು. ಅದಕ್ಕೆ ಕೃತಜ್ಞತಾ ಭಾವವನ್ನು ಮಾತ್ರ ನಾವು ಇಟ್ಕೊಳ್ಬೇಕು. ಅವರು ಮಾಡಿದ ಉಪಕಾರವನ್ನು, ಸೇವೆಯನ್ನು ನಾವು ನೆನಪಿಸಿಕೊಳ್ಳಿಲ್ಲ ಅಂತಾದರೆ ಅದು ಕೃತಜ್ಞತೆ ಅಂತ ಆಗ್ತದೆ. ಪ್ರಪಂಚದಲ್ಲಿ ಯಾವ ಪಾತಕಕ್ಕಾದರೂ ಪ್ರಾಯಶ್ಚಿತ್ತ ಅನ್ನೋದು ಉಂಟೇ ಉಂಟು. ಕೃತಜ್ಞೇ ನಾಸ್ತಿ ನಿಷ್ಕೃತಿ. ಗುರುಪತ್ನಿ ಗಮನಕ್ಕೂ ತುಷಾಗ್ನಿ ಪ್ರವೇಶ ಅಂತ ಒಂದು ಪ್ರಾಯಶ್ಚಿತ್ತ ಉಂಟು. ಆದರೆ ಕೃತಜ್ಞತೆಗೆ ಮಾತ್ರ ಪ್ರಾಯಶ್ಚಿತ್ತ ಅನ್ನುವುದು ಇಲ್ಲವೇ ಇಲ್ಲ. ಹಾಗಾದರೆ ರಾಮ ಕೃತಜ್ಞನ? ಏನೂ ಕೊಡಲಿಲ್ಲ, ನೀವೇನೂ ಕೊಡಲಿಲ್ಲ ಅಲ್ವಾ ಸ್ವಾಮಿ? ನಾನು ನಿನ್ನನ್ನು ಕಳೆದುಕೊಂಡವನು. ನಿನ್ನನ್ನು ಹನುಮಂತ ಹೋಗಿ ತಿಳಿದು ಬಂದು ನನಗೆ ಹೇಳಿದ್ದಾನೆ. ನಿನ್ನನ್ನು ಕಳೆದುಕೊಂಡು ನಾನು ಎಷ್ಟು ವ್ಯಥೆಯಲ್ಲಿ ಇದ್ದೆನೋ, ನನ್ನನ್ನು ಆಗಲಿ ನೀನೂ ಅಷ್ಟೇ ವ್ಯಥೆಯಲ್ಲಿ ಇದ್ದವಳಲ್ವ? ಖಂಡಿತ ಸ್ವಾಮಿ. ನಾನು ನೀನು ಇರುವರು ಒಂದಾಗುವುದಕ್ಕೆ ಕಾರಣ ಹನುಮಂತ. ಈಗ ನಾನು ಏನು ಕೊಟ್ಟಿದ್ದೇನೋ ಇಲ್ಲವೋ ಹೇಳ್ತೇನೆ. ಈಗ ನೀ ಏನಾದರೂ ಕೊಟ್ಟಿದ್ದೀಯ ಹನುಮಂತನಿಗೆ? ಅಲ್ಲ, ನಾವೆಲ್ಲ ಸೇರಿ ಒಂದು ಕೊಡುವ ಅಂತ ಹೇಳುವುದು. ಅಲ್ಲ, ಉಳಿದವರು ಬಿಡು. ಈಗ ನನಗೂ ನಿನಗೂ ಸಮಾನವಾದಂಥ ಉಪಕಾರವನ್ನು ಹನುಮಂತ ಮಾಡಿದ್ದಾನೆ. ನೀವು ಅವನಿಗೇನೂ ಕೊಡಲಿಲ್ಲ, ಕೃತಜ್ಞರಾಗಿದ್ದೀರಿ ಅಂತ ಹೇಳುವ ನೀನು ಉಪಕಾರಕ್ಕಾಗಿ ಏನಾದರೂ ಕೊಟ್ಟಿದ್ದು ಉಂಟಾ? ಅಲ್ಲ ಸ್ವಾಮಿ, ಈಗ ನೀವು ಕೊಟ್ಟರು ನಾನು ಕೊಟ್ಟಾಗೆ ಅಲ್ವಾ ಸ್ವಾಮಿ? ನೀನು ಕೊಟ್ಟರು ಹಾಗಾದ್ರೆ ನಾನು ಕೊಟ್ಟಾಗ ಆಗ್ತದೆ. ನೀನು ಕೊಟ್ಟಿದ್ದೀಯಾ? ಇಲ್ಲ ಇಲ್ಲ, ನಾನು ಕೊಟ್ಟರು ನೀವು ಕೊಟ್ಟಾಗ ಆಗುದಿಲ್ಲ. ಯಾಕಾಗುದಿಲ್ಲ? ಪತಿ ಮಾಡಿದ್ದೆಲ್ಲ ಪತ್ನಿಗೆ ಸೇರ್ತದೆ, ಪತ್ನಿ ಮಾಡಿದ್ದೆಲ್ಲವೂ ಪತಿಗೆ ಸೇರ್ಬೇಕು ಅಂತಿಲ್ವಲ್ಲ? ಅಲ್ಲ, ಹಾಗೆಲ್ಲೂ ಶಾಸ್ತ್ರದಲ್ಲಿ ಇಲ್ಲ. ಪತ್ನಿ ಮಾಡಿದ್ದು ಪತಿಗೆ ಸೇರುವುದಿಲ್ಲ, ಪತಿ ಮಾಡಿದ್ದು ಪತ್ನಿಗೆ ಸೇರುವುದಿಲ್ಲ, ಇದೆಲ್ಲ ಶಾಸ್ತ್ರದಲ್ಲಿ ಇಲ್ಲ. ಅಂದ್ರೆ ಗಂಡು ಹೆಣ್ಣು ಸಮಾನವಾಗಿ ಯಾವುದೇ ಕಾರ್ಯವನ್ನು ಮಾಡಬೇಕು.
ಹಾ. ಗಂಡ ಹೆಂಡತಿ ಅಂದರೆ ಹಾಗೆ. ಹಾ, ಈಗ ನೀನು ಏನೂ ಕೊಡಲಿಲ್ಲ, ನಾನು ಏನು ಕೊಡ್ಲಿಲ್ಲ. ಆ ನೆಲೆಯಲ್ಲಿ ನಾನು ಏನೂ ಕೊಡಲಿಲ್ಲ ಅಂತ ನೀನು ಹೇಳುವುದು. ಹಾ, ನನ್ನ ಪಟ್ಟಾಭಿಷೇಕ ಆದಮೇಲೆ ಹಾ, ಒಂದು ವಿಶೇಷವಾದಂಥ ಔತಣದ ವ್ಯವಸ್ಥೆ ಆಯಿತು. ಹಾ, ಹೌದು. ಉಪಕಾರ ಸ್ಮರಣೆಯಲ್ಲಿಯೇ ವಿಶೇಷವಾದಂಥ ಔತಣದ ವ್ಯವಸ್ಥೆ. ಹಾ, ಕಪಿಗಳು ಎಲ್ಲವರಿಗೂ ಆಹ್ವಾನ. ಹ್ಮ್, ಎಲ್ಲರೂ ಊಟ ಆದಮೇಲೆ ಹಾ, ಒಬ್ಬೊಬ್ಬರನ್ನೇ ಕರೆದು ಹಾ, ವಿಶೇಷವಾದಂಥ ಉಡುಗೊರೆ ವ್ಯವಸ್ಥೆ ಹ್ಮ್, ಅಲ್ವಾ. ಹ್ಮ್, ಹನುಮಂತನನ್ನು ಕರೆದು ಹಾ, ಉಡುಗೊರೆ ಕೊಡುವುದಕ್ಕೆ ಬಯಸಿದರೆ ಹಾ, ಅವ ಒಪ್ಪಲೇ ಇಲ್ಲ. ಒಂದು ಮೂಲೆಯನ್ನು ಸೇರಿ ಹಾ. ಸರಿದು ಕುಳಿತುಕೊಂಡ. ಹ್ಮ್, ಯಾಕೆ ಅಂತ ಕೇಳಿದರೆ, ಹ್ಮ್, ನನ್ನ ಎದೆಯಲ್ಲಿ ರಾಮ ಸೀತೆಯರಿದ್ದಾರೆ, ಹ್ಮ್, ಇದಕ್ಕಿಂತಲೂ ದೊಡ್ಡ ಉಡುಗೊರೆ ನಮಗೆ ಬೇಡ. ಹ್ಮ್, ಒಂದು ಸೇವೆ ಮಾಡಿದವರಿಗೆ ಸಂಬಳ ಕೊಡುವ ಕ್ರಮ ಇಲ್ಲ, ಹ್ಮ್, ಉಡುಗೊರೆ ಕೊಡಬಹುದು. ಹ್ಮ್, ಎಲ್ಲವರಿಗೂ ಉಡುಗೊರೆ ಕೊಟ್ಟರು ಹನುಮಂತ ಸ್ವೀಕರಿಸುವುದಕ್ಕೆ ಸಿದ್ಧನಾಗಲಿಲ್ಲ. ಹ್ಮ್, ನೀನು ಪ್ರತ್ಯಕ್ಷ ನೋಡಿದವಳು. ಹೌದು. ಆವಾಗ ನಾನೇ ಸ್ನೇಹಕ್ಕೆ ಕರೆದು ಒಂದು ಮಾತನ್ನು ಹೇಳಿದೆ. ಹ್ಮ್, ಅರಿತು ಮುಂದಿನ ಹ್ಮ್, ನಾನೇ ಅರಿತೆ. ಹ್ಮ್, ಇವು ಏನನ್ನು ಕೊಟ್ಟರು ಸ್ವೀಕರಿಸುವವನಲ್ಲ. ಹ್ಮ್, ಈ ಜನ್ಮದಲ್ಲಿ ಖಂಡಿತ ಸ್ವೀಕರಿಸುವುದಿಲ್ಲ. ಹಾ, ಇವನಿಗೆ ಏನಿದ್ರು ಬರುವ ಜನ್ಮದಲ್ಲಿ ಆದರೂ ಒಂದು ಉಡುಗೊರೆಯನ್ನು ಕೊಡಲೇಬೇಕು. ಹ್ಮ್, ಪಾರ್ಥಿವ, ಕೂರ್ಮ, ಅನಂತ, ನರಸಿಂಹ, ಪ್ರಿಯ, ಶ್ವೇತ, ವರಾಹ, ಅಮರ, ಹ್ಮ್, 7 ಕಲ್ಪಗಳು. ಹಾ, ಮುಂದಿನ ಕಲ್ಪ ಅಮರಕಲ್ಪ. ಹ್ಮ್, ಅಮರಕಲ್ಪಕ್ಕೆ ಹಾ, ನೀನೇ ಬ್ರಹ್ಮ ಹಾ, ಎನ್ನುವ ವರವನ್ನು ಕೊಟ್ಟಿದ್ದೇನೆ. ಹಾ, ಇದನ್ನು ನೀನು ಅರಿಯಲಿಲ್ಲ, ಹಾಗಾಗಿ ಏನೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ಕಣ್ಣಿಗೆ ಕಾಣುವುದು ಕೊಡುವುದಲ್ಲ ಸ್ವಾಮಿ. ಕಾಣದೇ ಇದ್ದದನ್ನು ಕೊಡುವುದೇ ದೊಡ್ಡದು. ಹಾ, ಅದು ಕಣ್ಣಿಗೆ ಕಾಣುವುದಲ್ಲ, ಅದು ಬ್ರಹ್ಮ ಪದವಿ. ಅಲ್ಲ, ಕಾಣುವುದಲ್ಲ ಸರಿ, ಅದು ಬರುವ ಕಲ್ಪ. ಬರುವ ಕಲ್ಪಕ್ಕಲ್ವಾ? ಹೌದು. ಸ್ವಾಮಿ, ಈಗ ಕೊಟ್ರಿ ನೀವು, ಹೌದು. ಅವ ತಗೊಂಡು ಅಲ್ಲಿಗೆ ಮುಗಿಲಿಲ್ಲ ಅಲ್ವ ಸ್ವಾಮಿ? ಈಗ ಅವ ಕೊಟ್ಟಿದ್ದ ನಾವು ಅನುಭವಿಸಬೇಕಲ್ವಾ ಸ್ವಾಮಿ? ಹೌದು. ಈಗ ಅನುಭವಿಸಬೇಕು ಅಂತ ಆದ್ರೆ ಅವ ಇರಬೇಕಲ್ವಾ? ಹೌದು. ಈಗ ನೀವು ನಾಳೆ ಯುದ್ಧಕ್ಕೆ ಹೋಗಿ ಹಾ, ಅವನ ತಲೆಯನ್ನ ಕಡಿದ್ರೆ, ನೀವು ಕೊಟ್ಟರಲ್ಲ ಬ್ರಹ್ಮಪಟ್ಟ, ಹಾ, ಅಂದ್ರೆ ಒಂದು ತಲೆಯನ್ನ 4 ಮಾಡಿದ್ದೀರಿ. ಈಗ ಹಾ, ಬ್ರಹ್ಮ ಪಟ್ಟವನ್ನು ವರವಾಗಿ ಕೊಟ್ಟು, ಹೌದು. ಈಗ ಇರುವ ಒಂದು ತಲೆಯನ್ನು ತೆಗೆದ್ರೆ ಮತ್ತೆ ಮುಂದಿನ ಕಲ್ಪಕ್ಕೆ ಬ್ರಹ್ಮ ಯಾರು ಸ್ವಾಮಿ? ಈಗ ನಾನು ಅವನ ತಲೆ ತೆಗಿತೇನೆ ಅಂತ ಹೇಳಲೇ ಇಲ್ಲ. ನಾಳೆ ಯುದ್ಧಕ್ಕೆ ಹೋದಾಗ ಏನಾಗ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ವಲ್ಲ ಯುದ್ಧಕ್ಕೆ ಸ್ವಾಮಿ? ಹೋಗ್ತೇನೆ, ಹಾ, ಅವನನ್ನು ಬಡಿದು ಉರುಳಿಸಿ ಆದ್ರೆ ಹಾ, ಶಕುಂತನ ತಲೆಯನ್ನು ಕತ್ತರಿಸ್ತೇನೆ. ಹಾ, ಹಾಗೆ ಬಡಿದು ಉರುಳಿಸಿದರೆ ಬರುವ ಕಲ್ಪಕ್ಕೆ ಯಾವ ಹನುಮಂತ? ಹಾ, ಈ ಕಲ್ಪದಲ್ಲಿ ಬಿದ್ದವ ಬರುವ ಕಲ್ಪಕ್ಕೆ ಹೇಳ್ಬೇಕು. ಕೊಟ್ರೆ ಹಂಗೆ ಕೊಡ್ತೇನೆ ನಾನು. ಸ್ವಾಮಿ, ಅಂತೂ ನೀವು ಯುದ್ಧ ಮಾಡುವುದೇ ಮಾಡುವುದೇ ಗುರುಗಳಿಗೆ ಕೊಟ್ಟ ಮಾತನ್ನು ನಾನು ಈಡೇರಿಸಿಕೊಳ್ಳುವವನೇ. ಇಲ್ಲಿಯವರೆಗೂ ರಾಮನ ಹೆಂಡತಿಯಾಗಿ ಹನುಮನ ತಾಯಿಯಾಗಿ ಮಾತನಾಡಿದೆ. ಹಾ, ಇವಾಗ ರಾಮನ ಹೆಂಡತಿಯಾಗಿ ಒಂದು ಮಾತು ಕೇಳಲ್ಲ ಸ್ವಾಮಿ. ಖಂಡಿತ ನಾನು ನಿಮ್ಮೊಟ್ಟಿಗೆ ಬರಲ್ಲ ಸ್ವಾಮಿ ಯುದ್ಧಕ್ಕೆ.
ಮನೆ ಬೆಸಗೊಂಡೆ ನಿನ್ನೊಡನೆ ನಾ ಬರುವೆ ನಾಳಿನೊಳಗೆನು ಕೈ ಮುಗಿವೇನು ಬರುವೆ ನಾಳಿನೊಳು ನಿಮ್ಮೊಡನೆ ಬರುವೆ ನಾಳಿನೊಳು ಎಂಬೆನು ಕೈ ಮುಗಿವೆನು ನಿನ್ನೊಡನೆ ನಾ ಬರುವೆ ನಾಳಿನೊಳಗೆನು ಕೈ ಮುಗಿವೆನು ಬರುವೆ ನಾಳಿನೊಳಗೆನು ನಿನ್ನೊಡನೆ ನಾ ಬರುವೆ ನಾಳಿನೊಳಗೆನು
ಈಗ ನಾಳೆ ನಡೀತಾ ಇರುವುದು ವಿಶೇಷವಾದ ಯುದ್ಧ ಅಂತ ನನಗನಿಸುವುದು. ಹಾ ಆದ್ದರಿಂದಲೇ ಮೊದಲು ಹೇಳಿದ್ದು ನಾನು, ಆಜಿಯ ಮೋಜು, ಮೋಜಿನ ಆಜಿ ಅಲ್ಲ, ಹಾ ಆಜಿಯ ಮೋಜು. ಹ್ಮ್ ಅದನ್ನು ನಾನೊಮ್ಮೆ ನೋಡಬೇಕು. ಯಾಕೆ ವಿಶೇಷವಾದ ಯುದ್ಧ? ಹಾ ಈಗ ನಾವು ಕೇಳಿದ್ದೇವೆ ಹಿಂದೆ ಬಹಳ ಯುದ್ಧಗಳಾಗಿದ್ದಾವಲ್ಲ. ಹೌದು ದೇವತೆಗಳ ನಡುವೆ ಯುದ್ಧ, ಹೌದು ರಾಕ್ಷಸರ ನಡುವೆ ಯುದ್ಧ, ಹಾ ಮಾನವರ ನಡುವೆ ಯುದ್ಧ, ಹೌದು ರಾಕ್ಷಸರು ದೇವತೆಗಳ ನಡುವೆ ಯುದ್ಧ, ಹಾ ಮಾನವರು ರಾಕ್ಷಸರ ನಡುವೆ ಯುದ್ಧ, ಹೌದು ಮತ್ತೆ ಅಣ್ಣ ತಮ್ಮಂದಿರ ಯುದ್ಧ ಹೌದು ಅಲ್ವಾ? ಹೌದು ಮತ್ತೆ ಅತ್ತೆ ಸೊಸೆಯರ ಯುದ್ಧ ಅಲ್ಲ, ಜಗಳ, ತಾತ್ವಿಕವಾದಂತಹ ಜಗಳ ಇಡೀ ಪ್ರಪಂಚದಲ್ಲಿ ಎಲ್ಲ ಯುದ್ಧಕ್ಕಿಂತಲೂ ದೊಡ್ಡ ಯುದ್ಧವೇ ಅತ್ತೆ ಸೊಸೆ ಯುದ್ಧ. ಅಲ್ವಾ? ಅದನ್ನು ನಾವು ಕೇಳಿದ್ದೇವೆ ಆಗುತ್ತದೆ ಎಂಬುದಾಗಿ. ಅದು ನಮ್ಮ ನಮ್ಮ ಮನೆಯಲ್ಲಿ ಒಂದು ಇಲ್ಲ ಬಿಟ್ರೆ ಹಾ ಸಾಧಾರಣ ಎಲ್ಲ ಮನೆಯಲ್ಲಿಯೂ ಉಂಟದು ಸ್ವಾಮಿ. ಆದರೆ ನಾಳಿನ ಯುದ್ಧ ಹಾಗಲ್ಲ, ಹಾ ಹಿಂದೆಂದೂ ನಡೆಯದಂತಹ ರೀತಿಯ ಯುದ್ಧ. ಹಾ ಅರಸಾಳುಗಳ ಭವರ ಹಿಂದೆ ನಡೆದದ್ದಿಲ್ಲ. ಇಲ್ಲ. ಹೌದು ದೇವರಿಗೂ ಭಕ್ತನಿಗೂ ನಡುವೆ ಯುದ್ಧ ಆದದ್ದಿಲ್ಲ, ಒಡೆಯನಿಗೂ ಸೇವಕನಿಗೂ ನಡುವೆ ಯುದ್ಧ ಆದದ್ದಿಲ್ಲ. ಹಾ ಆದ್ದರಿಂದ ಈ ವಿಶೇಷವಾದಂಥ ಅರಸಾಳುಗಳ ಭವರವನ್ನು ಹಾ ನಾನೊಮ್ಮೆ ಕಣ್ತುಂಬ ನೋಡಬೇಕು. ಅಷ್ಟೇ ಅಲ್ಲ ಸ್ವಾಮಿ, ಹಾ ಮತ್ತೆ ಅವ ನಿಮ್ಮ ಭಕ್ತ, ಹೌದು ನೀವು ಅವನಿಗೆ ದೇವರು. ಹೌದು ಈಗ ಭಕ್ತ ಭಕ್ತಿಯಿಂದ ಕೊಡುವಾಗ ನೀವೆಷ್ಟು ತಿಂತೀರಿ ಎನ್ನುವುದನ್ನು ನೋಡಬೇಕು. ಅಷ್ಟೇ ಅಲ್ಲ, ಗ್ರಾಚಾರವೇ ಅಷ್ಟೇ ಅಲ್ಲ, ಹಾ ಈಗ ಭಕ್ತ ಭಕ್ತಿಯಿಂದ ಕೊಡುವಾಗ ಹಾ ಆ ಭಕ್ತನ ಭಕ್ತಿಯಿಂದ ಅವ ಎಷ್ಟು ಕೊಡ್ತಾನೆ ಅಂತ ನೋಡ್ಬೇಕಲ್ಲ ಸ್ವಾಮಿ. ಅವ ಎಷ್ಟು ಕೊಡ್ತಾನೆ ಎನ್ನುವುದು ದೊಡ್ಡ ವಿಷಯ ಅಲ್ಲ, ಅವ ಎಷ್ಟು ಕೊಡ್ತಾನೆ ನೀವೆಷ್ಟು ತಿಂತೀರಿ, ಇದು ಮುಖ್ಯ ವಿಷಯ. ಇದು ನಾನು ಎಷ್ಟು ತಿಂತೇನೆ ಎನ್ನುವುದನ್ನು ನೋಡಬೇಕು ಅಂತ ನಿನಗೊಂದು ಆಸೆ ಮೂಡುತ್ತಲ್ಲ ಸ್ವಾಮಿ. ಮಗ ಅಲ್ವಾ? ಅಲ್ಲ, ನಿನಗೆ ಆಸೆ ಮೂಡಿದಾಗ ಯಾವಾಗಲೂ ತಾಯಿ ಮಗನ ಪಕ್ಷವೇ. ಹಾ ಎಷ್ಟೇ ವರ್ಷ ಗಂಡ ಹೆಂಡತಿಯ ದಾಂಪತ್ಯ ಇರಲಿ, ಹಾ ಕೊನೆ ಕಾಲದಲ್ಲಿ ತಾಯಿ ಗಂಡನ ಪಕ್ಷ ಅಲ್ಲ, ಹಾ. ಮಗನ ಪಕ್ಷವೇ, ಮಕ್ಕಳ ಪಕ್ಷವೇ. ಅಲ್ಲ, ಆಗಲೇ ಬೇಕಲ್ಲ ಸ್ವಾಮಿ. ಪ್ರಪಂಚದ ನಿಯಮ ಅದು. ಹಾ ಈ ಆಸೆ ಒಂದು ಉಂಟು, ಅದಕ್ಕಾಗಿ ಹಾಗಾಗಿ ಹಾ. ನಿಮ್ಮೊಟ್ಟಿಗೆ ನಾನೂ ಬಂದು ಸ್ವಾಮಿ, ಹಾ. ಒಮ್ಮೆ ಈ ಯುದ್ಧವನ್ನು ಒಂದು ಕಣ್ ತುಂಬಿಕೊಳ್ಳಬೇಕು ಅಂತ ಒಂದು ಆಸೆ ಉಂಟು ಸ್ವಾಮಿ. ನಿನಗೆ ಆಸೆ ಉಂಟು ಅಂತ ಹೇಳಿದಾಗಲೇ ನನಗೆ ಭಯ ಪ್ರಾರಂಭ ಆಗ್ತದೆ. ಹಾ ಬಂಗಾರದ ಜಿಂಕೆ ಹಾ ಅದನ್ನು ಹಿಡಿದು ನನಗೆ ತಂದೊಪ್ಪಿಸಿ, ಅದೊಂದು ಆಸೆ ಉಂಟು ನನಗೆ ಅಂತ ಹೇಳಿದಾಗಲೇ ಹಾ ರಾಮಾಯಣ ನಡೆದೋದದ್ದು ಸ್ವಾಮಿ. ಇದು ಈಗ ಇದೊಂದು ಆಸೆ ಉಂಟು ಅಂತ ಹೇಳಿದ್ರೆ ಇನ್ನೇನು ರಾಮಾಯಣ ನಡಲಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಹಾ ಆದರೆ ನೀನು ಬರ್ತೇನೆ ಅಂತ ಹೇಳಿದಾಗ ಹಾ ಅದು ರಕ್ಕಸರ ಮಾಯೆ, ಇದು ನಿಜವಾದ ಜಿಂಕೆ ಅಲ್ಲ. ಎಷ್ಟೇ ಹೇಳಿದರೂ ನೀನು ಹೇಳಿದಾಗ ಕೊನೆಗೂ ನಿನ್ನ ಮಾತನ್ನೇ ನಾನು ಕೇಳಿದ್ದು. ಹಾ ಪ್ರಪಂಚದಲ್ಲಿ ಎಂಥ ದೊಡ್ಡ ಗಂಡ ಅಂತ ಅನಿಸಿಕೊಂಡವನೇ ಆಗಲಿ, ಹೆಂಡತಿ ಕೊನೆಗೂ ಅವ ಹೆಂಡತಿ ಮಾತನ್ನೇ ಕೇಳುವುದು. ಕೇಳಬೇಕಲ್ಲ ಸ್ವಾಮಿ. ಪ್ರಪಂಚದಲ್ಲಿ ಎರಡು ಸುಳ್ಳು ದೊಡ್ಡದುಂಟು. ಯಾವುದು? ಒಂದು, ಹಾ ಯಾವ ಗಂಡನೇ ಆಗಲಿ ಹಾ ನಾನು ಯಾರ ಮಾತಿಗೂ ತಲೆ ತಗ್ಗಿಸುವವನಲ್ಲ, ಹೆಂಡ್ತಿ ಯಾರ ಮಾತನ್ನು ನಾನು ಕೇಳುವವನಲ್ಲ. ಹಾ ಹೇಳಿದ ಗಂಡ ಹಾ ಮನೆಗೆ ಹೋದಾಗ ಹೆಂಡತಿ ಮಾತನ್ನೇ ಕೇಳುವುದು, ಹಾ ಇದೊಂದು ದೊಡ್ಡ ಸುಳ್ಳು. ಇನ್ನೊಂದು, ಆ ಹೆಂಡತಿ ಆದವಳು ಹಾ ನಾನು ಗಂಡನ ಮಾತನ್ನ ಕೇಳುವುದು ಹೌದೌದು ಅಂತ ಹೇಳುವುದು, ಇದು ದೊಡ್ಡ ಸುಳ್ಳು ಅದು. ಹಾ. ಅವಳೇ ಗಂಡನ ಮಾತನ್ನು ಕೇಳಿಸುವವಳು ಬಿಟ್ರೆ ಹಾ. ಗಂಡನ ಮಾತನ್ನು ಅವಳು ಕೇಳುವವಳಲ್ಲ. ಏನೇ ಇರಲಿ, ಹಾ. ಗಂಡ ಹೆಂಡರು ಅನ್ಯೋನ್ಯವಾಗಿರಬೇಕು ಅಂತಾದರೆ ಹ್ಮ್ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳಾದರೂ ಗಂಡ ಹೇಳಿದ್ದನ್ನು ಒಮ್ಮೆ ಸಿಟ್ಟು ಬಂದಾಗ ಹೆಂಡತಿ ಹೇಗೆ ಸುಮ್ಮನೆ ಇರ್ತಾಳ, ಹಾ ಹೆಂಡತಿ ಹೇಳಿದ್ದನ್ನು ನಡೆಸಿಕೊಡಬೇಕಾದ್ದು ಗಂಡನಿಗೆ ಧರ್ಮ. ಹಾ ಆಗಲಿ, ಹಾ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನಾನು ಸಿದ್ಧನಿದ್ದೇನೆ. ಅರಸಾಳುಗಳ ಭವರವನ್ನು ನೋಡಬೇಕು, ಹೌದು ಹೌದು ಸ್ವಾಮಿ. ದೊಡ್ಡ ವಿಷಯ ಅಲ್ಲ, ಹಾ ನಾವು ಮಾಡ್ತೇವೆ, ನೀನು ನೋಡಿದ್ರೆ ಆಯ್ತು. ಹಾ ಆದರೆ ಒಂದು, ಏನು ಸ್ವಾಮಿ? ನೀನು ನೋಡ್ತಾ ಇರಬೇಕು. ಹಾ ನಿನ್ನ ಕಣ್ಣಿಗೆ ಮಾತ್ರ ಕೆಲಸ, ಮತ್ತೆ ನಿನ್ನ ಬಾಯಿ ಕೆಲಸ ಇಲ್ಲ. ಸ್ವಾಮಿ, ನೀನು ಮಾತಾಡಿದ್ರೆ ಕೆಲಸ ಕೆಡ್ತದೆ. ನಾನು ಒಂದು ಮಾತಾಡುವುದಿಲ್ಲ ಸ್ವಾಮಿ. ಅದೇ ನೀವು ಹೆಣ್ಮಕ್ಳು ಹಾಗೆ ಒಂದು ಮಾತೇ ಆಡುವುದಿಲ್ಲ. ನಮ್ಮ ಗಂಡಸರಿಗೂ ಹೆಂಗಸರಿಗೂ ಇರುವ ವ್ಯತ್ಯಾಸ ಅದೇ. ನಾವು ಈಚೆ ಕಿವಿಯಲ್ಲಿ ಕೇಳಿ ಈಚೆ ಕಿವಿಯಲ್ಲಿ ಬಿಟ್ಟು ಬಿಡ್ತೇವೆ. ಹಾ ನೀವು ಹೆಂಗಸರು ಆಗಲ್ಲ, ಎರಡೂ ಕಿವಿಯಲ್ಲಿ ಕೇಳಿ ಇಲ್ಲಿಂದ ಬಿಡ್ತಾ ಇರ್ತೀರಿ. ಆವಾಗ ನಮಗೆ ಸಮಸ್ಯೆ ಎದುರಾಗ್ತದೆ. ಒಂದೂ ಮಾತಾಡಕೂಡದು. ಆಯ್ತು ಒಂದು ಮಾತಾಡದೇ ಇರುವುದಲ್ಲ, ಒಂದೂ ಒಂದೂ ಮಾತಾಡುವುದಿಲ್ಲ ಸ್ವಾಮಿ. ಸರಿ ಆಯ್ತು, ಬೆಳಗಾಯ್ತು. ಹಾ ಸೂಚನೆಯ ಕರದಕ್ಷರಾಲಿಸುತ್ತ ಎಚ್ಚರಿತು ಪಾಠಕರದವನ್ನಿಸುತ್ತ ನಿತ್ಯಾನಿಗಮನಿಸಿ ಬಂದೋಲಯವಿತೆನೋ
ಒಂದು ಕಡೆ ಸುಗ್ರೀವನ ಸೈನ್ಯ ಬಂದಿದೆ, ಆ ಕಡೆಯಿಂದ ವಿಭೀಷಣನ ರಕ್ಕಸ ಸೈನ್ಯ ಬಂದಿದೆ, ನಮ್ಮ ಮಾನವರ ಸೇನೆ. ಮೂರು ಸೇನೆ ಕೂಡಿ ಅಂಜನಾದ್ರಿಗೆ ಧಾವಿಸಿಬಿಟ್ಟರು. ಸ್ವಾಮಿ, ನೀನು ನೋಡ್ತಾ ಇದ್ದೀಯಲ್ಲ, ನೋಡೆ ನೋಡೆ ನೋಡೆ, ಇದು ಘೋರ ಕೃತ್ಯ ಮಾಡಿದ್ಯಾರು? ನಮ್ಮ ಭೃತ್ಯ. ಒಂದು ಕಡೆ ದಾನವರ ಸೇನೆ, ಅದು ಕಡಿಮೆ ಇಲ್ಲ, ಕೋಟಿ ಕೋಟಿ ಸೇನೆ ಧರೆಯಲ್ಲಿ ಹೊರಗೆ ಹೋಗಿದೆ. ಒಂದು ಕಡೆ ವಾನರರ ಸೇನೆ, ಅದು ಧರೆಯಲ್ಲಿ ಹೊರಗೆ ಹೋಗಿದೆ. ಒಂದು ಕಡೆ ಮಾನವರ ಸೇನೆ ಹತಪಥ ಪ್ರೇತಪ್ರಾಯವಾಗಿ ಧರಿತ್ರಿಯಲ್ಲಿ ಉರುಳಿದೆ. ಮಾನವರನ್ನು ಕಂಡ್ರೆ ದಾನವರಿಗಾಗುವುದಿಲ್ಲ, ದಾನವರನ್ನು ಕಂಡ್ರೆ ಮಾನವರಿಗಾಗುವುದಿಲ್ಲ. ವಾನರರ ಕಂಡ್ರೆ ಮಾನವರಿಗಾಗುವುದಿಲ್ಲ, ಮಾನವರನ್ನು ಕಂಡ್ರೆ ವಾನರರಿಗಾಗುವುದಿಲ್ಲ. ಒಂದು ಕಾಲ ಇತ್ತು ಅದು. ಅದು ರಾಮನ ಕಾಲದಲ್ಲಿ ಹಾಗೇನೆ ದಾನವರು, ಮಾನವರು, ವಾನವರು ಏಕಛತ್ರದ ಅಡಿಯಲ್ಲಿ ಅಣ್ಣ ತಮ್ಮಂದಿರಂತೆ ಸಹಬಾಳ್ವೆಯನ್ನು ನಡೆಸುತ್ತಿರುವಂತಹ ಒಂದು ವಿಶೇಷವಾದ ಕಾಲ. ಅವರೆಲ್ಲರ ಮಧ್ಯೆ ಒಂದು ಬಾಂಧವ್ಯವನ್ನು ಬೆಸೆದವರು ನೀವು ಅಲ್ವಾ? ಆದ್ರೆ ನೋಡಿದೆಯಾ ಈಗ ನಮ್ಮ ಹನುಮಂತ, ನಮ್ಮ ದಾಸ, ನಮ್ಮ ಭೃತ್ಯ ತನ್ನ ವಜ್ರ ಮುಷ್ಟಿಯ ಪ್ರಹಾರದಿಂದಾಗಿ ಕೋಟಿ ಕೋಟಿ ದಾನವರನ್ನು, ಕೋಟಿ ಕೋಟಿ ವಾನರರನ್ನು, ಕೋಟಿ ಕೋಟಿ ಮಾನವರನ್ನು ಹೊಡೆದು 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 ಬಿಟ್ಟಿದ್ದಾನೆ. ಇದು ಎಂಥ ಕೃತ್ಯವೇ ಇದು? ಹೀಗೆ ಮಾಡಬಹುದೇನೆ ಸ್ವಾಮಿ? ಇದು ನನಗೆ ಸಂತೋಷ ಆಗುವುದು. ಯಾಕೆ ಹೇಳಿ? ಹೀಗೆ ಮಾಡಬಹುದೇನೆ? ನಿನ್ನನ್ನು ಮಾತಾಡಿಸಿದ್ದೇ ತಪ್ಪಾಯ್ತು ಅಂತ. ಸ್ವಾಮಿ, ಈಗ ನಿಮ್ಮ ಪಕ್ಷದಲ್ಲಿದ್ದವರು ಯಾರು? ದಾನವರು. ಹೌದು. ಮಾನವರು. ಹೌದು. ವಾನರರು ಸಹ ನಿಮ್ಮ ಪಕ್ಷದಲ್ಲೇ ಇದ್ದಾರೆ. ಹೌದು. ಆದರೆ ಎದುರು ಪಕ್ಷದಲ್ಲಿ ಅವನು ವಾನರನೇ, ಅವನೊಬ್ಬನೇ ಇದ್ದಾನೆ. ಹೌದು. ಅವನೊಬ್ಬನೇ ಇವರನ್ನೆಲ್ಲ ಧರಾಶಾಯಿಗಳನ್ನಾಗಿ ಮಾಡಿದ್ದಾನೆ. ಸ್ವಾಮಿ, ಆಯ್ತು, ಮುಗೀತು ಕೆಲಸ, ನಾವು ಹೋಗುವ ಬನ್ನಿ. ಎಲ್ಲ ಧರಾಶಾಯಿಗಳಾಗಿದ್ದಾರಲ್ಲ ಸ್ವಾಮಿ, ಯುದ್ಧ ಮುಗೀತಲ್ಲ. ಅಂದ್ರೆ ಗೆಲುವು ಹನುಮಂತನಿಗಾಯ್ತು. ಅವನೊಬ್ಬನೇ ಪರಾಕ್ರಮದಿಂದ ಇಷ್ಟೆಲ್ಲ ಮಾಡಿದ್ದಾನೆ. ನಮಗೆ ಸೋಲಾಯ್ತು. ನಿನ್ನಲ್ಲಿ ನಾನು ಕೇಳಿದ್ದೇ ತಪ್ಪಾಯ್ತು, ಅದೇ ನನಗೆ ದೊಡ್ಡ ಸೋಲು. ಯಾಕೆ ಸ್ವಾಮಿ? ಈ ಮೂರೂ ಸೈನ್ಯಕ್ಕೆ ಸೇನಾ ನಾಯಕ ಯಾರು? ಅದು ನೀವೇ. ನಾನಲ್ವಾ? ನಾನು ಸೋತಿದ್ದೇನೆ. ನೀವಿನ್ನೂ ಸೇನಾ ನಾಯಕ ಸೋತ ಹೊರತು ಸೋಲು ಗೆಲುವಿನ ನಿರ್ಣಯವೇ ಆಗುವುದಿಲ್ಲ. ನಾನಿನ್ನೂ ಬದುಕಿದ್ದೇನೆ, ನಾನಿನ್ನೂ ಸೋಲಿಲ್ಲ. ನನ್ನ ಸೋಲಿನ ಮೇಲೆ ಆಮೇಲೆ ಯಾರು ಗೆದ್ರು ಯಾರು ಸೋತರು ಎನ್ನುವುದು ನಿರ್ಣಯ ಆಗಬೇಕು. ಬರಲಿ ಹನುಮಂತ, ಬರಲಿ, ನೋಡ್ತೇನೆ, ಬಿಡುವುದಿಲ್ಲ, ಬರಲಿ. ದರನಿಜಯಂ ಹಿಂದಿಟ್ಟುಕೊಳ್ಳುವುದು ನಲವಿನಲಿ ಪುರುಷ ಬಂದು ನಿಲ್ಲದ ಕಂಡು ಮರುತ ಸಂಭವನು ವಂದಿಸಿ ತಲಡಿಗೆ ಭಕ್ತಿಯೊಳು ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ರಘುನಾಥಾಯ ನಾಥಾಯ ಸೀತಾಪದಯೇ ನಮಃ. ಎಂತಹ ಅದ್ಭುತವಾದಂತಹ ದೃಶ್ಯವನ್ನು ನಾನೀಗ ನೋಡ್ತಾ ಇದ್ದೇನೆ. ಎಷ್ಟು ಜನ್ಮದ ಯೋಗವೋ, ಎಷ್ಟು ಜನ್ಮದ ಪುಣ್ಯವೋ. ಧರಣಿಜಯ ಪಿಂದಿಟ್ಟುಕೊಂಡು ನಲವಿನಲ್ಲಿ ನನ್ನ ಪ್ರಭು ಶ್ರೀರಾಮಚಂದ್ರನ ನನ್ನ ಮುಂದೆ ಕಾಣಿಸಿಕೊಂಡಿದ್ದಾನೆ. ಇಲ್ಲಿಯ ತನಕ
ಪ್ರಭು ರಾಮಚಂದ್ರನ ಪಕ್ಕದಲ್ಲಿ ಮುಂಭಾಗದಲ್ಲಿ ಕೈ ಮುಗಿದು ಕಾಣಿಸಿಕೊಡ್ತಾ ಇದ್ದಂತ ನನಗೆ ಇದೊಂದು ದೃಶ್ಯ ಸಿಕ್ಕಿರಲಿಲ್ಲ ಅನುಭವಕ್ಕೆ. ಇನ್ನು ಶಕುಂತನ ವ್ಯಾಜದಿಂದಲಾಗಿ ಇದೊಂದು ಪುಣ್ಯ, ಇದೊಂದು ಯೋಗ. ಯಾಕೆಂದ್ರೆ ಕಣ್ಣಿಗೆ ಕಾಣುವಂತ ರೂಪವೇ ರೂಪವಲ್ಲ, ಅದರೊಳಗೆ ಅಂತರ್ಗತವಾಗಿರ್ತಕ್ಕಂಥ ರೂಪವನ್ನು ಕಂಡುಕೊಳ್ಳಬೇಕು. ಸೀತಾರಾಮರು ಏನವರು? ಜನಕನ ಮಗಳು, ದಶರಥನ ಮಗ, ಇಷ್ಟೇ ಆ ರೂಪಕ್ಕೆ ನಾವು ಹೇಳೋದು. ಭಾವನಾತ್ಮಕವಾಗಿ ಭಕ್ತಿಯಿಂದ ನಾವು ಹೇಳೋದು ಪುರುಷ ಪ್ರಕೃತಿಗಳು ಇವರು ಅಂತ. ಈ ಪ್ರಪಂಚಕ್ಕೆಲ್ಲ ಕಾರಣೀಕರ್ತರು ಇವರೇ. ಇವರೇ ಜಗತ್ತಿನ ನಿಜವಾದಂಥ ತಾಯಿ ತಂದೆಯರು. ನಾವೆಲ್ಲ ಇವರು ಆಡಿಸುವಂತಹ ಕೂಸು. ಆಹಾ, ಇಲ್ಲಿಯ ತನಕ ನಡೆದದ್ದೆಲ್ಲ ಬದಿಗೋಯ್ತು. ಈಗ ಬಿದ್ದವರು ಎದ್ದವರು ಯಾರು ನನ್ನ ಕಣ್ಣಿಗೆ ಕಾಣಿಸಿಕೊಳ್ತಾ ಇಲ್ಲ. ನನ್ನ ಆರಾಧ್ಯ ಮೂರ್ತಿಯಾದಂತಹ ಶ್ರೀರಾಮಚಂದ್ರ, ಸೀತಾರಾಮ, ಜಾನಕಿ ರಾಮ, ಪ್ರಭೋ ವಂದಿಸಿಕೊಂಡಿದ್ದೇನೆ. ಮಗು ಹನುಮ, ಹೇಳು, ಎದ್ದೇಳು. ಸ್ವಾಮಿ, ಇದೇನಾಯ್ತು? ಇದಕ್ಕೆ ನಾನು ಮಾತಾಡಬೇಡ ಅಂತ ಹೇಳಿದ್ದೆ. ಅಲ್ಲ ಸ್ವಾಮಿ, ಮಾತಾಡಿದ್ರೆ ಎಲ್ಲ ಹಾಳೇ ಆಗುವುದು. ಅಲ್ಲ, ಮಗು ಹನುಮ ನಮಸ್ಕಾರ ಮಾಡ್ತಾ ಇದ್ದಾನೆ, ಅವನನ್ನ ಆಶೀರ್ವದಿಸುವುದು ಯಾವ ಸಂದರ್ಭದಲ್ಲಿ ಅಂತಿಲ್ವ? ಈ ನನ್ನನ್ನು ನೀನು ಅನುಸರಿಸಬೇಕೋ ಬೇಡವೋ? ಉಳಿದೆಲ್ಲ ಹೇಳ್ತೀನಿ. ನೀವು ಮುಂದಾದ ಮೇಲೆ, ಆಮೇಲೆ ಹಿಂದಿನಿಂದ ನಾನು, ನೀವು ಊಟ ಮಾಡಿದ ಮೇಲೆ ನಾನು, ನೀವು ನಿದ್ರೆ ಮಾಡಿದ ಮೇಲೆ ನಾನು, ಆಶೀರ್ವಾದ ಮಾಡುವಾಗ ನೀನು ಮುಂದ. ಅಲ್ಲ, ನೀವು ನಾನು ಆಶೀರ್ವಾದ ಮಾಡಬಾರ್ದು ಅಂತಲೇ ಮುಖ ತಿರುಗಿಸಿ ನಿಂತಿದ್ದೇನೆ. ಮಗು ಹನುಮ ಒಳ್ಳೆ. ನೀವು ಆ ಕಡೆ ಮುಖ ತಿರುಗಿಸಿದ್ದೀರಿ. ಪಾಪ ಅವ ನಮಸ್ಕರಿಸ್ತಾ ಇದ್ದಾನೆ, ಆಶೀರ್ವಾದ ಮಾಡದೇ ಇದ್ರೆ ಅವ ಬೇಸರಗೊಳ್ತಾನೆ ಅಂತ ಒಂದು ನಮಸ್ಕಾರ ಇರಲಿ, ಆಶೀರ್ವಾದ ಇರಲಿ ಅಂತ ಮಾಡಿದ್ದು ಸ್ವಾಮಿ. ಯುದ್ಧದ ಸಂದರ್ಭ, ಭಕ್ತ ಮತ್ತು ದೇವನ ಸಂಬಂಧ ಇಲ್ಲಿಲ್ಲ. ಇಲ್ಲಿ ಪರಸ್ಪರರು ನಾವು ಮುಖಾಮುಖಿಯಾಗಿ ವೈರಿಗಳಾಗಿ ನಿಂತಿದ್ದೇವೆ. ಅವ ನಮಸ್ಕಾರ ಮಾಡಿದ ಆ ಕ್ಷಣ ನಾವು ಆಶೀರ್ವಾದ ಮಾಡಬೇಕು ಅಂತ ಉಂಟ. ಆಶೀರ್ವಾದ ಮಾಡುವುದೇನು? ನಿನಗೆ ಒಳ್ಳೆಯದಾಗಲಿ, ನಿನಗೆ ಶುಭವಾಗಲಿ. ಹಾಗೆ ನಾವು ಆಶೀರ್ವಾದ ಮಾಡಿದ್ರೆ ಪರ್ಯಾಯವಾಗಿ ನಮಗೆ ಹಾಳಾಗಲಿ, ನಮಗೆ ಸೋಲಾಗಲಿ ಅಂತ ಹೇಳಿದಾಗ ಆಗುವುದಿಲ್ವ? ಅದಕ್ಕಾಗಿಯೇ ನಾನು ಸುಮ್ಮನೆ ಇದ್ದೆ. ಮಗು ಹೆಣ್ಣು ಜಯ ಆಗಲಿ, ನೀನು ಸುಮ್ಮನೆ ಇದ್ಕೋ, ಮಾತಾಡಬೇಡ. ಆಯ್ತು ಸ್ವಾಮಿ. ಮಾತಾಡಿದ್ರೆ ಕೆಲಸ ಕೆಡ್ತದೆ. ಏನಿದ್ರು ನಾನು ಮಾತಾಡ್ತೇನೆ. ಏನೋ ಕಂದ, ಏನು ಮಾಡಿಬಿಟ್ಟೆ ನೀನು? ದಾನವರ ಸೇನೆಯನ್ನು, ವಾನರ ಸೇನೆಯನ್ನು, ಮಾನವ ಸೇನೆಯನ್ನು ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ಬೀಸುವ ಬಿರುಗಾಳಿಗೆ ಬೀಳುವ ತರಗೆಲೆಯ ಹಾಗೆ ಬಡಿದು 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 ಎಲ್ಲವರನ್ನ ಉರುಳಿಸಿ ಬಿಟ್ಟಿದ್ದಿ. ನೀನು ಹೀಗೆ ಮಾಡಬಹುದು, ಉಳಿದವರು ಮಾಡಲಿ. ವಾನರರಾಗಲಿ ದಾನವರಾಗಲಿ ಬುದ್ಧಿ ಇಲ್ಲ ಅವರಿಗೆ. ಅಪ್ರಬುದ್ಧರಾಗಿ ಏನೋ ಮಾಡಬಹುದು, ತಪ್ಪನ್ನು ಎಸಗಬಹುದು. ತಿಳಿದವರು ಮಾಡಿದ ತಪ್ಪಿಗೂ ತಿಳಿಯದೇ ಇದ್ದವರು ಮಾಡಿದ ತಪ್ಪಿಗೂ ಒಂದೇ ರೀತಿಯ ತಪ್ಪಾದರೂ ಪರಿಣಾಮದಲ್ಲಿ ಸಾಕಷ್ಟು ವ್ಯತ್ಯಾಸ ಉಂಟಲ್ಲ. ಜಾತಿಯಲ್ಲಿ ನೀನು ವಾನರ ಹೌದಾಗಿರಬಹುದು, ಆದರೆ ನಿನ್ನಂಥವರು ಯಾರಿದ್ದಾರೆ? 4 ವೇದ, 6 ಶಾಸ್ತ್ರ, 18 ಪುರಾಣವನ್ನು ಮುಖೋದ್ಗತ ಮಾಡಿಕೊಂಡವನು ನೀನು.
ಸೂರ್ಯಮಂಡಲದ ವ್ಯಾಕರಣವನ್ನು ಧರೆಗಳಿಸಿದ ಏಕೈಕ ವ್ಯಕ್ತಿ ನೀನು. ಅಣಿಮ ಮಹಿಮ ಲಗಿಮ ಗರಿಮ ಪ್ರಾಪ್ತಿ ಪ್ರಾಕಾಮ್ಯ ಈಶತ್ವ ವಶಿತ್ವ ಎನ್ನುವ ಅಷ್ಟ ಸಿದ್ಧಿಯನ್ನು ಸಿದ್ಧಿಸಿಕೊಂಡವನು ನೀನು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಷ್ಟಾಂಗ ಯೋಗವನ್ನು ಕರಗತ ಮಾಡಿಕೊಂಡವನು ನೀನು. ಮಗು, ಸ್ವಾಮಿ, ಪ್ರಪಂಚದಲ್ಲಿ ನಿನ್ನಂಥವರು ಮನುಷ್ಯರಲ್ಲಿಯೂ ಮತ್ತೊಬ್ಬರಿಲ್ಲ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ನೀನು ರಾಮ ದೊಡ್ಡವ ಅಂತ ಒಪ್ಪಿಕೊಂಡಿದ್ದಿ. ಆದರೆ ನಾನೇ ಹೇಳ್ತೇನೆ, ರಾಮನಂಥವನನ್ನು ಹುಡುಕಿದರೆ ಪ್ರಪಂಚದಲ್ಲಿ ಮತ್ತೊಬ್ಬ ಸಿಗುವುದಕ್ಕೆ ಸಾಧ್ಯ ಉಂಟು. ಆದರೆ ಹನುಮಂತನಂಥವ ಮತ್ತೊಬ್ಬ ಹುಡುಕಿದ್ರೂ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಕೇಳಿ ಧನ್ಯರು. ಯಾಕೆ? ಅಶಕ್ತ ಸತತ ಸಾಧು ಕುರೂಪಾಚ ಪತಿವ್ರತ ವ್ಯಾಧಿತೋ ದೈವಭಕ್ತಶ್ಚ ನಿರ್ಧನ ಬ್ರಹ್ಮಚಾರಿಣ. ಕುರೂಪಿಯಾದವಳು ತಾನು ಪತಿವ್ರತೆ ಅಂತ ಹೇಳಿದರೆ ವಿಶೇಷ ಅಲ್ಲ ಅದು. ರೂಪಸಿಯಾದವಳು ಪತಿವ್ರತೆಯಾಗಿದ್ದರೆ ಅದು ವಿಶೇಷ. ವ್ಯಾಧಿಯನ್ನು ಅನುಭವಿಸುತ್ತಿರುವಂಥ ವ್ಯಕ್ತಿ ಅಯ್ಯೋ ದೇವರೇ ಕಾಪಾಡು ದೈವಭಕ್ತನಾದರೂ ವಿಶೇಷ ಅಲ್ಲ. ನಿರೋಗಿಯಾಗಿದ್ದವನು ಕೊನೆಯ ತನಕ ದೈವ ಭಕ್ತನಾಗಿದ್ದರೆ ವಿಶೇಷ. ಬಟ್ಟೆಯೇ ಇಲ್ಲದೆ ಇದ್ದವನು ಬ್ರಹ್ಮಚಾರಿ ಆಗಿದ್ದರೆ ವಿಶೇಷ ಅಲ್ಲ. ಬಟ್ಟೆ ಉಟ್ಟವನು ಬ್ರಹ್ಮಚಾರಿ ಆಗಿದ್ದರೆ ವಿಶೇಷ. ಅದೇ ರೀತಿಯಲ್ಲಿ ಶಕ್ತಿಯೇ ಇಲ್ಲದೆ ಇದ್ದವನು ಸಾಧುವಾಗಿದ್ದರೆ ದೊಡ್ಡ ವಿಶೇಷ ಅಲ್ಲ. ಅಶಕ್ತ ಸತತ ಸಾಧು, ಯಾವಾಗಲೂ ಸಾಧುವಾಗೇ ಇರುವುದು, ಬೇರೆ ದಾರಿ ಇಲ್ಲ ಅವನಿಗೆ. ಶಕ್ತಿ ಇದ್ದವನು ಸಾಧುವಾಗಿದ್ದರೆ ಅದು ವಿಶೇಷ. ಇಡೀ ಪ್ರಪಂಚವನ್ನು ಮಣಿಸುವ ಕುಣಿಸುವ ತಣಿಸುವ ದಣಿಸುವ ಸಾಮರ್ಥ್ಯ ಸಂಪನ್ನನಾಗಿರುವಂಥ ನೀನು ದಾಸೋಹಂ ಕೋಸಲೇಂದ್ರಸ್ಯ, ರಾಮನಿಗೆ ನಾನು ಪ್ರಪತ್ತಿಯಾಗಿದ್ದೇನೆ, ಶರಣಾಗತನಾಗಿದ್ದೇನೆ, ರಾಮ ನನಗೆ ಒಡೆಯ, ನಾನು ಸೇವಕ. ಈ ನಿನ್ನ ಭಾವವೇ ನಿನ್ನಂಥವ ಪ್ರಪಂಚದಲ್ಲಿ ಮತ್ತೊಬ್ಬ ಇಲ್ಲ ಎನ್ನುವುದಕ್ಕೆ ಕಾರಣ. ಶಕ್ತಿ ಇದ್ದು ಸಾಧುವಾಗಿದ್ದಿ ನೀನು. ಇಡೀ ಪ್ರಪಂಚವನ್ನೇ ಆಳುವಂಥ ಸಾಮರ್ಥ್ಯ ನಿನಗುಂಟು. ಆಳುವುದಕ್ಕೆ ಹೋಗಲಿಲ್ಲ. ಆಳುವ ರಾಮನಿಗೆ ತಾನು ದಾಸ ಅಂತ ನಿನ್ನನ್ನೇ ನೀನು ಸಮರ್ಪಿಸಿಕೊಂಡವನು. ಅಂದರೆ ಶಾಸ್ತ್ರವನ್ನು ಓದಿದರೆ ಸಾಲದು, ಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಆಚರಿಸಬೇಕು. ಶಾಸ್ತ್ರ ಓದವರು ಪ್ರಪಂಚದಲ್ಲಿ ಸಿಗ್ತಾರೆ, ವಿದ್ವಾಂಸರು ಪಂಡಿತರು ವೇದವಿದರು ಸಾಕಷ್ಟು ಸಿಗ್ತಾರೆ. ಆದರೆ ಆಚರಣೆಯಲ್ಲಿ ಅಳವಡಿಸಿಕೊಂಡವ ನೀನು ಮಾತ್ರ. ಅಂತ ನೀನೇ ಹೀಗೆ ತಪ್ಪಿದೆ ಅಂತಾದರೆ ಪ್ರಪಂಚದಲ್ಲಿ ಉಳಿದವರ ಸ್ಥಿತಿ ಏನಾಗಬಹುದು ಮಗು? ಇಂದ್ರಖಂಡ, ಶ್ವೇತಾಖಂಡ, ತಾಮ್ರಖಂಡ, ಗಭಸ್ತಿಖಂಡ, ನಾಗಾಖಂಡ, ಗಂಧರ್ವಖಂಡ, ಸೌಮ್ಯಖಂಡ, ಚಾರಣಖಂಡ, ಭರತಖಂಡ, ನವಖಂಡದಲ್ಲಿ ಒಬ್ಬನೇ ಮಾರುತಿ, ಮತ್ತೊಬ್ಬ ಇಲ್ಲ. ಇಷ್ಟಿರುವಾಗಲೂ ನೀನು ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿದ್ದೀಯಾ ಅಂತಾದರೆ ಬೇರೆ ಯಾರೋ ಆದರೆ ನಾನು ಹೀಗೆ ಪ್ರಶ್ನೆ ಮಾಡುವುದಕ್ಕೆ ಮುಂದಾಗುವುದಿಲ್ಲವಾಗಿತ್ತು. ನೀನಾದ್ದರಿಂದ ಪ್ರಶ್ನಿಸ್ತಾ ಇದ್ದೇನೆ. ಏನಿದೇನೆ ಈ ಹನುಮ? ಬರಿದೆ ನರ ವಾನರರ ಸೇನೆಯನ್ನು ಸದೆಬಡಿದೆ ದುರದಿ. ಯಾಕೆ ಹೀನ ಬುದ್ಧಿ? ಸಕಲ ತತ್ವವನ್ನು ಬಲ್ಲಂತ ನಿನಗೆ ಈ ಬುದ್ಧಿ ಸರಿ? ಹೇಳು ಮಗು, ಹೇಳು. ಸ್ವಾಮಿ, ಕರುಣಾವಾರಿಯೇ ಆಶಾನಂದನವನೇ, ಕರುಣಾವಾರಿಯೇ ಆಶಾನಂದನವನೇ, ಬರುತ್ತನ್ನ ಮಾತೆಯ ಬಳಿಗೆ ಹರಣದಾನವ ಬೇಡಿ ಮೊದಲು ನಗುವೆನು, ಪರಿಯೊಳಗೆ ಒಂದು ಮಾತಿನ ಅವಕಾಶ ನಿಮ್ಮೊಡನೆ ನನಗೆ ಬೇಕಿತ್ತು. ಬಹುಕಾಲದಿಂದ ಇದನ್ನು ನಾನು ಹಂಬಲಿಸಿದ್ದೆ. ಆದರೆ ಪಡೆಯುವುದು ಹೇಗೆ? ನಿಮ್ಮೊಡನೆ ಎರಡು ಮಾತುಗಳನ್ನಾಡದೆ ಈ ಸನ್ನಿವೇಶ ಹೇಗೋ ಮುಗಿದು ಬಿಟ್ರೆ ಎನ್ನುವಂಥ ಆತಂಕ ನನಗಿತ್ತು.
ಎಲ್ಲರ ವಿಚಕ್ಷಣೆಯಲ್ಲಿ ಹನುಮಂತನೊಬ್ಬ ದ್ರೋಹಿ, ಹಾ ಸ್ವಾಮಿ ದ್ರೋಹಿ. ಹಾ ಸ್ವಾಮಿ, ಹ್ಞೂ ಈ ಕ್ಷಣಕ್ಕೆ ನಾನು ಒಂಟಿಯಾಗಿಬಿಟ್ಟೆ, ಹ್ಞೂ ಏಕಾಂಗಿಯಾಗಿ ನಿಂತಿದ್ದೇನೆ. ಓ ಯಾವ ಕಾರಣಕ್ಕಾಗಿ? ಹಾ ಪ್ರಭು ರಾಮದೇವರಿಗೆ ದ್ರೋಹವನ್ನು ಬಗೆದಿದ್ದೇನೆ ಅಂತ ನನ್ನವರೇ ಮಾತನಾಡ್ತಾ ಇದ್ದಾರೆ. ಹ್ಞೂ ಯಾರು ಇಲ್ಲಿಯ ತನಕ ನನ್ನ ಜೊತೆಗಿದ್ದರೋ ಹಾ. ಅವರೇ ಇವತ್ತು ಹನುಮಂತನ ಈ ಅಸಹಾಯಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೆ ಹನುಮಂತ ದ್ರೋಹಿ ಅಂತ ನನ್ನನ್ನು ತ್ಯಜಿಸಿ ಹೋಗ್ತಾ ಇದ್ದಾರೆ. ಹಾ ಸ್ವಾಮಿ, ಹ್ಞೂ ನನ್ನ ಅಂತರಂಗ ಏನೆನ್ನುವುದನ್ನು ಸ್ವಾಮಿಗೆ ಒಮ್ಮೆ ನಿವೇದಿಸಿಕೊಳ್ಳಬೇಕಂತ ಅವಕಾಶ ಬೇಕಿತ್ತು. ಹ್ಞೂ ಬೇರೆ ಯಾರಿಗೂ ಹನುಮಂತ ಅರ್ಥ ಆಗಬೇಕಾಗಿಲ್ಲ. ಹಾ ಒಂದು ದಿವಸ ಜೊತೆಗಿರ್ತಾರೆ, ಮರು ದಿವಸ ಬಿಟ್ಟು ಹೋಗ್ತಾರೆ ಅಂತ ಆದರೆ ಅಂಥವರ ಜೊತೆಗೆ ಇಲ್ಲದೇ ಇದ್ರೆ ಲೇಸು ಅಂತ ನಾನು ಹೇಳ್ತೇನೆ. ಸರಿ. ಹನುಮಂತ ಯಾಕೆ ಹೀಗೆ ಮಾಡಿದ? ಹ್ಞೂ ಸುಗ್ರೀವನಿಗೆ ಅರ್ಥ ಆಗಬೇಕಾಗಿಲ್ಲ, ಹ್ಞೂ ಅಂಗದನಿಗೆ ಅರ್ಥ ಆಗಬೇಕಾಗಿಲ್ಲ, ಪ್ರಭು ರಾಮದೇವರ ಚಿತ್ತಕ್ಕೊಮ್ಮೆ ನಾನು ಭಿನ್ನಯಿಸಬೇಕು. ಹೌದು, ಸ್ವಾಮಿ ಹೇಳು ಹೀಗಾಗಿ ಹೋಯಿತು. ಹೇಳು. ಸ್ವಾಮಿ, ಹ್ಞೂ ಕನಸು ಮನಸ್ಸಿನಲ್ಲಿಯೂ ಕೂಡ ನಾನು ದೈವದ್ರೋಹವನ್ನು ಎಣಿಸಿದವನಲ್ಲ. ಹಾ ನೀವು ಹೇಳಿದಾಗ ಎಷ್ಟೇ ಶಕ್ತಿ ನನ್ನಲ್ಲಿದ್ದರೂ ಹಾ ದಾಸೋಹಂ ಕೋಸಲೇಂದ್ರಸ್ಯ, ಹ್ಞೂ ರಾಮದಾಸ ಎನ್ನುವಂಥ ಅಭಿಧಾನವನ್ನು ನಾನು ಹೊಂದಿದ ಮೇಲೆ ಹ್ಞೂ ಉಳಿದು ಯಾವುದು ನನಗೆ ಬೇಕಾಗಿಯೇ ಇಲ್ಲ. ಹ್ಞೂ ಇಂತಿರುವಂಥ ನಾನು ಈ ದಿವಸ ಒಂದು ವ್ಯೂಹದಲ್ಲಿ ಸಿಕ್ಕಿಬಿಟ್ಟಿದ್ದೇನೆ. ಓ ಸ್ವಾಮಿ, ಓ ಇದು ನಾನು ಬಯಸಿ ಮಾಡಿಕೊಂಡಿದ್ದಲ್ಲ. ಹ್ಞೂ ಶಕುಂತನನ್ನು ರಕ್ಷಿಸಬೇಕು, ರಾಮನ ಎದುರು ನಿಂತು ನಾನೆಷ್ಟು ಎನ್ನುವುದನ್ನು ತೋರಿಸಬೇಕು ಅಂತ ಹೊರಟವನೇ ನಾನಲ್ಲ. ಹ್ಞೂ ಏನಾಗಿ ಹೋಯ್ತು ಗೊತ್ತಾ ಸ್ವಾಮಿ? ಹಾ ಒಂದು ದಿವಸ ಹ್ಞೂ ಮುಸ್ಸಂಜೆ ಹೊತ್ತಿನಲ್ಲಿ ಹ್ಞೂ ನನ್ನ ತಾಯಿಯ ಸಮ್ಮುಖದಲ್ಲಿ ಈ ಶಕುಂತ ಬಂದು ಕಾಲು ಹಿಡ್ಕೊಂಡ. ಹಾ ಅಮ್ಮ, ನಾನು ಭೀತನಾಗಿದ್ದೇನೆ, ಹ್ಞೂ ಮರಣ ಭೀತಿಯಲ್ಲಿ ತತ್ತರಿಸ್ತಾ ಇದ್ದೇನೆ, ಹ್ಞೂ ನನಗೆ ಜೀವರಕ್ಷಣೆಯನ್ನು ಕೊಡಿ ಅಂತ ಕೇಳಿದಂತೆ. ಹ್ಞೂ ಸ್ವಾಮಿ, ಹ್ಞೂ ಹನುಮಂತನ ಅಮ್ಮನೂ ಸಹ ಹ್ಞೂ ಯಾರಿಗಾದರೂ ಪ್ರಾಣರಕ್ಷಣೆಯ ಮಾತನ್ನು ಕೊಡಬೇಕಾದ್ರೆ ಹಿಂದೆ ಮುಂದೆ ನೋಡಬೇಕಾ? ಹ್ಞೂ ಶಾಸ್ತ್ರ ಏನು ಹೇಳ್ತದೆ? ಹ್ಞೂ ನನ್ನ ಅಮ್ಮ ಏನು ಭಾಳ ಓದಿದ್ದಾಳೆ ಅಂತ ನಾನು ಹೇಳೋದಲ್ಲ, ಹಾ ಆದರೆ ಸರಿಯಾಗಿ ನಡ್ಕೊಂಡಿದ್ದಾಳೆ. ಸರಿ. ಶಾಸ್ತ್ರ ಏನು ಹೇಳ್ತದೆ? ಹ್ಞೂ ಯಾರು ಮರಣ ಭೀತಿಯಿಂದ ಸಮ್ಮುಖಕ್ಕೆ ಬರ್ತಾರೋ ಹ್ಞೂ ಅವರಿಗೆ ಶಕ್ತಿ ಇದ್ದು ಅಭಯವನ್ನು ಕೊಡದೇ ಇದ್ರೆ ಅವನ ಮರಣಕ್ಕೆ ಇವರು ಹೊಣೆಗಾರರಾಗ್ತಾರೆ ಅಂತ. ಹ್ಞೂ ನನ್ನಮ್ಮ ಆ ಕ್ಷಣಕ್ಕೆ ಸರಿಯಾಗಿ ನಡೆದುಕೊಂಡಿದ್ದರು. ಹ್ಞೂ ಅಭಯವನ್ನು ಕೊಡುವ ಸಾಮರ್ಥ್ಯ ಇತ್ತು. ಹ್ಞೂ ಆಮೇಲೆ ಯಾರಪ್ಪ, ಹಾ ಏನು ನಿನಗೆ ಯಾರಿಂದ ಭೀತಿ ಅಂತ ಕೇಳಿದ ಮೇಲೆ ಗೊತ್ತಾದ್ದು ಪ್ರಭು ರಾಮದೇವರ ವಿರೋಧದಲ್ಲಿದ್ದವ ಅವನು ಅಂತ. ಹ್ಞೂ ಮಾತಾಡಿ ಹೋಗಿದೆ, ಹ್ಞೂ ಹಿಂದಕ್ಕೆ ಪಡೆಯಲಿಕ್ಕೆ ಬರುವುದಿಲ್ಲ. ಹ್ಞೂ ಸ್ವಾಮಿ, ಹ್ಞೂ ಅಮ್ಮ ನನ್ನ ಮಗ ಹನುಮಂತನಾಣೆಯಾಗಿ ಅಂತ ಹೇಳ್ತಾರೆ. ಹ್ಞೂ ಹನುಮಂತ ನಡೆಸಿಕೊಡ್ತಾನೇನೋ ವಿಶ್ವಾಸದಿಂದ ಹೇಳಿದ್ದಾಳೆ. ಹ್ಞೂ ಮಗು, ಹ್ಞೂ ಮಾತನ್ನು ನಡೆಸಿಕೊಡ್ತೀಯೋ ಅಂತ ಕೇಳಿದೆ. ಹಾಂ ಯಾವ ಬಾಯಿಂದ ಅಮ್ಮನಿಗೆ ಇಲ್ಲ ಅಂತ ಹೇಳಿ ಹ್ಞೂ ಆ ಕ್ಷಣಕ್ಕೆ ನನಗೆ ಗೊತ್ತಾಗಿ ಹೋಯಿತು ಇದು ಮುಂದೆ ಏನೆಲ್ಲ ಆಗಬಹುದು ಅಂತ. ಹ್ಞೂ ಆದರೆ ಮನಸ್ಸಿನಲ್ಲಿಯೇ ಯೋಚಿಸಿ ಮಾತೃದ್ರೋಹವನ್ನು ಎಂದೂ ಮಾಡಬಾರದು ಎನ್ನುವ ಕಾರಣಕ್ಕಾಗಿ ಹ್ಞೂ ಅನಿವಾರ್ಯವಾಗಿ ಹ್ಞೂ ಮನಸ್ಸಿಲ್ಲದ ಮನಸ್ಸಿನಿಂದ ಹ್ಞೂ ಇವನಿಗೆ ರಕ್ಷಣೆಯನ್ನು ಕೊಟ್ಟು ನಾನು ಇಟ್ಕೊಳ್ಳಬೇಕಾಯಿತು. ಸರಿ, ಹಾಂ ಅಂದಿನಿಂದ ಈ ಕ್ಷಣದವರೆಗೆ ಹನುಮಂತ ಅನುಭವಿಸಿದಂಥ ವೇದನೆ ಏನು, ಅಂತರಂಗದಲ್ಲಿ ಆಗ್ತಾ ಇದ್ದಂಥ ಸಂಕಟ ಏನು, ಇವನಿಗೆ ರಕ್ಷಣೆಯನ್ನು ಕೊಡ್ಲಿಕ್ಕೆ ಹನುಮಂತನಿಗೆ ನಿಜವಾಗಿ ಮನಸ್ಸಿತ್ತೋ? ಹಾಂ ಇಲ್ಲವೇ ಇಲ್ಲ. ಅನಿವಾರ್ಯವಾಗಿಯೂ ಇವನನ್ನು ನಾನು ಇಟ್ಟುಕೊಂಡ ಕ್ಷಣದಿಂದ ಇನ್ನೊಬ್ಬರಲ್ಲಿ ಹೇಳಲಾಗದ, ಇನ್ನೊಬ್ಬರಲ್ಲಿ ಹಂಚಿಕೊಳ್ಳಲಾಗದೇ ಇರತಕ್ಕಂಥ ವೇದನೆಯನ್ನು ಅನುಭವಿಸ್ತಾ ಇದ್ದೇನೆ. ಒಮ್ಮೆ ರಾಮಚಂದ್ರನನ್ನು ಕಾಣಬೇಕು. ಸ್ವಾಮಿ, ಹೀಗಾಗಿ ಹೋಯಿತು. ಹೀಗಾದ ಹೊತ್ತಿನಲ್ಲಿ ಸನ್ನಿವೇಶದಲ್ಲಿ ನಾನು ಇವನಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇನೆ, ಸರ್ವಥಾ ಇದರಲ್ಲಿ ನನ್ನ ಅಪರಾಧ ಇಲ್ಲ ಎನ್ನುವುದನ್ನು ಪ್ರಭುವಿಗೆ ನಿವೇದಿಸಬೇಕು ಅಂತ ಕಾಯ್ತಾ ಇದ್ದೆ. ನಾನಾಗಿ ಅಯೋಧ್ಯೆಗೆ ಬರುವ ಹಾಗೂ ಇಲ್ಲ. ಯಾಕೆ? ಏನು ಮಾಡಲಿ ಅಂತ ಯೋಚಿಸ್ತಾ ಇದ್ದಂಥ ಹೊತ್ತಿನಲ್ಲಿ ಒಬ್ಬೊಬ್ಬರೇ ಅಯೋಧ್ಯೆಯಿಂದ ಬಂದರು. ಹೇಳಿದರೆ ಅವರು ಯಾರು ನನ್ನ ಅಸಹಾಯಕ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ.
ಹ್ಞೂ ಸ್ವಾಮಿ, ಹ್ಞೂ ಯೋಚನೆ ಮಾಡಿ. ಹ್ಞೂ ನನ್ನ ಸ್ಥಳದಲ್ಲಿ ಯಾರೇ ಇದ್ದರೂ ಇದನ್ನೇ ಮಾಡುತ್ತಿದ್ದರು ತಾನೆ. ಹ್ಞೂ ನಿಜವಾಗಿ ತಾಯಿಯ ಮೇಲೆ ಗೌರವಾದರ ಇದ್ದ ಮಗನಾದರೆ ಅದನ್ನೇ ಮಾಡುವುದಲ್ವೇ? ಹ್ಞೂ ನನ್ನದು ಏನು ತಪ್ಪಿದೆ ಸ್ವಾಮಿ? ಹ್ಞೂ ದೈವದ್ರೋಹವನ್ನು ನಾನು ಉದ್ದೇಶಿಸಿದವನಿಯೇ ಅಲ್ಲವೇ ಅಲ್ಲ. ಆದರೆ ದೈವದ್ರೋಹದ ಲೇಪ, ದೈವದ್ರೋಹದ ಹಣೆಪಟ್ಟಿ ಇವತ್ತು ನನಗೆ ಒಂದು ಅಂಟಿ ಹೋಗಿದೆ ಹ್ಞೂ ಸ್ವಾಮಿ. ಹ್ಞೂ ಬಹಳ ಸಂಕಟ ಆಯಿತು, ಹ್ಞೂ ನೋವಾಯಿತು. ಮನಸ್ಸಿಲ್ಲದ ಮನಸ್ಸಿನಿಂದ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಟ್ಟಿಕೊಂಡಿದ್ದೇನೆ ವಿನಃ ಸರ್ವಥಾ ನಿಮಗೆ ನಾನು ದ್ರೋಹವನ್ನು ಬಗೆದವನು ಅಲ್ಲ ಸ್ವಾಮಿ. ಆಂಜನೇಯ ರಾಮ ಭಕ್ತ ಹನುಮ ಎಂದು ಬೇಡುವರೆಲ್ಲ ಶರಣೆಗಿನ್ನು ಮುಂದೆ ಕೊರತೆ ಬಂದುದಲ್ಲ. ಸಾವನ್ನು ಕೇಳದ ಶೌರ್ಯವನ್ನು ತೋರು, ಸಂಗ್ರಾಮದಲ್ಲಿ ನಿನ್ನ ತಲೆಗೆ ಕಾಯರು. ಮಗು, ಸ್ವಾಮಿ, ಇಡೀ ಪ್ರಪಂಚ ಗುರುತಿಸಿದ್ದೆ ನಿನ್ನ ಅಸ್ತಿತ್ವ ಇರುವುದು ರಾಮ ಭಕ್ತ, ರಾಮದಾಸ, ರಾಮ ಬಂಟ ಎನ್ನುವುದರಲ್ಲಿ. ಅದರಲ್ಲಿಯೇ ನೀನು ಸಾರ್ಥಕತೆಯನ್ನು ಕಂಡುಕೊಂಡವನಿದ್ದಿ. ಆದರೆ ಈಗ ಸಂದಿಗ್ಧ ಆಯಿತು, ಅನಿವಾರ್ಯ ಆಯಿತು. ಮಾತೆಯ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಶಕುಂತನಿಗೆ ಅಭಯ ಕೊಟ್ಟು ಇಟ್ಟುಕೊಂಡಿದ್ದೇನೆ. ತಪ್ಪಲ್ಲ. ಉಪಾಧ್ಯಾಯಾನ್ ದಶಾಚಾರ್ಯ ಆಚಾರ್ಯಾಂ ಶತಂಪಿತ ಸಹಸ್ರಂತು ಪಿತೃನ್ ಮಾತಾ ಗೌರವೇಣಾತಿರಿತ್ಯತೆ. ಉಪಾಧ್ಯಾಯನಿಗಿಂತಲೂ 10 ಪಟ್ಟು ಆಚಾರ್ಯ, ಆಚಾರ್ಯಗಿಂತಲೂ 100 ಪಟ್ಟು ತಂದೆ, ತಂದೆಗಿಂತಲೂ 1000 ಪಟ್ಟು ತಾಯಿ ಹೆಚ್ಚು. ಶ್ರುತಿ ಸ್ಮೃತಿಗಳು ಹೇಳ್ತಾರೆ, ಬ್ರಹ್ಮಾದಿ ದೇವರಂ ಮಾತ್ರವೇ ಪರದೈವ. ಹೌದೇ ಹೌದು. ಉಳಿದವರಿಗೂ ನಿನಗೂ ಸ್ವಲ್ಪ ವ್ಯತ್ಯಾಸ ಉಂಟಲ್ಲ ಮಗು. ಎಲ್ಲಿ ಪ್ರಭು? ಅಂದು ಪಂಪಾ ಸರೋವರದಲ್ಲಿ ಈ ರಾಮನನ್ನು ಕಂಡಾಗ ನಿನ್ನ ತಾಯಿಯ ಉಪದೇಶದಿಂದ ನೀನೇ ಹೇಳಿದ್ದು, ಹಿಂದೆ ಬಾಲ್ಯದಳೆನ್ನ ಮಾತೆ ಅಂಜನಾದೇವಿ ಒಂದು ಉಪದೇಶದಿಂದ ಸಾರ್ಥಕ ಜನ್ಮ ಸಾರ್ಥಕವಾಯಿತು. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರ, ಸ್ವಾಮಿ ರಾಮೋ ಮತ್ಸಖಾ ರಾಮಚಂದ್ರ, ಸರ್ವಸ್ವಮ್ಮೇ ರಾಮಚಂದ್ರೋ ದಯಾಲು, ನಾಣ್ಯಂ ಜಾನೆ ನೈವ ಜಾನೆ. ನೀನು ಹೇಳಿದ್ದರು, ಬೇರೆ ಏನೂ ಗೊತ್ತಿಲ್ಲ, ಬೇರೆ ಏನೂ ನನ್ನದಲ್ಲ, ಎಲ್ಲವೂ ರಾಮನೇ, ಎಲ್ಲವೂ ರಾಮನೇ ಅಂತ ಪ್ರಪತ್ತಿಯನ್ನು ಹೊಂದಿದ ಮೇಲೆ ನಿನಗೆ ಪ್ರತ್ಯೇಕವಾದಂಥ ತಾಯಿ ಇರುವುದಕ್ಕೆ ಸಾಧ್ಯವೋ ಮಗು? ತಂದೆಯಾಗಿ ತಾಯಿಯಾಗಿ ರಾಮನನ್ನು ಕಾಣ್ತೇನೆ ಅಂತ ಹೇಳಿದ ಮೇಲೆ ಬೇರೆ ತಾಯಿ ನಿನಗಿರುವುದಕ್ಕೆ ಸಾಧ್ಯವೇ ಇಲ್ಲ. ನಾನೇ ನಿನಗೆ ತಂದೆ, ನಾನೇ ತಾಯಿ. ಈ ತಾಯಿಯ ಮಾತನ್ನು ನಡೆಸಿಕೊಡುವುದಕ್ಕೆ ನೀನು ಕಟಿಬದ್ಧನಾಗಬೇಕಿತ್ತು. ಆ ತಾಯಿಯ ಮಾತನ್ನು ನಡೆಸಿಕೊಡುವುದಕ್ಕೆ ನೀನು ಕಟಿಬದ್ಧನಾಗಿದ್ದಿ. ಇಡೀ ಪ್ರಪಂಚ ಕೈ ತಟ್ಟಿ ನಗೆಯಾಡ್ತದೆ. ಹನುಮಂತ ಕೊಟ್ಟ ಮಾತನ್ನು ಮರೆತ ತನ್ನನ್ನೇ ತಾನು ಸಂಪೂರ್ಣ ಸಮರ್ಪಿಸಿಕೊಂಡ ಮೇಲೆ ಮತ್ತೆ ಪ್ರತ್ಯೇಕವಾಗಿ ನಿಂತು ಜನ್ಮ ಕೊಟ್ಟ ತಾಯಿಯ ಮಾತನ್ನು ನಡೆಸಿಕೊಡುವುದಕ್ಕೆ ಮುಂದಾಗಿ ದೈವದ್ರೋಹಿಯಾದ, ಮಾತೃದ್ರೋಹಿಯಾದ ಇಡೀ ಪ್ರಪಂಚ ನಾಳೆ ನಗೆಯಾಡಿಯಿತು ಕೈತಟ್ಟಿ. ಆದ್ದರಿಂದ ಹೇಳ್ತೇನೆ, ಹಾಗಾಗಬೇಡ. ಒಳ್ಳೆಯ ಮಾತಿನಲ್ಲಿ ಶಕುಂತನ ನನಗೆ ಒಪ್ಪಿಸಿ ನನ್ನ ಮಾತನ್ನು ನಾನು ನೆರವೇರಿಸಿಕೊಡುವುದಕ್ಕೆ ಅನುವಾಗಬೇಕು. ಅದಲ್ಲ ಅಂತಾದರೆ ನನ್ನಲ್ಲಿ ಹೋರಾಟಕ್ಕೆ ನೀನು ಸಿದ್ಧನಾಗಿ ನಿಲ್ಲಬೇಕಾಗ್ತದೆ. ಎಚ್ಚರಿಕೆ ಸ್ವಾಮಿ. ಸ್ವಾಮಿ ನಿಮ್ಮಯ ನಾಮ ಸ್ವಾಮಿ ನಿಮ್ಮಯ ನಾಮ ಮಹಿಮೆಯೊಳೆನ್ನ ನಿರ್ನಾಮಗೊಳಿಸುವರೆ ನಿನ್ನೊಳ ಸಾಧ್ಯ. ರಾಮನೇ ಮೂರ್ತಿ ಎನ್ನ ಮಾಡುವುದೇನು ಕಾಮಿಯವರಿಗೆ
ಸನ್ನಿವೇಶಗಳಲ್ಲಿ ಕೆಲವು ನಿಲುವುಗಳನ್ನು ನಾವು ತೆಗೆದುಕೊಳ್ಳಬೇಕಾಗ್ತದೆ. ನೀವು ಹೇಳಿದಾಗೆ ನನ್ನ ಸರ್ವಸ್ವವು ರಾಮನೆಂದು ಹೇಳಿದಂಥ ನಾನು ಹೊಸತಾಗಿ ತಾಯಿಯನ್ನೇನು ಕಂಡುಕೊಳ್ಳಿಕ್ಕೆ ಹೋಗಲಿಲ್ಲ. ಆದರೆ ಈ ದೇವರನ್ನು ತೋರಿಸಿದ ತಾಯಿ ದೇವರನ್ನು ಮರೆಯಲಿಲ್ಲ. ಸರಿ ಸ್ವಾಮಿ, ನಿಮಗೇನಾದರೂ ಕೆಲಸ ಆಗುದಿದ್ರೆ ಹಾ ನಿಮಗೆ ಆಪ್ತ ಭಂಟರು ಯಾರು? ಹಾ ಯಾರು? ಹನುಮಂತ. ಮರೆತಿರೋ ಸ್ವಾಮಿ ಶಕುಂತನ ಪ್ರಕರಣದಲ್ಲಿ? ಹೇಗೆ ಹೇಳ್ತೀನಿ? ಬೇರೆ ಬೇರೆಯವರನ್ನೆಲ್ಲ ಊರೂರಿಗೆ ಕಳಿಸಿದ್ದೀರಿ, ಹಾ ಹನುಮಂತ ನೆನಪೇ ಆಗಲಿಲ್ವೋ ಸ್ವಾಮಿ ನಿಮಗೆ? ಹನುಮಂತನ ಮೇಲೆ ಭರವಸೆ ಇತ್ತು. ನನ್ನ ವಿರೋಧಿ ಖಂಡಿತ ಹನುಮಂತನಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಒಂದೊಮ್ಮೆ ಅಲ್ಲಿಗೆ ಬಂದರೆ ಹನುಮಂತ ತಂದು ಕೊಡದೆ ಇರುವುದಿಲ್ಲ ಅಂತ. ಆದರೆ ನಾನು ಕಳುವಿ ಕೊಡಲೇ ಇಲ್ಲ. ಕೆಲವು ಬಾರಿ ಹತ್ತಿರದವರನ್ನೇ ಕರೀಲಿಕ್ಕೆ ಬಿಟ್ಟು ಹೋಗಿಬಿಡ್ತದೆ. ಭರವಸೆ ಕಾರಣ ಅದು. ವಿಶ್ವಾಸ. ಹೌದು ಸ್ವಾಮಿ, ಹಾಂ ಈ ದಿವಸ ನಾನು ಶಕುಂತನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೊರಟು ಶಕುಂತನನ್ನು ಹಿಂದಕ್ಕೆ ಕೊಡದೇ ಇದ್ರೆ ರಾಮಭಕ್ತನೆಂಬ ಬಿರುದು ಹೋಗುತ್ತದೆ, ಅಪಹಾಸ್ಯಕ್ಕೆ ಗುರಿಯಾಗ್ತಿ. ಹೋಗುವುದಿಲ್ಲ. ಹೌದಾ? ಯಾಕೆ ಹೋಗುವುದಿಲ್ಲ? ಹಾ. ಯಾಕೆ? ಹಾ ನಾನು ರಾಮಭಕ್ತನಲ್ಲ ಅಂತ ಯಾರ ಹತ್ರ ಹೇಳುವುದೂ ಇಲ್ಲ. ನೀ ಹೇಳುವುದು ಬೇಡ, ಉಳಿದವರು ಹೇಳ್ತಾರೆ. ಏನಂತ? ರಾಮ ಭಕ್ತ ಹನುಮಂತ ಸುಳ್ಳು ಅಂತ. ಸ್ವಾಮಿ, ಹಾಂ ರಾಮ ಅಂತ ಹೇಳಿದ್ರೆ ಏನು? ಹ್ಞೂ ಕೇವಲ ಪಂಚಭೌತಿಕವಾದಂಥ ಶರೀರವನ್ನು ಹೊಂದಿಕೊಂಡು ಹಾಂ ದಶರಥ ಕೌಸಲ್ಯರಿಗೆ ಮಗನಾಗಿ ಜನಿಸಿದಂಥ ಒಂದು ಮನುಷ್ಯ ಸ್ವರೂಪ, ಮನುಷ್ಯ ಆಕಾರ ಮಾತ್ರವೋ? ಅಲ್ವಾ? ಹಾಂ ಈಗ ನಾನು ಸುಮ್ಮನೆ ಮಂಗಲ್ಲ, ಒಂದಷ್ಟೆಲ್ಲ ಅಲ್ಲಿ ಇಲ್ಲಿ ಕಲ್ತದ್ದು, ಸಂಗ್ರಹ ಮಾಡಿದ್ದು. ನಿನ್ನ ಸಮ್ಮುಖದಲ್ಲಿ ಉಳಿದವರೇ ಮಂಗ ಆಗಬೇಕು ಇಟ್ಟರೆ ನೀ ಮಂಗ ಅಲ್ಲ ಸ್ವಾಮಿ. ರಾಮನ ಅವತಾರ ಹಾಂ ನಾವು ನಂಬಿದ್ದು. ಹೌದು. ಅಂದರೆ ರಾಮತ್ವ ಎನ್ನುವುದು ಮೊದಲೇ ಒಂದು ಕಲ್ಪನೆಯಾಗಿತ್ತು. ವಸಿಷ್ಠ ವಿಶ್ವಾಮಿತ್ರರಂತವರು ಅಹಂ ವೇದ್ಮಿ ಅಂತ ಘೋಷಣೆ ಮಾಡ್ತಾ ಇದ್ರಂತೆ. ಅಂದರೆ ರಾಮ ಹುಟ್ಟಿದ ಮೇಲೆ ರಾಮ ಅಲ್ಲ, ರಾಮನ ಅವತಾರ, ರಾಮನಾಗಿ ಹುಟ್ಟಿದ್ದು ಅಂತ ನಾನು ನಿರೂಪಿಸ್ಲಿಕ್ಕೆ ಹೊರಟದ್ದು ಈಗ. ಅಂದರೆ ರಾಮನಿಗಿಂತಲೂ ಭಿನ್ನವಾಗಿ ರಾಮತ್ವ ಅಂತ ಒಂದಿದೆ, ರಾಮನಾಮ ಅಂತ ಒಂದಿದೆ. ಸ್ವಾಮಿ, ನಿಮಗೆ ಹೆಸರಿಡುವಾಗ ವಸಿಷ್ಠರ ಸಮ್ಮುಖದಲ್ಲಿ ರಾಮಭದ್ರ ರಾಮ, ಎಷ್ಟೋ ಕಾಲದ ಹಿಂದೆ ಗೌತಮರು ಅಹಲ್ಯೆಗೆ ಶಾಪ ಕೊಡುವಾಗ ಹೇಳಿದ್ರೆ ಅವಾಗ ರಾಮ ಇರಲಿಲ್ಲ. ಹೌದಾ? ಆಮೇಲೆ ಅನರಣ್ಯಕನೆನ್ನುವವನು ಮುಂದೆ ನನ್ನ ವಂಶದಲ್ಲಿ ರಾಮನೆನ್ನುವನು ಹುಟ್ಟಿ ಬರ್ತಾನೆ ಅಂತ ಹೇಳಿದ್ನಂತೆ. ಆವಾಗಲೂ ರಾಮನೇನು ಪಂಚಭೌತಿಕವಾದ ಶರೀರವನ್ನು ಹೊಂದಿಕೊಂಡು ಬಂದಿರಲಿಲ್ಲ. ಋಷಿ ಮುನಿಗಳ ಹೃದಯದಲ್ಲಿರ್ತಕ್ಕಂಥ ರಾಮ ಎನ್ನುವಂಥ ಶಬ್ದ ಅದು ಮೂಲ. ಇವತ್ತೆಲ್ಲ ನಾವು ಮೂಲಕ್ಕೆ ಹೋಗುವಂಥ ಕಾಲ ಬಂದಿದೆ. ವಿಸ್ತರಿಸಿಕೊಂಡು ಎಲ್ಲೆಲ್ಲಿಯೇ ಇದ್ದವರು ನಮ್ಮ ಮೂಲವನ್ನು ಹುಡುಕಿಕೊಂಡು ಸೇರಬೇಕು. ನಿಮ್ಮನ್ನು ಮಾತಾರಾಮೋ ಪಿತಾರಾಮೋ ಅಂತ ಹೇಳಿದಂಥ ನಾನೂ ಮೂಲತ್ವದಲ್ಲಿ ಇರುವಾಗ ನಿಮ್ಮ ಮೂಲತ್ವ ಏನು ಅಂತ ಕೇಳಿದ್ರೆ ರಾಮನಲ್ಲ, ರಾಮನಾಮ. ಸ್ವಾಮಿ, ನಿಮ್ಮನ್ನು ದೇಹ ಮಾತ್ರದಿಂದಲೇ ಗುರುತಿಸುವನು ಹನುಮಂತ ಅಲ್ಲ, ನನ್ನ ಎದೆಯನ್ನು ಬಗೆದು ನೋಡದಲ್ಲಿ ರಾಮನ ವಿಗ್ರಹ. ಸ್ವಾಮಿ, ನನ್ನ ಒಂದೊಂದು ರೋಮವನ್ನು ತೆಗೆದು ನೋಡಿದರೂ ಕೂಡ ರಾಮ 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 ಅಂತಲೇ ಹೇಳ್ತದೆ. ಇದು ರಾಮಭಕ್ತ. ಸ್ವಾಮಿ, ರಾಮನಾಮದ ಅಖಂಡವಾದಂಥ ಭಜನೆಯಲ್ಲಿ ತೊಡಗಿರ್ತಕ್ಕಂಥ ಹನುಮಂತ. ಅವ ಭಜನೆ ಬಿಟ್ಟರೆ ಮಾತ್ರ ರಾಮಭಕ್ತ ಅಲ್ಲ ಅಂತ ಆಗುವುದು. ವಿಗ್ರಹಕ್ಕೆ ಪೂಜೆ ಮಾಡದೇ ಇದ್ರೆ ಮಾತ್ರ ಭಕ್ತ ಅಂತ ಹೋಗುದು ಅಲ್ಲ. ಭಜನೆ ಬಿಟ್ಟಾಗ ಮಾತ್ರ ಹನುಮಂತ ರಾಮ ಭಕ್ತ ಅಲ್ಲ ಅಂತ ನಾ ಭಜನೆ ಬಿಡುವುದಿಲ್ಲ. ವಿಗ್ರಹಕ್ಕೆ ಪೂಜೆ ಮಾಡದೇ ಇರಬಹುದು, ಭಜನೆ ಬಿಡುವುದಿಲ್ವಲ್ಲ. ನಿನ್ನ ಭಜನೆಯಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆ ಗೊತ್ತಾ? ರಾಮ ಹುಟ್ಟುವ ಮೊದಲೇ ರಾಮನಾಮ ಇದೆ. ಹೌದು, ಮೂಲ ರಾಮ, ಆತ್ಮಾರಾಮ ಅದು ಇದ್ದದ್ದು ಹೌದು. ಆದರೆ ಅದು ಅಮೂರ್ತವಾದದ್ದು. ಮೂರ್ತ ಸ್ವರೂಪ ಈ ರಾಮ. ಅಹಲ್ಯೆಯನ್ನು ಉದ್ಧಾರ ಮಾಡುವಂತಹ ಸಂದರ್ಭ ಅದು ಮೊದಲೇ ನಿರ್ಣಯ ಆಗಿದೆ. ಗೌತಮರು ಕೊಟ್ಟ ಶಾಪ ಹುಶಾಪವಾಗಿ ರಾಮನ ಪದಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆ. ಹಾಗಾದರೆ ರಾಮ ನಾಮದ ಬಲುಮೆಯಿಂದ ನಿನ್ನ ಶಾಪ ವಿಮೋಚನೆ ಅಂತ ಹೇಳ್ಬೋದಿತ್ತು.
ನಮ್ಮ ವಂಶಸ್ಥರಾಗಿರುವಂಥ ಮೂಲ ಪುರುಷ ಅನರಣ್ಯಕ ಕೊಟ್ಟಂಥ ಶಾಪ. ನಮ್ಮ ವಂಶದಲ್ಲಿಯೇ ರಾಮ ಎನ್ನುವ ಹುಟ್ಟಿ ಬರ್ತಾನೆ, ಅವನಿಂದ ನಿನಗೆ ಮರಣ. ರಾಮನಾಮದಿಂದ ನಿನಗೆ ಮರಣ ಬರಲಿ ಅಂತ ಹೇಳ್ಬೋದಿತ್ತು, ಅದು ಬೇಡ. ನಿನ್ನ ತಾಯಿ ರಾಮನಾಮವನ್ನು ಉಚ್ಚರಿಸು. ಮತಂಗ ಮಾರ್ಚಗಳಿಂದ ಬಂದಿರುವಂಥ ಬುದ್ಧಿಯ ಮೌಢ್ಯ ದೂರವಾಗ್ತದೆ ಅಂತ ಹೇಳಲಿಲ್ಲ. ಸಾಕೇತಾಧಿಪ ರಾಮನ ದರ್ಶನ ಮಾತ್ರದಿಂದ ನಿನ್ನ ಮೌಢ್ಯ ದೂರವಾಗ್ತದೆ. ಹಾಗಾದರೆ ರಾಮನಾಮ ಮಹತ್ವ ಇದ್ದರೂ ಪಂಚಭೂತಾತ್ಮಕವಾದಂಥ ಮೃಣ್ಮಯ ಶರೀರವನ್ನು ಹೊಂದಿ ಬಂದಿರುವಂಥ ರಾಮನ ಸಂದರ್ಶನದಿಂದಲೇ ನಿನ್ನ ಬುದ್ಧಿಗೆ ಕವಿದಂಥ ಜಾಡ್ಯ ದೂರವಾಗ್ತದೆ ಅಲ್ವಾ? ವ್ಯಕ್ತಿ ರೂಪವಾದ್ದು ಬೇಕಾಗಿತ್ತು. ಆದ್ದರಿಂದ ಇದು ಮಹತ್ವವನ್ನು ಪಡೆದಿದೆ. ದೇಹ ಎನ್ನುವುದು ಅತ್ಯಂತ ಮಹತ್ವವನ್ನು ಪಡೆದಿದೆ. ಈ ರಾಮನಾಮದ ಬಲುಮೆಯಿಂದಲೇ ತಾನು ಎಲ್ಲವನ್ನು ಸಾಧಿಸ್ತೇನೆ, ರಾಮನಾಮದನ್ನು ಬಿಡುವುದಿಲ್ಲ, ಭಜಿಸ್ತಾ ಇರ್ತೇನೆ, ರಾಮನ ವಿರೋಧವನ್ನು ಕಟ್ಟಿಕೊಳ್ತೇನೆ, ರಾಮನಾಮವನ್ನು ಬಿಡುವುದಿಲ್ಲ ಅಂತ ಹೇಳಿದರೆ ಪೂರ್ವಾಪರ ವಿರೋಧಾಭಾಸವಾದಂತಹ ಸಂಘರ್ಷವಾಗಿ ಪರಿಣಮಿಸುವುದಿಲ್ಲ. ಇಲ್ಲೊಂದು ವಾದವನ್ನು ಮುಂದಿಡಲಿಕ್ಕೆ ನಾನು ಅಪೇಕ್ಷೆ ಪಡುತ್ತೇನೆ. ಸರಿ, ಸಾಧಕರಾಗುವವರಿಗೆ ಮೊದಲು ವಿಗ್ರಹ ಪೂಜೆ. ವಿಗ್ರಹ ಪೂಜೆಗೆ ನಿಂತರೆ ಅದರ ಪೂರ್ಣ ಸಾಧಕರಲ್ಲ, ಅದರಿಂದ ಆಚೆಗೆ ಹೋಗಬೇಕು. ಕಣ್ಣ ಮುಂದೆ ವಿಗ್ರಹ ಇಲ್ಲದೆ ಇದ್ದಾಗಲೂ ಆ ದೇವರನ್ನು ತಮ್ಮ ನೇತ್ರಪಟಲದಲ್ಲಿ ತಮ್ಮ ಹೃದಯದಲ್ಲಿ ಕಾಣುವ ಶಕ್ತಿ ಬರಬೇಕು. ಅವ ಜೀವಮಾನ ಇಡೀ ವಿಗ್ರಹಕ್ಕೆ ಹೂ ಹಾಕೋದ್ರಲ್ಲೇ ಇದ್ರೆ ಮುಂದೋಗ್ಲಿಕ್ಕಾಗುವುದಿಲ್ಲ. ನಾನು ಅನ್ಯತಾ ಭಾವಿಸಬಾರದು, ಅಲ್ಲಿಂದಲೂ ಮುಂದೆ ಬಂದಿದ್ದೇನೆ. ನಾನು ದೇಹದಿಂದ ಮಾತ್ರವೇ ರಾಮನನ್ನು ಕಾಣುವುದಲ್ಲ, ರಾಮನಾಮದಲ್ಲೇ ರಾಮನನ್ನು ಕಾಣುವಂತ ಯೋಗ್ಯತೆ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದೇನೆ. ನೀವೊಂದು ಮಾತು ಹೇಳಿದ್ರಿ, ಏನು ಸಿಟ್ಟು ಬರ್ತದೆ ನಮಗೆ, ನೀವೇನಾದ್ರೂ ಮಾಡ್ತೀರಿ ಸಿಟ್ಟು ಮಾಡಿಕೊಂಡು ಅಂತ ಆದ್ರೆ ರಾಮನಾಮದ ಮಹಿಮೆಯ ಬಲ ನನಗುಂಟು ಸ್ವಾಮಿ. ಹೌದಾ? ಸಿಟ್ಟು ಮಾಡ್ತೀರಾ? ಖಂಡಿತ ಬಿಡ್ತೇನೆ ನಾನು. ಸಿಟ್ಟು ಮಾಡ್ತೀರಾ? ಛೀ ಛೀ ನೀ ನೀನು ಓದಿದ್ದು ಹೆಚ್ಚಾಯ್ತು, ಹಾಗಾಗಿ ನಿನಗೆ ಹುಚ್ಚಿ ಹಿಡಿಯುವುದಕ್ಕೆ ತೊಡಗಿದೆ. ಓದಿ ಓದಿ ಮರುಳಾದ ಅಂತಲೇ ಗಾದೆ ಉಂಟು. ನೀವು ಹೇಳಿದ್ರೆ ನಾನು ಸ್ವೀಕರಿಸ್ತೇನೆ, ಆಕ್ಷೇಪ ಇಲ್ಲ. ಯಾಕೆಂದ್ರೆ ಬುದ್ಧಿ ಹೆಚ್ಚಾದಾಗ ಆಗುವುದೇನು? ಒಬ್ಬ ಹೇಳಿದ್ನಂತೆ, ಗಾಳಿ ಬರಬೇಕು, ಮನೆಗೆ ಹೋಗಬೇಕು. ಏನು ಅವ ಅಂಗವಿಕಲ, ಕುಂಟ, ಹೋಗುವ ತ್ರಾಣ ಇಲ್ಲ. ಆಧಾರಕ್ಕೆ ಒಂದು ಊರುಗೋಲಿತ್ತು. ದಾರಿಯಲ್ಲಿ ಊರುಗೋಲನ್ನು ಹಿಡ್ಕೊಂಡು ಸಾಗುವಾಗ ಮರದಲ್ಲಿ ಮಾವಿನ ಹಣ್ಣು ಕಂಡಿತು. ಆಚೆ ಈಚೆ ನೋಡಿದ, ಮರ ಏರುವುದಕ್ಕಾಗುವುದಿಲ್ಲ. ಮಾವಿನ ಹಣ್ಣು ತಿನ್ನುವ ಆಸೆ ಆಯಿತು. ಬುದ್ಧಿವಂತಿಕೆ ಮಾಡಿದೆ, ಕೈಯಲ್ಲಿ ಆಗುವ ಆಧಾರಕ್ಕೆ ಊರುಗೋಲಿತ್ತಲ್ಲ, ಆ ಬಡಿಗೆಯನ್ನು ಊರುಗೋಲನ್ನು ಬಿಸಾಡಿದ. ಹಣ್ಣು ಕೆಳಗೆ ಬೀಳಲಿಲ್ಲ, ಊರುಗೋಲು ಮರದಲ್ಲಿ ಸಿಕ್ಕಿ ಬಿದ್ದೋಯ್ತು. ಆವಾಗ ಅವ ನೋಡಿದವ್ರ ಹತ್ರ ಹೇಳುವುದಂತೆ, ಓದಿದ್ದು ಹೆಚ್ಚಾಯಿತು, ಕಾಲ ಮೇಲಾಯಿತು, ಗಾಳಿ ಬರಬೇಕು, ಮನೆಗೆ ಹೋಗಬೇಕು ಅಂದರೆ ಬುದ್ಧಿವಂತಿಕೆ ಹೆಚ್ಚಾಯಿತು, ಕಾಲ ಮೇಲಾಯಿತು ಅಂತ ಅವನು ಒಂದು ಕಾಲು ಊರುಗೋಲು ಅದನ್ನು ಬೀಸಾಡಿ ಬಿಟ್ಟಿದ್ದಾನೆ. ಓದಿದ್ದು ಹೆಚ್ಚಾಯಿತು, ಕಾಲ ಮೇಲಾಯಿತು, ಗಾಳಿ ಬರಬೇಕು, ಮನೆಗೆ ಹೋಗಬೇಕು. ಗಾಳಿ ಬಿದ್ದರೆ ಅದು ಕೆಳಗೆ ಬೀಳುತ್ತದೆ, ಹಿಡ್ಕೊಂಡು ಮನೆಗೆ ಹೋಗಬೇಕು. ನಿನಗೆ ಓದಿದ್ದು ಹೆಚ್ಚಾಯಿತು, ಕಾಲ ಮೇಲಾಗಿದೆ. ಹಾಗಾಗಿ ಇಂತಹ ಮಾತನ್ನು ಆಡ್ತಾ ಇದ್ದೆ. ಇಲ್ಲದೇ ಇದ್ರೆ ರಾಮ ಕೇವಲ ಆಕಾರದಲ್ಲಿ, ಅದು ಮುಖ್ಯ ಅಲ್ಲ ಉಳಿದವರಿಗೆ. ಯಾಕೆಂದ್ರೆ ಅದು ನಾಶ ಆಗ್ತದೆ. ಪಂಚಭೂತಾತ್ಮಕವಾದಂಥ ಶರೀರ ಪಂಚಭೂತದಲ್ಲಿ ಲೀನವಾಗಿ ಹೋಗುವಂತಹದ್ದು. ರಾಮನಾಮದ ಬಲುಹು, ರಾಮ ತಾರಕ ಮಂತ್ರ. ಎಂಥ ಮರುಳನು ನೀನು, ನಿನಗೆ ಹುಚ್ಚಿಡ್ದಿದೆ ಅಂತ ಹೇಳುವುದು ಅದಕ್ಕೆ. ಆ ರಾಮನಾಮದ ಮೇಲೆ ನಿನಗೆ ಅಷ್ಟು ಬಲವಾದಂಥ ವಿಶ್ವಾಸ ಇರುವುದೇ ಸತ್ಯ ಅಂತ ಆದರೆ ಶಕುಂತನನ್ನು ತೋರು, ನೀ ಎಲ್ಲಿಟ್ಕೊಂಡಿದ್ದೆ ಅವನನ್ನು? ತೋರಿಸಿ ಪ್ರಸಂಗ ಮುಗಿದೋಗ್ತದೆ. ಆ ಪ್ರಸಂಗ ಮುಗಿಯುವುದಿಲ್ಲ, ಇಲ್ಲಿಯ ತನಕ ತಂದು ವ್ಯರ್ಥ ಆಗಿ ಹೋಗ್ತದೆ. ಅಲ್ಲವೇ ಅಲ್ಲ, ನಿನಗೆ ರಾಮನಾಮದ ಮೇಲೆ ಪೂರ್ಣ ವಿಶ್ವಾಸ ಇಲ್ಲ. ಯಾಕೆ? ವಿಶ್ವಾಸ ಉಂಟು ಅಂತಾದರೆ ನೀನು ಅಡಗಿಸಿಟ್ಟುಕೊಳ್ಳುವುದಕ್ಕೆ ಸಾಧ್ಯವೋ?
ಆ ಶಕುಂತನಿಗೆ ನೀನು ಉಪದೇಶ ಮಾಡಿದ್ದೀಯಾ? ಅವನಿಗೆ ಉಪದೇಶ ಕೊಟ್ಟಿದ್ದೀಯಾ? ಅಷ್ಟು ಮಾಡಿಸೇ ಇಟ್ಕೊಂಡಿದ್ದೇನೆ. ಯಾವ ಉಪದೇಶ? ರಾಮನಾಮನೇ ಉಪದೇಶ. ಬಂದವನಿಗೆ ಒಂದು ಪಂಚಗವ್ಯ ಕೊಟ್ಟು ಮಂತ್ರೋಪದೇಶ ಮಾಡಿ ನೋಡು, ಅವನಿಗೆ ರಾಮನಾಮದ ಮಹತ್ವವನ್ನು ಉಪದೇಶ ಮಾಡಿದ್ದೆ. ನಿನ್ನ ರಾಮನಾಮವೇ ನಿನ್ನನ್ನು ಸಂರಕ್ಷಣೆ ಮಾಡ್ತದೆ. ಇಷ್ಟು ಉಪದೇಶ ಮಾಡಿದ ಮೇಲೆ ಅವನನ್ನು ಅಡಗಿಸಿಟ್ಟುಕೊಂಡದ್ದು ಯಾಕೆ ನೀನು? ಅಂದ್ರೆ ರಾಮನಾಮದ ಮೇಲೆ ನಿನಗೂ ಪೂರ್ಣ ವಿಶ್ವಾಸ ಇಲ್ಲ ಅಂತ ಆಯಿತು. ಉಂಟು ಅಂತಾದರೂ ತೋರು, ಅವನನ್ನು ಮೊದಲು ತೋರು, ಅವನ ಎದುರಿಗಿಟ್ಟು ಯುದ್ಧವನ್ನು ಮಾಡಿ ನೋಡೋಣ. ಸ್ವಾಮಿ, ಹಾಂ, ಯಾವುದಾದ್ರೊಂದು ಉಪಾಯ ಮಾಡಿ ಏನಾದರೂ ಇವನನ್ನು ಮರಳು ಮಾಡಿ ಅವನು ಶಕುಂತನನ್ನು ಹೊರಗೆ ತರುವ ಪ್ರಯತ್ನ ನೀವು ಮಾಡ್ತೀರಿ. ನಾನು ಒಂದೊಮ್ಮೆ ಮುನಿದೆ ಅಂತಾದ್ರೆ ಪ್ರಸಂಗ ನಿಂತು ಹೋಗ್ತದೆ ಅಂತ ಅವನನ್ನು ನೀನು ತೋರದೇ ಇದ್ರೆ, ನಾನು ಉಗ್ರನಾಗಿ ವ್ಯಗ್ರನಾಗಿ ಕೈಯಲ್ಲಿ ಕೋದಂಡವನ್ನು ಧರಿಸಿ ಶರವನ್ನು ಸಿಂಜಿನಿಗೆ ಏರಿಸಿ ನಿಂತೆ ಅಂತ ಆದರೆ ಇಡೀ ಪ್ರಪಂಚವನ್ನೇ, ತಾವರ ಭವಾಂಡವನ್ನೇ ಹೋಮಿಸಿ ಆದರೂ ಶಕುಂತನನ್ನು ಮಾತ್ರ ಕೊಲ್ಲದೆ ಬಿಡುವವನಲ್ಲ. ನಿನ್ನ ಮಾತು ಉಳಿಯುವುದಕ್ಕೆ ಎಡೆಗೊಡುವುದಿಲ್ಲ ನಾನು. ಅಷ್ಟು ಮಾಡ್ತೀರ? ಆಗ್ತದ? ಆಗುವುದಿಲ್ವಾ? ದೈಹಿಕವಾಗಿ ಅದರ ಮೇಲೆ ರಾಮನಾಮದ ಬಲುಹು ಎನ್ನಲ್ಲುಂಟು ಅಂತ ಹೇಳುವಂತಹ ಹನುಮಂತ ಅಷ್ಟು ಸುಲಭವಾಗಿ ನಾನು ಸೋಲಪ್ಪಿಕೊಳ್ತೇನೆ. ಹೌದಾ? ನೀವು ಹೇಳಿದ್ರಲ್ಲ, ಈ ಬ್ರಹ್ಮಾಂಡವನ್ನೇ ನಾನು ಶೋಷಿಸಿ ಬಿಡ್ತೇನೆ, ಬಸವ ಮಾಡಿ ಬಿಡ್ತೇನೆ. ಒಂದು ಮಾಡಲಿಕ್ಕಿಲ್ಲ. ಯಾಕೆ? ಮನೆಯೊಳಗೆ ಮೂಷಿಕ ಒಂದು ಹೊಕ್ಕಿತು ಅಂತಾದರೆ ಅದನ್ನು ಹೊರಗೆ ತೆಗಿಲಿಕ್ಕೆ ಯಾರು ಮನೆಗೆ ಬೆಂಕಿ ಕೊಡುವುದಿಲ್ಲ. ನಿಮಗೆ ಸಿಟ್ಟಿರುವುದು ಯಾರ ಮೇಲೆ? ಶಕುಂತನ ಮೇಲೆ. ಶಕುಂತನನ್ನು ಮಾತ್ರವೇ ಹೊರ ತೆಗೆಯಲಿಕ್ಕೆ ಏನಾದರೂ ಮಾಡ್ತೀರಿ ಬಿಟ್ಟರೆ, ಶಕುಂತನನ್ನು ಕೊಲ್ಲುವ ಸಲುವಾಗಿ ಬ್ರಹ್ಮಾಂಡವನ್ನೇ ಬೇಕಾದ್ರೂ ನಾಶ ಮಾಡ್ತೀವಿ ಅಂತ ಹೊರಟ್ರೆ ಹೇಳೋದು ನನಗೆ ಮಂಗ ಅಂತ ಆಯಿತು. ಹಾಂ, ನಾವೇ ಮಂಗ ಆದೆವು. ನಾನು ಹೇಳುವಾಗಿಲ್ಲ, ಹೇಳಬಾರ್ದು. ಅಲ್ಲ, ನೀ ಹೇಳಿದ್ರು ತೊಂದರೆ ಇಲ್ಲ, ನಾನು ಹೇಳಿದ್ದು ಉತ್ಪ್ರೇಕ್ಷೆ. ಪ್ರಭು, ನೀವು ಶೋಷಿಸ್ತೇನೆ ಅಂತ ಹೇಳಿದ್ರಲ್ಲ, ಆ ಬ್ರಹ್ಮಾಂಡವನ್ನ ನನ್ನ ಬಾಲದ ಕೋಟೆಯಲ್ಲಿ ಸಂರಕ್ಷಿತವಾಗಿ ಇರಿಸಿಕೊಂಡು ಈಗ ಶಕುಂತನನ್ನು ಮಾತ್ರ ಹೇಳಬಾರದಿತ್ತು, ಹೇಳಿತ್ತು. ಹಾಂ, ನನಗೆ ಗೊತ್ತಾಗಿದೆ. ಈಗ ನನ್ನ ಭಾರತ ಕೋಟೆಯಲ್ಲಿ ಶಕುಂತನನ್ನು ಮಾತ್ರವೇ ನಾನು ಇಟ್ಟುಕೊಂಡು ಯುದ್ಧ ಮಾಡ್ತಾ ಇದ್ದೇನೆ. ಹಾಂ, ಅದಕ್ಕೆ ತೋರು ಅಂತ ಹೇಳಿದ್ ನಾನು. ಈಗ ನೀವೇನಾದರೂ ಕೋಟೆ ಒಳಗೆ ಇಡುವುದು ಯಾಕೆ? ಹೊರಗಿಡೋನು. ನೀವೇನಾದರೂ ಬ್ರಹ್ಮಾಂಡದ ಸುದ್ದಿಗೆ ಬಂದರೆ, ಹಾಂ, ನಿಜವಾಗಿ ನೀವು ಮಾಡುವುದು ಹೌದಾದರೆ, ಹಾಂ, ಆ ಉದ್ದೇಶವನ್ನು ಇಟ್ಟುಕೊಂಡು ಧನುಸ್ಸಿಗೆ ಬಾಣವನ್ನು ಸಂಯೋಜಿಸ್ತೀರಿ ಅಂತಾದ್ರೆ ಹಾಂ, ಆ ಬ್ರಹ್ಮಾಂಡವನ್ನು ನನ್ನ ಭಾರತ ಕೋಟೆಯಲ್ಲಿ ಇಟ್ಟುಕೊಳ್ತೇನೆ. ಏನು ಮಾಡ್ತೀರಿ? ಹೌದಾ? ನೋಡ್ತೀಯ? ನೋಡೋಣ. ಹನುಮನ ಹೊತ್ತದು ನೋಡೋ ಹೊತ್ತದು
ಎಲ್ಲ ನೋಡಿದ್ದು. ಇದೆಂಥದ್ದಿದು? ನನ್ನ ಮೇಲೆ ಎಲ್ಲ ಬಿಲ್ವಪತ್ರೆಯನ್ನು ಹಾಕ್ತಾ ಇದ್ದೀರಿ ಸ್ವಾಮಿ. ಇದು ಹೊತ್ತು ಕಳೆಯ ವ್ಯಾಪಾರ ಆಗಿ ಹೋಯಿತು. ಮುಸ್ಸಂಜೆಯ ಹೊತ್ತಿನಲ್ಲಿ ಆರಂಭ ಆದ್ದಿದ್ದು ಈಗ ಮುಸ್ಸಂಜೆಯ ಹೊತ್ತಿಗೆ ಬಂದು ತಲುಪಿದೆ. ಓಲಿ ನೋಡಿ, ದಿನವಿಡೀ ಪ್ರಪಂಚವನ್ನು ಬೆಳಗಿದಂಥ ಭಾಸ್ಕರ ಈಗ ಸಂಜೆಯ ಸಮಯದಲ್ಲಿ ಸಮುದ್ರವನ್ನು ಸೇರಲಿಕ್ಕೆ ಹೊರಟಿದ್ದಾರೆ ಸ್ವಾಮಿ. ಇದು ಹೊತ್ತು ಆಗ್ತಾ ಬಂತು. ನೀವು ನಿಜವಾಗಿ ಏನಾದರೂ ಯುದ್ಧ ಮಾಡುವ ಯೋಚನೆಯಲ್ಲಿ ಇದ್ದೀರೋ? ನನಗೂ ಒಮ್ಮೆ ತವಕ ಬಂತು. ಪ್ರಭು ರಾಮಚಂದ್ರ ಯಾರ್ಯಾರಲ್ಲಿಯೋ ಯುದ್ಧ ಮಾಡುವಾಗ ಎಂತೆಂಥ ಬಾಣಗಳನ್ನೆಲ್ಲ ಪ್ರಯೋಗ ಮಾಡಿದ್ದು ನೋಡಿದ್ದೆ. ಇವತ್ತು ಹೇಗೂ ಒಂದು ಅವಕಾಶ ಇನ್ನೂ ಇಂಥದ್ದೆಲ್ಲ ಸಿಗ್ತದೋ ಇಲ್ವೋ ಗೊತ್ತಿಲ್ಲ ನಿಮ್ಮೆದುರು. ಇವತ್ತು ನೀವು ಏನು ಮಾಡಿರಿ ಎನ್ನುವುದನ್ನು ನೋಡ್ತಾ ಇದ್ರೆ ಸುಮ್ಮನೆ ಹೊತ್ತು ಕಳೀತಾ ಇದ್ದೀರಿ. ಇಷ್ಟೇ ಮತ್ತೆ ಉಂಟಾ? ಅಯ್ಯೋ, ಏನು ಮಾಡ್ಲಿ ಈಗ? ಸ್ವಾಮಿ ನಮೋ ನಮಃ. ಒಳ್ಳೆಯದಾಗಲಿ. ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ನೀನು? ಏನು ಮಾಡಲಿ ಸ್ವಾಮಿ, ಏನಾಯ್ತು? ಪಚಾರಿಸ್ತಾ ಇದ್ದಾನೆ. ಹೊತ್ತು ಹೋಯಿತು ಅನ್ನುವುದಾಗಿ ಕೆಲವೇ ಕ್ಷಣ ಗೆಲ್ಲು ನಾನೇ ಮಾತು ನಿಲ್ತದೆ ಎನ್ನುವ ಸಂಶಯವೋ? ಹೌದಪ್ಪ, ಯಾಕೆಂದ್ರೆ 8 ದಿವಸ ಸೂರ್ಯಾಸ್ತದೊಳಗೆ ಶಕುಂತನನ್ನ ಕೊಂದು ಕಳೆಯುತ್ತೇನೆ ಅಂತ ಅಂದು ನಿಮ್ಮ ಅಂಬೋಡದಂತೆ ಮಾತು ಕೊಟ್ಟಿದ್ದೇನೆ. ಇವತ್ತೇ 8ನೇ ದಿವಸ. ಹೊತ್ತು ಮುಂದೆ ಹೋಗ್ತಾ ಇದೆ ಸ್ವಾಮಿ. ಹೋಗಲಿಲ್ಲವಯ್ಯ, ಇನ್ನು ಹೊತ್ತು ಹೋಗಲಿಲ್ಲ. ಮುಂದೆ ಸೂರ್ಯ ರಾಮಚಂದ್ರ ಸ್ವಾಮಿ ಹೊತ್ತು ಹೋಗಲಿಲ್ಲ. ಹಾ ಹೋಯಿತು ಅಂತಾದ್ರೆ ಹಾ ಸೂರ್ಯನು ಚಲಿಸಿದಂತೆ ನನ್ನ ತಪಶಕ್ತಿಯಿಂದ ನಿಲ್ಲಿಸ್ತೇನೆ ನಾನು. ಓಹೋ, ದಿಗ್ಬಂಧನವನ್ನೇ ಮಾಡ್ತೇನೆ. ಹೌದು, ಯುದ್ಧವನ್ನ ಮುಂದುವರಿಸಬಹುದು. ಸರಿ ಸರಿ, ನಮೋ ನಮಃ. ಮುಂದುವರಿಸಬಹುದು. ಇದು ಬ್ರಹ್ಮಾಸ್ತ್ರವನ್ನೇ ಹನುಮನ ಮೇಲೆ ಪ್ರಯೋಗಿಸ್ತೇನೆ ನೋಡು. ಏನಿದು? ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗ್ತದೆ ಎನ್ನುವ ಭಾವನೆ ಮೊದಲು ಹುಟ್ಟಿದ್ದು ಹೌದಾದ್ರೂ ನನ್ನ ಕೊರಳಿನಲ್ಲಿ ಒಂದು ಮಾಲ ಬಂದು ಅಲಂಕರಿಸಿ ಬಿಡ್ತಲ್ಲಪ್ಪ. ಎಲ ಎಲ ಎಲ, ಇದೆಂತ ವಿಚಿತ್ರ. ಪುಂಖಾನುಪುಂಖವಾಗಿ ಶರವೃಷ್ಟಿ ಗರೆದರೆ ಸಾಮಾನ್ಯ ಸರಗಳು ಹನುಮನ ಮೇಲೆ ಬಿಲ್ವಪತ್ರೆಗಳಾಗಿ ಬೀಳುತ್ತವೆ. ಅಸ್ತ್ರಶಸ್ತ್ರಗಳ ಪ್ರಪಂಚದಲ್ಲಿಯೇ ಪ್ರಧಾನವಾದಂಥ ಅಸ್ತ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದರೆ ಕೊರಳಲ್ಲಿ ವೈಜಯಂತಿ ಹಾರ ಆಗ್ತದೆ. ಇದೆಂತ ವಿಪರ್ಯಾಸ! ಓ, ಅರಸಾಳುಗಳ ಭವರ ನೋಡಬೇಕು ಅಂತ ನಾನು ಬರ್ತೇನೆ ಅಂತ ಏನೋ ಇರಬೇಕು. ಸೀತಾ ಸ್ವಾಮಿ, ಅಲ್ಲ, ಇದೆಲ್ಲ ಏನು ಅನ್ನೋದೇ ಗೊತ್ತಾಗುವುದಿಲ್ಲ. ಸ್ವಾಮಿ, ಚಿತ್ರ ವಿಚಿತ್ರವಾದಂಥ ಘಟನೆ ನಡೀತಾ ಇದೆ. ಹಾ, ಏನು ಕಾರಣ? ನೀವು ನಿನ್ನೆ ದಿವಸ ಕೇಳಿದ್ರಲ್ಲ ಸ್ವಾಮಿ, ಹಾ, ನೀನು ಹನುಮನಿಗೆ ಏನು ಕೊಟ್ಟಿದ್ದಿ ಅಂತ. ಹೌದು, ಇದನ್ನು ನಾನು ಕೊಟ್ಟದ್ದು ಸ್ವಾಮಿ. ಹೇಳಲೇ ಇಲ್ಲ ನೀನು ನಿನ್ನೆ ದಿವಸ. ಸ್ವಾಮಿ, ಹಾ. ಒಂದು ದಿವಸ ಹಾ. ಅಂಜನಾದೇವಿ ನನ್ನಲ್ಲಿಗಾಗಿ ಬಂದಳು. ಓಹೋ, ಬಂದವಳು ಎಲ್ಲ ಕ್ಷೇಮ ಸಮಾಚಾರವನ್ನು ಕೇಳಿದ ನಂತರ ಹಾ, ನನ್ನ ಮಗನ ಮೇಲೆ ನಿಮ್ಮದೊಂದು ವಿಶೇಷವಾದ ಕೃಪಾ ಕಟಾಕ್ಷ ಬೇಕು ಅಂತ ಹೇಳಿದ್ರು. ಹಾ, ನಾನು ಕೇಳಿದೆ ಯಾಕೆ ಅಂತ. ಆಗ ಅವಳು ಹೇಳಿದರು, ಮುಂದೆ ಒಂದು ದಿವಸ ಎಂದಾದರೂ ರಾಮ ಹನುಮರ ನಡುವೆ ಯುದ್ಧ ಸಂಭವಿಸಿತು ಅಂತಾದರೆ ರಾಮ ಬಿಡುವ ಶರಗಳೆಲ್ಲ ಹನುಮನ ಮೇಲೆ ಬಿಲ್ವದಳಗಳಾಗಿ ಬೀಳಲಿ. ಅದಕ್ಕೂ ನಿಲ್ಲಿಸದಂಥ ಶ್ರೀರಾಮ ಹಾ, ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿದರೆ ಹಾ. ಅದು ಅವನ ಕೊರಳಿಗೆ ವೈಜಯಂತಿ ಹಾರವಾಗಿ ಬೀಳಲಿ. ಓ, ಈ ವರವನ್ನು ಕರುಣಿಸಬೇಕು ಎಂಬುದಾಗಿ ಕೇಳಿದಳು. ಹಾ, ನಮ್ಮ ಮಗ ಅಲ್ವಾ ಸ್ವಾಮಿ, ಎಷ್ಟೆಲ್ಲ ಉಪಕಾರ ಮಾಡಿದವ. ಹಾ. ಹಾಗಾಗಿ ತಥಾಸ್ತು ಅಂತ ನಾನೇ ಹೇಳಿದ್ದು ಸ್ವಾಮಿ. ಓಹೋ, ದೇವಿ ಅಂತ ಅವಳು ಕೈ ಮುಗಿದ್ಲು. ಹಾ, ಅವಳು ಕೇಳಿದ 2 ವರವನ್ನು ತಥಾಸ್ತು ಅಂತ ನೀನು ಕೊಟ್ಟೆ. ಹ್ಮ್, ಈಗ ಅರ್ಥ ಆಯ್ತು.
ರಾಮಾಂಜನೇಯ ಯುದ್ಧ ಪ್ರಸಂಗದಲ್ಲಿ ದೇವಿ ಮಹಾತ್ಮೆ ಪ್ರಾರಂಭ ಆಯಿತು ಅಂತ. ಇಷ್ಟಕ್ಕೆಲ್ಲ ನಾನು ಹೆದರ್ತೇನೆ ಅಂತ ಭಾವಿಸಬೇಡ. ಇದಕ್ಕೆ ಒಳಸಂಚು ಅಂತ ಹೆಸರು. ಹಾ ಅವಳ ಭಕ್ತಿಗೆ ಮೆಚ್ಚಿ ವರ ಕೊಟ್ಟಿದ್ದಲ್ಲ ನೀನು. ಅವ ಮಾಡಿದ ಉಪಕಾರಕ್ಕೆ ತಾನೊಂದು ರೀತಿಯಲ್ಲಿ ವರವನ್ನು ಕೊಟ್ಟು ಪ್ರತ್ಯುಪಕಾರವನ್ನು ಮಾಡೋಣ. ಹಾ ವರ ಕೊಟ್ಟೆ, ಹಾ ವರ ಕೊಟ್ಟ ಮೇಲೆ ನಾನು ಕೊಟ್ಟಿದ್ದೇನೆ ನನ್ನ ಹೇಳಿದರೆ ಹಾ ಪ್ರಕರಣವೇ ಬೇರೆ ಆಗಿ ಹೋಗ್ತಿತ್ತೋ ಏನು. ಇದು ಒಳ ಸಂಚು. ಅಡವಿಯ ಕಾಸರ್ಕನಿಗೆ ಮನೆಯ ಎಣ್ಣೆ ಸೇರಿದರೆ ಎಷ್ಟು ಕೈ ಆಗ್ತದೋ, ಇದು ಮನೆ ಎಣ್ಣೆ ಸೇರಿದೆ. ಹಾಗಾಗಿ ಅವ ಹನುಮಂತ ತಾನೇ ತಾನಾಗಿ ಮೆರೆಯುತ್ತಾ ಇದ್ದಾನೆ. ಹೋಯಿತು ಹೊತ್ತು ನನ್ನನ್ನೇ ಪಚಾರಿಸ್ತಾ ಇದ್ದಾನೆ. ಕಾರಣ ನೀನು ಕೊಟ್ಟ ವರ, ಇದು ನೀನು ಮಾಡಿದ ಸಂಚು. ಕಿಂಚಿತವೂ ಭಯವಿಲ್ಲ. ನೀನು ಎರಡೇ ವರ ಕೊಟ್ಟಿದ್ದಲ್ವ? ಹೌದು. ಒಂದು ಸಾಮಾನ್ಯ ಸರಳುಗಳು ಶಾಂಡಿಲ್ಯ ಪತ್ರ ಆಗಲಿ, ಹೌದು. ಬ್ರಹ್ಮಾಸ್ತ್ರ ವೈಜಯಂತಿ ಹಾರವಾಗಲಿ. ನನ್ನಲ್ಲಿರುವುದು ಎರಡೇ ಶರ ಅಲ್ಲ, ಮತ್ತೆ ಇದು ನಾರಾಯಣಾಸ್ತ್ರವನ್ನು ಹುಡ್ತೇನೆ. ರಾಮಚಂದ್ರ, ಸಂಗ್ರಾಮ ನಿಲ್ಲಿಸು. ಯಾಕೆ ಸ್ವಾಮಿ? ನಿನ್ನ ಶಪಥದಂತೆ, ನನ್ನ ಆಜ್ಞೆಯಂತೆ ಶಕುಂತಲ ಶಿರ ಹೋಗಿ. ಓ ಬಿಟ್ಟ ಸರಳಿಗೆ ಶಕುಂತನ ಶಿರವೇ ಉರುಳಿದೆ. ಯಾಕೆ ಚಿಂತೆ ಮಾಡೋದು? ಆದರೆ ಅವ ನನ್ನನ್ನು ಮೊದಲು ಪ್ರಚಾರಿಸಿದ್ದ. ಹೌದು, ಈಗ ಅವನನ್ನು ನಾನು ಪ್ರಚಾರಿಸ್ತೇನೆ. ಹೇಗೆ ಸ್ವಾಮಿ? ಹನುಮ ನೋಡೋ ಹನುಮ ಶಕುಂತಲ ಶಿರವ ನೋಡೋ ಹನುಮ ಶಕುಂತಲ ಶಿರವ ಶಕುಂತಲ ಮಂಗನೇ, ನಿನ್ನ ಕತೆ ಕೇಳಿದ್ರೆ ಒಬ್ಬ ಕಾಡ ಮಂಗ ರೂಢಿಗಧಿಪತಿಯನ್ನು ಪಚಾರಿಸ್ತಾನೆ ಅಂತಾದ್ರೆ ಈ ಕ್ಷಣಕ್ಕೂ ಶಕುಂತಲ ರಕ್ಷಣೆ ಮಾಡಿಕೊಂಡಿದ್ದೇನೆ. ನಾಚಿಕೆ ಆಗುದಿಲ್ಲ.